1, 2, 3, 4, 5, 6, 7, 8. 7, 8. Okay. ಯಾರಪ್ಪ ಇವಳು? See, the point is. Point is. ಏನು ಮಧ್ಯಾಹ್ನ 1:30 ಆಗಿದೆ. ಎಲ್ರಿಗೂ ಹೊಟ್ಟೆ ಹಸುವಾಗ್ತಿದೆ. No. ನಾವು ಮಾತ್ರ ಡಂಕಣಕ ಅಂತ ಸ್ಟೆಪ್ಸ್ ಹಾಕ್ತಲ್ಲ. ಇವ್ರ ಸ್ಟಮಕ್ ಅಲ್ಲೂ ಡಂಕಣಕ ಅಂತ ಸ್ಟೆಪ್ಸ್ ಹಾಕ್ತಾ ಇದೆ ಅಂತ ಗೊತ್ತು. ವೆಲ್ಕಮ್ ಬ್ಯಾಕ್. ಎರಡನೆಯ ದಿನ. Yes. ಈ ಶ್ರುತಿ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ಇವತ್ತಿನ ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಯಾರ ಕೈ ರುಚಿ ಟೇಸ್ಟ್ ಮಾಡ್ತೀವಿ ಅಂತ ನೋಡ್ಬೇಕು. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಕೈ ರುಚಿ ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಯಾರು ಇವತ್ತು ಬರ್ತಾ ಇದಾರೆ ಶ್ರುತಿ? ಸೊ ಈಗ ನಾವು ಡಾನ್ಸ್ ಮಾಡ್ತಿದ್ವಲ್ಲ, ಸೊ ನನ್ನ ಡಾನ್ಸಿಂಗ್ ಡೇಸ್ ಇಂದಾನೆ ಗೊತ್ತಿರೋ ಒಂದು ಒಳ್ಳೆ ಫ್ರೆಂಡ್, ಅಮೇಸಿಂಗ್ ಡಾನ್ಸರ್. Okay. ಅಂಡ್ ಈಗ ಕೂಡ ಶೀಸ್ ಆಲ್ಸೋ ಸ್ಟಾರ್ಟೆಡ್ ಆಕ್ಟಿಂಗ್. ಸೊ ಅವಳ ಡೆಬ್ಯೂ ಸಿನಿಮಾದಲ್ಲೇ ನಾನು ಕೂಡ ಆಕ್ಟ್ ಮಾಡಿದೀನಿ. ಸೊ ಒಟ್ಟೊಟ್ಟಿಗೆ ಆಕ್ಟ್ ಮಾಡ್ತಾ ಇದೀವಿ ಊಬಿ ಅಂತ ಸಿನಿಮಾದಲ್ಲಿ. ಅವ್ರ ಹೆಸರು ಜಾನ್ವಿ ಜ್ಯೋತಿ. ಸೊ ಜಾನ್ವಿ ಜ್ಯೋತಿನ ವೆಲ್ಕಮ್ ಮಾಡ್ಕೊಳ್ಳೋಣ ಸ್ವೀಟ್ ಆಗಿ. ವೆಲ್ಕಮ್ ಜಾನ್ವಿ. ಡಬಲ್ ಹೆಸರು, ಸೊ ಡಬಲ್ ರೆಸಿಪಿನಾ? ಇಲ್ಲ, ಒಂದೇ ರೆಸಿಪಿ. ಓಕೆ, ಬಟ್ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್. ಸೊ ವೆಲ್ಕಮ್ ಟು ದ ಶೋ ಜಾನ್ವಿ ಜ್ಯೋತಿ ಅವರಿಗೆ. ವಾಟ್ ಸ್ಪೆಷಲ್ ಡಿಶ್ ಆರ್ ಯು ಗೋಯಿಂಗ್ ಟು ಕುಕ್ ಫಾರ್ ಅಸ್? ಇಟ್ ಇಸ್ ನಾಟ್ ಸಮಥಿಂಗ್ ಸ್ಪೆಷಲ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಎಲ್ಲರೂ ದಿನ ಯೂಸ್ ಮಾಡೋಂಥದ್ದು. ಇಟ್ಸ್ ಮಶ್ರೂಮ್. ಸೊ ಐ ಆಮ್ ಗೋನಾ ಪ್ರಿಪೇರ್ ಮಶ್ರೂಮ್ ಪಲಾವ್. ಐ ಗೆಸ್ ಶ್ರುತಿ ಲವ್ಸ್ ಮಶ್ರೂಮ್, ಸೊ ಐ ಜಸ್ಟ್ chose this. But it will still be special. ಯಾಕೆ ಅಂತ ಕೇಳಿ. ಯಾಕೆ? ನಿಮ್ ಕೈ ರುಚಿ ಎಲ್ಲರ ಕೈಯಲ್ಲೂ ಇರಲ್ವಲ್ಲ. ಸೊ ಮಶ್ರೂಮ್ ಪುಲಾವ್ಗೆ ಬೇಕಾಗಿರೋ ಸಾಮಗ್ರಿಗಳು ಅಂದ್ರೆ ಇಂಗ್ರೀಡಿಯೆಂಟ್ಸ್ ಏನೇನು ಒಂದ್ ರೌಂಡ್ ಎಕ್ಸ್ಪ್ಲೇನ್ ಮಾಡ್ಬಿಡಿ. 1 ಕಪ್ ಆಲೂಗೆಡ್ಡೆ ಪೀಲ್ ಮಾಡಿರೋದು ಮತ್ತೆ ಕಟ್ ಮಾಡ್ಕೊಂಡಿರೋದು, ಆಮೇಲೆ 2 ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಕೆ, ಅದು 2 ಸ್ಪೂನ್ ಯೂಸ್ ಮಾಡ್ಕೊಳಕ್ಕೆ, ಆಮೇಲೆ ಮಶ್ರೂಮ್ಸ್ ಲೈಕ್ 200 ಗ್ರಾಮ್ ಮಶ್ರೂಮ್ಸ್ ಚಾಪ್ಡ್ ಇಂಟು ಮೀಡಿಯಂ ಸ್ಲೈಸಸ್. ಸರಿ. ಆಮೇಲೆ 1 ಬೌಲ್ ಅಕ್ಕಿನ ನೆನ್ಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀರಾ? ಏನ್ ರಾತ್ರಿ ನೆನ್ಸಿಡ್ಬೇಕಾ? ಇಲ್ಲ, ಒಂದ್ 15 ನಿಮಿಷ ಪ್ರಿಪೇರ್ ಮಾಡಕ್ಕಿಂತ ಮುಂಚೆ ನೆನ್ಸಿ. ಓಕೆ. ಆಮೇಲೆ 2 ಪೆಂಚು ಅರ್ಶನ, ಪಿಂಚ್ ಅರ್ಶನ, ಆಮೇಲೆ ಏಲಕ್ಕಿ, ಉಪ್ಪು ರುಚಿಗೆ, ಆಮೇಲೆ ಗರಂ ಮಸಾಲ, ತುರ್ದಿರೋ ತೆಂಗಿನಕಾಯಿ, ಕೊಬ್ಬರಿ ಅದೊಂದು ಅರ್ಧ ಸಾಕಲ್ಲ, ಅರ್ಧ ಕಪ್ಪು ಸಾಕು, ಆಮೇಲೆ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಆಮೇಲೆ ಕಾಳು ಮೆಣಸು, ಓಕೆ, ಪೀಸ್ ಬಟಾಣಿ 1 ಕಪ್ಪು, ಆಮೇಲೆ 1 ಆನಿಯನ್ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋದು, ಆಮೇಲೆ ಗ್ರೀನ್ ಚಿಲ್ಲಿ, ಹಸಿಮೆಣಸಿನ್ಕಾಯಿ, ಪಾಪ ಕರ್ಬೇವು. ಕರ್ಬೇವು ಅದು ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಫಸ್ಟ್ ಎಲ್ಲಿಂದ ಏನ್ ಮಾಡ್ಬೇಕು? ಇವಾಗ ನಮ್ ಹೆಲ್ಪ್ ತಗೊಳ್ಳಿ ನೀವು, ಬಿಕಾಸ್ ಬೋತ್ ದ ಶ್ರುತೀಸ್ ಆರ್ ಎಕ್ಸ್ಪರ್ಟ್ಸ್ ಇನ್ ಕುಕಿಂಗ್. ನಾವು ಸೂಪರ್ ಪಾ. ಐ ನೋ ಶ್ರುತಿ ಇಸ್ ಅ ವೆರಿ ಗುಡ್ ಕುಕ್. ಎಣ್ಣೆ ಎಷ್ಟು ಹಾಕ್ತಾ ಇದೀರಾ? 2 ಸ್ಪೂನ್ಸ್. ಓಕೆ, ಎಷ್ಟು ಬೇಕಷ್ಟು ಹಾಕೋಬಹುದು ಇಷ್ಟ ಆದವ್ರಿಗೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ 2 ಸ್ಪೂನ್ಸ್ ಅನ್ನ ಹಾಕಿ ಬಿಸಿ ಆಗಕ್ ಬಿಟ್ಬಿಡೋಣ ಅದನ್ನ. ಫಸ್ಟ್ ಬಂದು ಚಕ್ಕೆ ಲವಂಗ ತಗೋಬೇಕು. ಓಕೆ, ಒಂದ್ ವಿಷಯ ಗೊತ್ತಾ ನಿಮ್ಗೆ? ಇನ್ನೊಂದು, ಮೇಡಮ್ ಡಾಕ್ಟರ್ ಕೂಡ, ಡೆಂಟಿಸ್ಟ್. ಅಂದ್ರೆ ಪರವಾಗಿಲ್ಲ, ಇವ್ರು ಮಾಡೋ ಅಡ್ಗೆ ಟ್ರೈ ಮಾಡ್ಬಿಟ್ಟು ವಿ ಕ್ಯಾನ್ ಗೋ ಬ್ಯಾಕ್ ಟು ಹರ್ ಅಲ್ವಾ? ಅಲ್ಲಿಗೇನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಹೊಟ್ಟೆಗೆ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು? ಸೊ ಚಕ್ಕೆ ಲವಂಗ ಚೂರ್ ಹಾಕ್ಬೇಕಲ್ಲ? ಸ್ವಲ್ಪ ಸುಮ್ನೆ ಒಂದು ಟೇಸ್ಟ್ಗೆ. ಆಮೇಲೆ ಈರುಳ್ಳಿ 1 ಕಪ್ ಈರುಳ್ಳಿ, ಫಿಶ್ ಅಂತ ಶಬ್ದ ಬರ್ಬೇಕು. ಕರೆಕ್ಟ್. ಕಮ್ ಆನ್ ಡು ಇಟ್ ಶ್ರುತಿ. ನನ್ಗೆ ಇದೇ ಕೆಲಸ ಆಗೋಯ್ತಿಲ್ಲ. ಇದು ಇವಾಗ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಬೇಕಾ? ಇಲ್ಲ, ಆತರ ಏನಿಲ್ಲ. ಅದಕ್ಕಿಂತ ಮುಂಚೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಡ್ತೀನಿ. ಸೊ ಅದೆಲ್ಲ ಸ್ವಲ್ಪ ಬ್ರೌನ್ ಆಗೋ ತನಕ. ಓಕೆ, 2 ಸ್ಪೂನ್ ಜಿಂಜರ್ ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ಬೇಕು. ಎಸ್. ಓಕೆ, ಮುಂದೆ ಅದು ಸ್ವಲ್ಪ ಫ್ರೈ ಆಗ್ಲಿ, ಸ್ಮೆಲ್ ಬರುತ್ತೆ ಒಂಥರ. ಸೊ ಆಗ್ಲೇ ಏಲಕ್ಕಿ ಹಾಕದ್ ಮರ್ತೋದೆ. ಸೊ ಈಗ ಹಾಕಿದ್ರು ಏನಾಗಲ್ಲ. 3 ಏಲಕ್ಕಿ ಹಾಕಿದೀರಾ? ಹಂಗೆ ಫುಲ್. ಸರಿ, ಅದ್ ತೆಗ್ದು ಹಾಕಿದ್ರೆ ಜಾಸ್ತಿ ಫ್ಲೇವರ್ ಬರುತ್ತೆ. ಬಾಯ್ ಸಿಗತ್ತೆ. ಇವಾಗ ಮಶ್ರೂಮು, ಮತ್ತೆ ಗ್ರೀನ್ ಪೀಸ್, ಬಟಾಣಿ ಕಾಳು. ಸೊ ಅರ್ಧ ಮಶ್ರೂಮು, ಬಟಾಣಿ ಎರಡನ್ನು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಅದು ಕುಕ್ಕರ್ ಚಿಕ್ಕದಾಗಿರೋದ್ರಿಂದ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಮಶ್ರೂಮ್ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡು. ತುಂಬಾ ಇಷ್ಟ. ಸಾಕು. ಆಮೇಲೆ ಟೊಮ್ಯಾಟೊ. ಸೊ ಇಲ್ಲಿವರೆಗೆ ನಾವು ಈರುಳ್ಳಿ ಹಾಕಿದ್ವಿ, ಟೊಮ್ಯಾಟೊ ಹಾಕಿದ್ವಿ,
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ, ಪೊಟೆಟೋನು ಹಾಕಿದ್ವಾ? ಆಲೂಗೆಡ್ಡೆ ಹಾಕಿದೀವಿ, ಮಶ್ರೂಮ್, ಬಟಾಣಿ ಹಾಕಿದೀವಿ. ಅಂಡ್ ಹೆಸರಿಗೆ ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ. ಎಸ್, ಒಂಚೂರು ಎಣ್ಣೆ ಬೇಕಾ? ಸಾಕು. ಎಷ್ಟು ಅಕ್ಕಿ ಹಾಕ್ತಾ ಇದೀವಿ ಇಲ್ಲಿ? ಆಕ್ಚುಲಿ 1 ಗ್ಲಾಸ್ ಹಾಕಿದ್ರೆ ಸಾಕು. 1 ಗ್ಲಾಸ್. ಒಂದೇ ನಿಮಿಷ, ಒಂದ್ ಪ್ಲೇಟ್ ಕೊಡ್ಲಾ ನಿಂಗೆ? ಎಸ್. ನನಗೆ ಅನ್ಸುತ್ತೆ ಶ್ರುತಿಗೆ ಕುಕಿಂಗ್ ಮೇಲೆ ಫುಲ್ ಲವ್ ಆಗ್ಬಿಟ್ಟಿದೆ ಹೌದು ಅಲ್ವಾ? ಅವರು ನನಗೆ ಸ್ಟಾರ್ ಸವಿರುಚಿ ಕಿಚನ್ ತುಂಬಾನೇ ಇಷ್ಟ. ನಂಗೆ ಕಿಚನ್ ಬೇಕು. ನಿನಗೆ ತುಂಬಾ ಬೇಗ ಲವ್ ಆಗತ್ತೆ ಅನ್ಸುತ್ತಮ್ಮ. ಕಾಲೇಜ್ ಸೆಕೆಂಡ್ ಡೇ ಚೆನ್ನಾಗಿ ಜ್ಞಾಪಕ ಇದೆ. ಪಾಪ ಯಾವ್ದೋ ಒಂದು ಹುಡುಗ ಲವ್ ಲೆಟರ್ ಕೊಟ್ಟ. ಲವ್ ಆಗಿಲ್ಲ ನನಗೆ, ಬಟ್ ಅವ್ನು ಅನ್ಕೊಂಡಿದ್ದು ನಿನಗೆ ಲವ್ ಆಗಿದೆ ಅಂತ ತಾನೆ? ಹೌದು, ಅದು ನಾನು ತುಂಬಾ ಸ್ವೀಟ್ ಆಗಿ. ನನ್ಗೆ ಒಂದ್ ಪ್ರಾಬ್ಲಮ್ ಇದೆ ಶ್ರುತಿ, ನನ್ಗೆ ನೋ ಹೇಳಕ್ ಇಷ್ಟ ಇಲ್ಲ. ನೋ ಹೇಳಕ್ ಇಷ್ಟ ಇಲ್ಲ. ಐ ಕ್ಯಾನ್ ನಾಟ್ ಸೇ ನೋ. ವೇಟ್, ಸೊ ಯಾರ್ಯಾರು ನೋಡ್ತಾ ಇದೀರೋ ಮಹಾಜನಗಳೇ, ಶ್ರುತಿಗೆ ಐ ಲವ್ ಯು ಅಂತ ಹೇಳಿದ್ರೆ ಅವ್ಳು ಎಸ್ ಅಂತಾನೆ ಹೇಳೋದು. ಈಗಲ್ಲ, ಆಗಿನ ಕಾಲ. ಸೊ 1 ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ಈಗ. ಓಕೆ, ಅಯ್ಯೋ, ಇದನ್ನು ಗ್ಲಾಸ್ ಹೋಗ್ಬೇಕು. ಇಟ್ ಶುಡ್ ನೈಸ್ಲಿ ಗೆಟ್ ರೋಸ್ಟೆಡ್ ಫ್ರೈ. ಅದು ಉದ್ರ ಆಗತ್ತೆ. ಉದ್ರ ಇವಾಗ ನೀನ್ ಹೇಳಮ್ಮ, ಸೈಡ್ ಬೈ ಸೈಡ್ ಹೇಳು ನಿನ್ ಕಥೆನ. ಸೊ ನನಗೆ ನೋ ಹೇಳಕ್ ತುಂಬಾ ಕಷ್ಟ. ಸೊ ಅವ್ನ್ ಬಂದಾಗ ತುಂಬಾ ಸ್ವೀಟ್ ಆಗಿ ಒಂದ್ ಲೆಟರ್ ಕೊಟ್ಟ. ನಾನು ಫಸ್ಟ್ ಡೇ ಕಾಲೇಜ್ ಬೇರೆ, 10th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಫಸ್ಟ್ PU ಫಸ್ಟ್ ಡೇ ಕಾಲೇಜ್. ಓಕೆ, ತುಂಬಾ ಸ್ವೀಟ್ ಆಗಿ ಬಂದ್ ಲೆಟರ್ ಕೊಟ್ಟಿದ್ದಾನೆ. ನಾನು ಅವ್ನು ನೋಡಿದ್ದೇನೆ, ಅವ್ನು ನನ್ನ ಐ ಲವ್ ಯು ಅಂತ ಹೇಳಿದಾನೆ. ಅದೇ ಓಕೆ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದೀನಿ. ಅವನಿಗಂದ್ರೆ ಖುಷಿ. ನನ್ನ ಫ್ರೆಂಡ್ಸ್ ಎಲ್ಲ ಆಮೇಲೆ ಹೇಳ್ತಾರೆ ದಟ್ ಫುಲ್ ಎವ್ರಿ ಒನ್ ಸ್ಟಾರ್ಟೆಡ್ ಲೈಕ್ ಸೇಯಿಂಗ್ ಮಚ್ಚಾ ಒಪ್ಕೊಂಡ್ಬಿಟ್ಲು ಅಂಡ್ ಇದು ಅದು ಅಂತ. ಇನ್ ಏನ್ ಮತ್ತೆ ಯಾರಾದ್ರೂ ಓಕೆ ಅಂತಾರ ಲೆಟರ್ ತಗೊಂಡ? ನಾನ್ ಏನ್ ಹೇಳಿದೆ, ನಾನ್ ನೋ ಅಂತೂ ಹೇಳಿಲ್ಲ. ಬಟ್ ದಟ್ ಡಸಂಟ್ ಮೀನ್ ಒಪ್ಪಿಗೆ ಅಂತ. ಓಕೆ ಇಸ್ ಒಪ್ಪಿಗೆ ಓನ್ಲಿ. ಓಕೆ ಇಸ್ ನಾಟ್ ಒಪ್ಪಿಗೆ. ಓಕೆ ಒಪ್ಪಿಗೆನಾ? ಒಪ್ಪಿಗೆನೆ. ದೇರ್ ಯು ಗೋ. ಯಾರು ಐ ಲವ್ ಯು ಅಂದ ತಕ್ಷಣ ಓಕೆ ಅಂತಾರ. ಶ್ರುತಿ, ಸರಿ ಸಾರಿ, ನನಗೆ ಇದರೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲಪ್ಪ. ನಿಮ್ಮಿಬ್ರು ಅಷ್ಟು. ಹೌದು. ಇದಕ್ಕೆ 2 glasses ವಾಟರಾ? ಪರ್ಫೆಕ್ಟ್. ಬಿಕಾಸ್ 1 ಗ್ಲಾಸ್ ಅಕ್ಕಿ ಹಾಕಿದ್ವಲ್ಲ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಓಕೆ, ಆ ಹುಡ್ಗ ಪಾಪ ಎಲ್ಲಿದಾನೋ, ಏನ್ ಮಾಡ್ಕೊಂಡಿದಾನೋ, ಮದ್ವೆ ಆಗಿದ್ಯೋ ಇಲ್ವೋ? ಚಿಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಹಾಕಿ ಚಿಲ್ಲಿ. ನಾವು ಹಾಕ್ಬೇಡಿ ನೀವು. ನಾವು ಅದೇ ಕೆಲಸ ಮಾಡ್ತಾ ಇರೋದು, ಚಿಲ್ಲಿ ಹಾಕ್ತಾ ಇದೀವಿ ಇಲ್ಲಿ. 1 ಪಿಂಚ್ ಅರ್ಶನ, ಉಪ್ಪು ರುಚಿಗೆ ತಕ್ಕಷ್ಟು. ನಾನು ಯಾವಾಗ್ಲೂ ಉಪ್ಪು ಹಾಕ್ಬಿಟ್ಟು ಟೇಸ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ನಂಗೆ ಭಯ ಆಗತ್ತೆ. ಅಂದಾಜಲ್ಲಿ 1.5 ಸ್ಪೂನ್ಸ್, 1.5 ಸ್ಪೂನ್ ಉಪ್ಪು ಶುಡ್ ಬಿ ಗುಡ್ ಅಂತ ಅನ್ಸುತ್ತೆ ನನ್ಗೆ. ಸ್ಟಾರ್ ಸವಿರುಚಿ ಹೆಂಗೆ ಗೊತ್ತಾ? ವೆರಿ ರಾಂಗ್ ಟೇಸ್ಟಿಂಗ್ ಟೆಕ್ನಿಕ್. ನೀ ತೋರ್ಸಮ್ಮ ಶ್ರುತಿ, ಯು ಪ್ಲೀಸ್ ಡೆಮಾನ್ಸ್ಟ್ರೇಟ್. ಉಫ್ ಮಾಡ್ಬಿಟ್ ಮಾಡು. ಓ, ಇಲ್ಲ ಹಾಕೋತೀರಾ ನೀವು? ಇಲ್ಲ ಹಾಕೊಂಡು ಸ್ಪೆಷಲ್ ಸ್ಟೈಲ್. ಸಿ ಅವಾಗ ಕರೆಕ್ಟ್ ಆಗಿರತ್ತೆ. ಇನ್ನೊಂದ್ ಚೂರ್ ಖಾರ ಆಗ್ಬಹುದು. ಇದು ಹಾಕ್ತೀನಿ, ಗರಂ ಮಸಾಲ ಹಾಕ್ತೀನಿ. ಓಕೆ, ಎಷ್ಟು ಗರಂ ಮಸಾಲ? 1/2 ಸ್ಪೂನ್ ಇಲ್ಲ 1 ಸ್ಪೂನ್. 1 ಸ್ಪೂನ್ ಗರಂ ಮಸಾಲ. ಓಕೆ, ಚಿಕ್ಕ ಸ್ಪೂನ್, ಯಾ, ಟೀ ಸ್ಪೂನ್. 1 ಟೀ ಸ್ಪೂನ್. ತೆಂಗಿನಕಾಯಿ ಹಾಲಿದ್ರೆ ಚೆನ್ನಾಗಿರುತ್ತೆ. ಹಾಲು ಇಲ್ಲಾಂದ್ರೆ ತುರಿ ಹಾಕೋಬಹುದು. ಸೊ ಎಲ್ಲ ಆಯ್ತು ಅನ್ಸುತ್ತೆ. ಓಕೆ, ಸೊ ವಿಜಿಲ್. ಎಷ್ಟು ವಿಸಿಲ್ ಬರ್ಬೇಕು? 1 ವಿಜಿಲ್ ಬಂದ್ರೆ ಚೆನ್ನಾಗಿರುತ್ತೆ. 2. ಸೊ ನೀವು ಬೇಕು ಅಂದ್ರೆ ತೆಂಗಿನಕಾಯಿ ಹಾಲು ಹಾಕಿ, ಬಟ್ ಇವರು ತುರಿ ಹಾಕಿದ್ರು. ದೊಡ್ಡ ಮಾತು. ಸೊ now this is going to take some time to get cooked. Yes, 5 minutes. ನಾವು ಡ್ಯಾನ್ಸ್ ಮಾಡೋಣ. ಬರೀ ಡಾನ್ಸು. ತಿಂತ ಇದೀವಿ, ಮತ್ತೆ ಫಿಟ್ನೆಸ್ ಬೇಡವಾ? Exactly. ಫಸ್ಟ್ ಈ ಫಿಟ್ನೆಸ್ ಹುಚ್ಚು ಎಲ್ಲಿಂದ ಶುರು ಆಯ್ತು? ಈ ಡಾನ್ಸ್ ಮಾಡ್ಬೇಕು ಅನ್ನೋ ಹುಚ್ಚು ಎಲ್ಲಿಂದ ಶುರು ಆಯ್ತು ಶ್ರುತಿಗೆ? ನನಗೆ ಐ ಥಿಂಕ್ ಚಿಕ್ಕ ವಯಸ್ಸಿಂದ, ನಾನು ನೆನೆ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿಂದಾನೇ ಕ್ಲಾಸಸ್ಗೆ ಹಾಕಿದ್ರು. ಅಂಡ್ ಕಾಲೇಜ್ ಆಗ್ಲಿ ಸ್ಕೂಲ್ ಆಗ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಆಗಿರೋದ್ರಿಂದ ತುಂಬಾ ಆಪರ್ಚುನಿಟೀಸ್ ಇತ್ತು ಡಾನ್ಸ್ ಮಾಡಕ್ಕೆ. ಅಂಡ್ ಐ ಥಿಂಕ್ ಕಾಲೇಜ್ ಮುಗ್ದಿದ ತಕ್ಷಣ ಪ್ಲೇಸ್ಮೆಂಟ್ ಅನ್ನು ಕೂಡ ನಾನು ಬಂಕ್ ಮಾಡಿ ಹೋಗಿ ಒಂದು ಕಾರ್ಪೊರೇಟ್ ಶೋ ಮಾಡಿದೀನಿ. ಹೌದಾ? ಆ ಮಟ್ಟಿಗೆ ನನ್ಗೆ ಡಾನ್ಸ್ ಅಂದ್ರೆ ಹುಚ್ಚು. ಅದ್ ನನಗ್ ಮಾತ್ರ ಅಲ್ಲ, ಇವಳಿಗೂ ಕೂಡ. ಸೊ ನಾವು ಇಬ್ರು ಒಂದ್ ರೀತಿನಲ್ಲಿ ಸ್ಟಡೀಸು ಎಕ್ಸಾಮ್ಸ್ ಎಲ್ಲ ಹೋಗ್ತಾನೆ ಇರುತ್ತೆ, ಅದ್ರ ಜೊತೆಗೆ ಈ ಡಾನ್ಸ್ ಮೇಲಿರೋ ಒಂದ್ ಪ್ರೀತಿ ಇದೆಯಲ್ಲ, ಅದ್ ಲಿಟ್ರಲಿ ಹುಚ್ಚು. ಬಟ್ ಯು ವಾಂಟ್ ಟು ಡೂ ಸಮ್ ಹೈಯರ್ ಎಜುಕೇಶನ್ ಅಂಡ್ ಆಲ್ ದಟ್ ಅಲ್ವಾ? ಯಾ ಆಲ್ ದಟ್ ಹ್ಯಾಪನ್ ಸೈಡ್ ಬೈ ಸೈಡ್, ಬಟ್ ನಥಿಂಗ್ ವರ್ಕ್ ಔಟ್. ಎಲ್ಲ ಫ್ಲಾಪ್. 2 ಸಲ IIM ಗೆ ಕ್ಯಾಟ್ ಅಟೆಂಪ್ಟ್ ಮಾಡಿದೆ, 2 ಸಲಾನು ಸಿಗ್ಲಿಲ್ಲ. ಅಂದ್ರೆ ಆಸ್ ಇನ್ ಐ ಗಾಟ್ ಲೈಕ್ ಸಮ್ 70-80% ವಿಚ್ ಡಸಂಟ್ ವರ್ಕ್ ಫಾರ್ ಲೈಕ್ ದಿ IIMs. ಅದಕ್ಕೆಲ್ಲ 97 ಎಲ್ಲ ಬೇಕು, ರೇಂಜ್ ಗೆನೆ ಇರ್ಲಿಲ್ಲ. ಸೊ ಆ ಕ್ಯಾಟ್ ಬದಲು ಈ ಕ್ಯಾಟ್ ಅಲ್ಲಿ ಎಕ್ಸ್ಪರ್ಟ್ ಆದ್ರಿ ನೀವು. ದಟ್ ಇಸ್ ದ ಕ್ಯಾಟ್ ಸ್ಟೆಪ್ ಇನ್ ಡಾನ್ಸ್. Cat step? ಅಲ್ವಾ? ಹೌದು, ಕರೆಕ್ಟ್. ಕ್ಯಾಟ್ ಹಿಂಗ್ ನಡೆಯುತ್ತಾ ಅಥವಾ ಅದು ಇವಳು ಆ ಹುಲಿ ಆಟದ್ ಬರುತ್ತೆ. ಎಕ್ಸಾಕ್ಟ್ಲಿ. ಬ್ಯೂಟಿಫುಲ್. ವೆರಿ ಗುಡ್. ನೀನು ಸಕ್ಕದಾಗಿ ಮಾಡಿದೆ. ರೀಸೆಂಟ್ಲಿ ಕೂಡ ನಮ್ದು ಸಿನಿಮಾಗ್ ಬಂದಿದ್ಮೇಲೆ ಒಂದು ಆರ್ಟಿಸ್ಟ್ ಆಗಿ ಡಾನ್ಸ್ ಮಾಡೋದು ಇಟ್ಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಫೀಲ್. ಐ ವಾಂಟೆಡ್ ಟು ಆಸ್ಕ್ ಯು ಅಬೌಟ್ ದಟ್. ಒಂದು ಬ್ಯಾಕ್ ಡಾನ್ಸರ್ ಜೀವನ ಅಂದ್ರೆ ಆಕ್ಚುಲಿ ಹೆಂಗಿರುತ್ತೆ? ಐ ಆಮ್ ರಿಯಲಿ ಸರ್ಪ್ರೈಸ್. ಐ ಆಮ್ ಕೈಂಡ್ ಆಫ್ ಕ್ಯೂರಿಯಸ್, ನಾಟ್ ಸರ್ಪ್ರೈಸ್.
ಹೆಂಗಿರುತ್ತೆ ಇಲ್ ಬಿ ಎಕ್ಸೈಟಿಂಗ್. ಸ್ಟಾರ್ಸ್ ಜೊತೆ ನಾವು ಡಾನ್ಸ್ ಮಾಡ್ತಿದೀವಿ ಅನ್ನೋ ಎಕ್ಸೈಟ್ಮೆಂಟ್, ಅವ್ರು ನಮ್ ಜೊತೆ ಮಾತಾಡ್ಸಿದ್ದಾರೆ, ನಮ್ ಜೊತೆ ಕೋಆಪರೇಟ್ ಮಾಡ್ತಿದ್ದಾರೆ. ಇದುವರೆಗೂ ನಾವ್ ಯಾವ ಸ್ಟಾರ್ ಜೊತೆ ಡಾನ್ಸ್ ಮಾಡಿದ್ವಿ ಅವರೆಲ್ಲ ಅಷ್ಟೇ ಕೋಆಪರೇಟ್ ಮಾಡಿದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ಶ್ರುತಿ ಸ್ಟಾರ್ ಆದ್ಮೇಲೆ ಆಫ್ಟರ್ ಲೂಸಿಯಾ ನಾನು ಡಾನ್ಸರ್ ಆಗಿ ಅವ್ರ ಜೊತೆ ಡಾನ್ಸ್ ಮಾಡಿದ್ದೆ. ಹೌದಾ? ಸೆಲೆಬ್ ದೇರ್ ಅಂಡ್ ಐ ಡಾನ್ಸ್. ಬಟ್ ಯಾ ಒಂದು ಆರ್ಟಿಸ್ಟ್ ಆದ್ಮೇಲೆ ಯು ಲರ್ನ್ ಓನ್ಲಿ ಒನ್ ಸೀಕ್ವೆನ್ಸ್, ಒಂದಿಷ್ಟು ಸಾಂಗ್ಸ್ ಮೆಡ್ಲೆ ಒಂದ್ ಸೀಕ್ವೆನ್ಸ್. ಡಾನ್ಸರ್ಸ್ ಆಗಿ ನಾವು ಒಂದು 10 ಸೀಕ್ವೆನ್ಸಸ್ ಕಲಿತೀವಿ ಆಲ್ ಟುಗೆದರ್. ಅಂಡ್ ಈ ಸೀಕ್ವೆನ್ಸ್ ಒಂದ್ 5 ನಿಮಿಷ ಇರುತ್ತೆ, ಅಂದ್ರೆ 50 ನಿಮಿಷದ ಒಂದ್ ಡಾನ್ಸ್ ಸೀಕ್ವೆನ್ಸ್ ಕಲಿತಾ ಇದೀವಿ. ಅದೆಲ್ಲ ತಲೆನಲ್ಲಿ ಇರುತ್ತೆ. ನಾವು ಮಿಸ್ ಹೊಡಿಯಬಾರ್ದು, ನಾವಂತೂ ಮಿಸ್ ಮಾಡಕ್ಕೆ ಚಾನ್ಸ್ ಇಲ್ಲ. ಆರ್ಟಿಸ್ಟ್ ಮಿಸ್ ಹೊಡೆದ್ರು ಓಕೆ, ವಿ ಕೆನಾಟ್ ಮಿಸ್ ಎನಿ ಸ್ಟೆಪ್. ಸೊ ಇಟ್ ಇಸ್ ನಾವು ಆಕ್ಚುಲಿ ಅಪ್ರಿಶಿಯೇಟ್ ಮಾಡ್ಬೇಕು. ನಾವು ಹಿಂದೆ ಇರೋ ಬ್ಯಾಕ್ ಗ್ರೌಂಡ್ ಡಾನ್ಸರ್ಸ್ ನ ಯೂಶಲಿ ನೆವರ್ ಅಪ್ರಿಶಿಯೇಟ್. ದಟ್ಸ್ ಅ ವೆರಿ ದಟ್ ಆಲ್ವೇಸ್ ಸ್ಯಾಡನ್ಸ್ ಮೀ ಅ ಲಾಟ್. ಎಲ್ರಿಗೂ ಆ ಎನರ್ಜಿ ಕೊಡ್ತಾರಲ್ಲ, ಸೊ ದಟ್ ಇಸ್ ಸಮಥಿಂಗ್ ದಟ್ ಇಸ್ ಹೈಲಿ ಕಮೆಂಡಬಲ್. ಸೊ ಐ ಥಿಂಕ್ ಆ ಒಂದು ಟ್ರಾನ್ಸಿಷನ್ ನಾನ್ ನೋಡಿದೆ. ಅಂಡ್ ಟ್ರೀಟ್ಮೆಂಟ್ ಆಗಿರ್ಲಿ, ರೆಸ್ಪೆಕ್ಟ್ ಆಗಿರ್ಲಿ, ಮಾತಾಡ್ಸೋ ರೀತಿ ಆಗಿರ್ಲಿ, ಎಲ್ಲ ಚೇಂಜ್ ಆಗುತ್ತೆ. ದ ಟ್ರಾನ್ಸಿಷನ್ ಫ್ರಮ್ ಬೀಯಿಂಗ್ ಅ ಡಾನ್ಸರ್ ಟು ಅನ್ ಆರ್ಟಿಸ್ಟ್. ಬಟ್ ಅದು ಐ ಥಿಂಕ್ ಪ್ರತಿ ಇಂಡಸ್ಟ್ರಿನಲ್ಲೂ ಇದೆ. ಸೊ ವೆನ್ ಯು ಆರ್ ಬ್ಯಾಕ್ ಗ್ರೌಂಡ್ ಡಾನ್ಸರ್, ಯಾವ್ದಾದ್ರು ನಟ ಬಂದು ಶ್ರುತಿ ಬ್ರಿಲಿಯಂಟ್ ಆಗಿ ಡಾನ್ಸ್ ಮಾಡಿದೆ ನೀನು, ಶಾಬಾಷ್ ಅಂತ ಹೇಳಿರೋದುಂಟಾ? ಎಸ್ ತುಂಬಾ ಸರಿ. ನನಗೆ ಮೇನ್ ಆಗಿ ಫಸ್ಟ್ ಟೈಮ್ ಶ್ರೀಮುರಳಿ ಸರ್ ಇದನ್ನ ಹೇಳಿದ್ದು. ಶ್ರೀಮುರಳಿ ಸರ್ ಜೊತೆ ಒಂದು ಶೋ ಮಾಡ್ತಿದ್ವಿ, ಇದು ಇಮ್ರಾನ್ ಸರ್ದಾರಿಯಾ ಸರ್ದು ಗ್ರೂಪ್ ಅಲ್ಲಿ. ಅಂಡ್ ಆ ಟೈಮಲ್ಲಿ ಶ್ರೀಮುರಳಿ ಸರ್ ಬಂದು ಫಸ್ಟ್ ನನಗೆ ಫಿಲ್ಮ್ ಆಫರ್ ಕೊಟ್ಟಿದ್ದೆ ಮುರಳಿ ಸರ್. ಹೌದಾ? ಸಿನಿಮಾ ಮಾಡ್ತೀಯಮ್ಮ ಅಂತ ಬಂದ್ ಕೇಳಿದ್ರು. ಅವತ್ ನನಗೆ ಏನ್ 18 ವರ್ಷ, ಐ ವಾಸ್ ಒನ್ ಕುಟ್ಟಿ ಗರ್ಲ್. ಮಾಡ್ತೀನಿ ಅಂತ ಫುಲ್ ಎಕ್ಸೈಟ್ಮೆಂಟ್ ನನಗೆ. ಸೊ ಐ ಥಿಂಕ್ ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಿಟ್ರೆ ಬೋತ್ ಆಫ್ ಅಸ್ ಹ್ಯಾವ್ ವರ್ಕ್ಡ್ ವಿತ್ ಶಿವಣ್ಣ ಸರ್ ಅಲ್ವಾ? ಬೋತ್ ಹ್ಯಾವ್ ವರ್ಕ್ಡ್ ವಿತ್ ಶಿವರಾಜ್ ಕುಮಾರ್ ಸರ್. ಸೊ ಹಿ ಇಸ್ ಅನ್ ಅಮೇಜಿಂಗ್ ಪರ್ಸನ್. ಅವ್ರ ಎನರ್ಜಿ ಮಾಡೋಣ ಬಿಡಿ, ಬನ್ನಿ ಹಿಡ್ಕೊಳ್ಳಿ ಮಾಡೋಣ ಬನ್ನಿ. ಸೊ ಒಂದಿಷ್ಟು ಕೆಲವೊಂದು ಆರ್ಟಿಸ್ಟ್ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ ಹೂ ಆರ್ ವೆರಿ ಎಂಥೂಸಿಯಾಸ್ಟಿಕ್. ಅವರು ಅಂಡ್ ಪುನೀತ್ ಸರ್ಸ್ ಎನರ್ಜಿ ಆನ್ ಸ್ಟೇಜ್ ಇಸ್ ಅಮೇಜಿಂಗ್. ಅವರು ಒಂದ್ ಸ್ಟೆಪ್ ಮಿಸ್ ಮಾಡಲ್ಲ. ಯೂಶಲಿ ಆರ್ಟಿಸ್ಟ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಯುವರ್ ಆರ್ಟಿಸ್ಟ್, ಕಮ್ ಸ್ಟ್ಯಾಂಡ್ ಹಿಯರ್, ನೀವ್ ಆರ್ಟಿಸ್ಟ್, ಇಬ್ರು ಡಾನ್ಸರ್ಸ್ ಮುಂದೆ ಇರ್ತೀವಿ, ಸೊ ನೀವು ಕಾಪಿ ಹೊಡಿಬಹುದು. ಓ, ಆತರ ಎಲ್ಲ ಟೆಕ್ನಿಕ್ ಇದೆಯಾ? ಸೊ there are some of them who don't want that, who are really dedicated. ಅವರು ಈ ಸೀಕ್ವೆನ್ಸ್ ನ ಕರೆಕ್ಟ್ ಆಗಿ ಕಲ್ತು ನಾವು 100% ಮಾಡ್ತೀವಿ ಅಂತ. ಸೊ ಅಂತವ್ರು ತುಂಬಾ ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ. ನೋಡಿ ಈ ತರ ಉದ್ರುದ್ರಾಗಿ. ವಾವ್, ಬ್ಯೂಟಿಫುಲಿ ಪರ್ಫೆಕ್ಟ್ಲಿ ಕುಕ್ಡ್. ಇದನ್ನ ಮಿಕ್ಸ್ ಮಾಡಿ ಸಾಕು. ಇದನ್ನ ಹಂಗೆ ಡೈನಿಂಗ್ ಟೇಬಲ್ ಶಿಫ್ಟ್ ಮಾಡಿ ನಮ್ ಪ್ಲೇಟ್ ಹಾಕಿ ನಮ್ ಸ್ಟಮಕ್ ಅಲ್ಲಿ ಮಿಕ್ಸ್ ಮಾಡಕ್ ಅವಕಾಶ. ಇದೆಲ್ಲ ಇದಾದ್ಮೇಲೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶ್ ಮಾಡ್ಬೇಕು. ಓಕೆ, ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಇದನ್ನ ಡೈನಿಂಗ್ ಟೇಬಲ್ ಶಿಫ್ಟ್ ಮಾಡೋಣ and then we'll shift it into our mouth. Yes, come on, I like the second part of it. Me too. ಫೈನಲಿ ಯಾವಾಗ ಈ ಮಶ್ರೂಮ್ ಪಲಾವ್ ನ ಬಾಯಲ್ಲಿ ಹಾಕೊಳ್ತೀನಿ ಅಂತ ಕಾಯ್ತಾ ಇದೆ. ಏನಕ್ ಮುಹೂರ್ತ ವೇಟಿಂಗ್? ಬನ್ನಿ, ಬ್ಯಾಟಿಂಗ್ ಫಸ್ಟ್. ರೆಡಿ. ಚೆನ್ನಾಗಿ ಖಾರ ಹೊಡಿತಾ ಇದೆ. ಬಟ್ ಐ ಲವ್ ಇಟ್. ಹಿಂಗೆ ಇರ್ಬೇಕು, ಖಾರವಾಗಿ. ಅಮೇಜಿಂಗ್. ಕರೆಕ್ಟ್ ಆಗಿ 1:15 ಆಗಿದ ತಕ್ಷಣ ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗ್ ಶುರು ಆಗತ್ತೆ ನನಗೆ. 1:50 ಎಲ್ಲ ಆಗೋದ್ರೆ ತಡ್ಕೊಳಕ್ ಆಗತ್ತಾ? ಯಾರಿಗೆ ಹೀಗೆ ಆಗ್ತಿತ್ತು ನಮ್ಗೆ ಶೂಟಿಂಗ್ ಅಲ್ಲೂ ಕೂಡ. ನಾವು ಎಲ್ಲ ಶೂಟಿಂಗ್ ಅಲ್ಲೂ, ಎಸ್ಪೆಷಲಿ ಊರ್ವಿ ಶೂಟಿಂಗ್ ಅಲ್ಲಂತೂ ಇಟ್ ಯೂಸ್ ಟು ಗೋ ಆನ್ ಟಿಲ್ 2 o'clock 2:30 ಎಲ್ಲ ಬ್ರೇಕೇ ಕೊಡ್ತಿರ್ಲಿಲ್ಲ. ಅಷ್ಟರಲ್ಲಿ ನಾವು ಇಲ್ಲಿ ಸುಸ್ತಾಗಿ, ದಟ್ ದೇ ಆರ್ ವೆರಿ ಇಂಟೆನ್ಸ್ ಕ್ಯಾರೆಕ್ಟರ್ಸ್ ಇನ್ ಇಂಟೆನ್ಸ್ ರೋಲ್ಸ್ ಅಲ್ವಾ? ಹತ್ತು ಸುಸ್ತಾಗಿ ನಾವೆಲ್ಲ ಊಟದ ಟೈಮ್ ಆದ್ರೆ ಓಡೋಗ್ಬಿಟ್ಟು ಊಟ ಮಾಡ್ತಿದೀವಿ. ಸಖತ್ತಾಗಿದೆ ಜಾನು. ಥ್ಯಾಂಕ್ ಯು ರಿಯಲಿ ಚೆನ್ನಾಗಿದ್ಯಾ ಅಥವಾ ಸುಮ್ನೆ ಹೇಳ್ತಿದ್ದೀರಾ? ಮತ್ತೆ ಹಿಂಗ್ ತಿಂತಾ ಇಲ್ವಾ? ನಾನು ಮತ್ತೆ ಶ್ರುತಿ ಜಾಸ್ತಿ ರೈಸು ತಿನ್ನಲ್ಲ. ಐನೋ, ಬಟ್ ಜಾನು ಮಾಡಿದ್ದಾರೆ ಅಂತ ತಿಂತಾ ಇದೀವಿ. ಫೈನಲಿ ನನ್ ಮಶ್ರೂಮ್ ಅನ್ನ ಲಾಸ್ಟ್ ಅಲ್ಲಿ ತಿನ್ನಕ್ ಇಟ್ಟಿದೀನಿ. ಪ್ಲೀಸ್. ಓಕೆ ಫೈನ್, ಟೇಕ್. ಅತಿಥಿ ದೇವೋ ಭವ. ಗೊತ್ತು, ಅದಕ್ಕೆ ಬಿಟ್ಟಿದ್ದೀನಿ. ಡಾಕ್ಟರ್ ಆಗದ್ ಬೇಡ, ಇಂಜಿನಿಯರ್ ಆಗದ್ ಬೇಡ ಅಂದ್ಬಿಟ್ಟು ಫೈನಲಿ ಡಾನ್ಸ್ ಸ್ಟ್ರೀಮ್ ಅನ್ನ ಚೂಸ್ ಮಾಡ್ಬಿಟ್ರಿ. ಬಟ್ ಹೌ ಡಿಡ್ ಆಕ್ಟರ್ ಆಗ್ಬೇಕು ಅಂತ ಫೈನಲಿ ಒಂದು ಆಸೆ ಇಟ್ಕೊಂಡು ಥಿಯೇಟರ್ ಅಲ್ಲಿ ಕಾಲಿಟ್ರಾ? ಇಲ್ಲ, ನಾಟ್ ರಿಯಲಿ. ಥಿಯೇಟರ್ ಅಗೇನ್ ಹ್ಯಾಪನ್ ಬೈ ಚಾನ್ಸ್. ಸಿ, ನನ್ನ ಜೀವನದಲ್ಲಿ ಐ ಡೋಂಟ್ ಥಿಂಕ್ ಅ ಲಾಟ್ ಆಫ್ ಥಿಂಗ್ಸ್ ಆರ್ ಪ್ಲಾನ್. ಎಲ್ಲ ಬೈ ಚಾನ್ಸ್. ಎವ್ರಿಥಿಂಗ್ ಕೇಮ್ ಮೈ ವೇ ಅಂಡ್ ನಾನು ಇಲ್ಲ ಅನ್ನಿಲ್ಲ. ಅಂಡ್ ಎಲ್ಲ ಕೂಡ ಒಂದು ರೀತಿನಲ್ಲಿ ನಾನು I knew I could not sit in one office and ಕೆಲಸ ಮಾಡಕ್ಕಾಗಲ್ಲ. ಇನ್ಫ್ಯಾಕ್ಟ್ ನನ್ನ ಅಮ್ಮ ಅದೇ ಕಷ್ಟ. ನನ್ನ ಅಮ್ಮ ತುಂಬಾನೇ ಇದು ಮಾಡಿ she made me join a job.
Okay. 3 months ಹೋದೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜರ್, ದಟ್ ವಾಸ್ ಮೈ ಪೊಸಿಷನ್. ಕೂತ್ಕೊಂಡು ಏನ್ ಮಾಡೋದು, ಕೋಲ್ಡ್ ಕಾಲು. ಓಕೆ, ಇಟ್ ವಾಸ್ ದ ವರ್ಸ್ಟ್. ನನಗೆ ಅಲ್ಲಿ ಕೂತ್ಕೊಂಡು ಆ ಕಂಪ್ಯೂಟರ್ ಮುಂದೆ ಹಿಂಗೆ ಸ್ಟೇರ್ ಮಾಡ್ಕೊಂಡು ಸರ್ ವಿಲ್ ಯು ಪ್ಲೀಸ್ ಬೈ ದಿಸ್ ಪ್ರಾಡಕ್ಟ್ ಅಂತ ಹೇಳೋ ಕಷ್ಟರಲ್ಲಿ ಐ ವಾಂಟ್ ಟು ಕಿಲ್ ಮೈ ಸೆಲ್ಫ್. ಬಟ್ ಎಷ್ಟು ಜನರು ನಿಮ್ ಕಾಲ್ ಅನ್ನ ಅಟೆಂಡ್ ಮಾಡಿದಾರೋ ಅವಾಗ ಅನ್ಕೊಂಡಿರ್ತಾರೆ, ಛೇ ಗುರು ಶ್ರುತಿ ಹರಿಹರನ್ ಫೋನ್ ಮಾಡಿದ್ಲು ನನಗೆ ಒಂದಿನ. ಐ ಆಮ್ ಶ್ರುತಿ ಕಾಲಿಂಗ್ ಫ್ರಮ್ ಅಂತಾನೆ ಹೇಳ್ತಿದ್ದೆ, ಸೊ ನೋಬಡಿ ವುಡ್ ನೋ. ಬಟ್ ಐ ಥಿಂಕ್ ಇಟ್ ಹ್ಯಾಡ್ ಟು ಹ್ಯಾಪನ್ ದಿಸ್ ವೇ. ಜಾನ್ವಿ, ಯು ಸೋ ಕೂಲ್ ಅಲ್ಲ, ಶಿ ಇಸ್ ಈಟಿಂಗ್ ಫ್ರಮ್ ಯೋರ್ ಪ್ಲೇಟ್. ಆತರ ಹೆಂಗಂದ್ರೆ ಅಭ್ಯಾಸ ಆಗ್ಬಿಡಿದೆ. ಯಾವಾಗ ಸೆಟ್ ಅಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ನಾನು ಚಿಲ್ಲಿ, ಅದು ಆಲೂಗೆಡ್ಡೆ ವೇಸ್ಟ್ ಅಂತ ಬಿಟ್ಬಿಡ್ತೀವಲ್ಲ, ನಿಮಗ್ ಕೋಪ ಬರಲ್ಲ ಈ ತರ ಎಲ್ಲ ಯಾರೋ ತಟ್ಟೆಯಲ್ಲಿ ಕೈ ಹಾಕಿ ತಿಂದ್ರೆ ಕಿರ್ಚ್ಕೊಳ್ಳೋದು ಅದೆಲ್ಲ ಮಾಡಲ್ಲ? ಜಾನ್ವಿ ಶೇರ್ಸ್ ಹರ್ ಫುಡ್. 1 ಸೆಕೆಂಡ್ ಸ್ಟಾರ್ ತಟ್ಟೆಯಲ್ಲಿ ಎತ್ಕೊಂಡು ತಿಂತಾರೆ, ಯಾರು ಕೋಪ ಬರುತ್ತೆ? ವಿಲ್ ಬಿ ಲೈಕ್ ವಾವ್. ಬಟ್ ಹ್ಯಾಸ್ ಇಟ್ ಹ್ಯಾಪನ್ ಟು ಯು? ಈ ತರ ಯಾರ ಹತ್ರ ಬೈಸ್ಕೊಂಡಿರೋದು ಊಟದ ವಿಷಯದಂತ ಅಲ್ಲ, ನನ್ ತಮ್ಮ ಸರಿಗ್ ಬೈಸ್ಕೊಂಡಿದೀನಿ ಅವನ ಕೈಯಿಂದ. ಶ್ರುತಿ, ವೈ ಕಾಂಟ್ ಯು ಜಸ್ಟ್ ಟೇಕ್ ಯುವರ್ ಓನ್ ಪ್ಲೇಟ್? ವೈ ಯು ಹ್ಯಾವ್ ಟು ಆಲ್ವೇಸ್ ಈಟ್ ಫ್ರಮ್ ಮೈ ಪ್ಲೇಟ್ ಅಂತ ಶುರು ಮಾಡ್ತಾನೆ. ತಮ್ಮನ್ ಪ್ಲೇಟ್ ಇಂದನೂ ತಿಂತೀರಾ? ಎಲ್ಲಾರ ಪ್ಲೇಟಿಂದ ತಿಂತಾರೆ. ಹಾ, ನನಗೆ ಆಕ್ಚುಲಿ ಒಂದ್ ಸೆಪರೇಟ್ ಪ್ಲೇಟ್ ತಗೊಂಡು ತಿನ್ನೋದು ಇಷ್ಟನೇ ಇಲ್ಲ. ಹೋಟ್ಲಿಗೆ ಹೋದ್ರು ಕೂಡ ಫ್ರೆಂಡ್ಸ್ ಒಟ್ಟಿಗೆ ಹೋದ್ರೆ ಅವರೆಲ್ಲ ಆರ್ಡರ್ ಮಾಡಕ್ ನಾನು ವೇಟ್ ಮಾಡ್ತೀನಿ. ಆರ್ಡರ್ ಮಾಡಾರ ಸರಿ, ನಿಮ್ಗೆ ಏನ್ ಬೇಕು? ಏನು ಬೇಡ, ನಿಮ್ಮಿಂದ ಸ್ವಲ್ಪ ತಿಂತಾ ಇರ್ತೀನಿ ಅಂತಾನೆ ಹೇಳ್ತೀನಿ. ಬಿಕಾಸ್ ಐ ಮೀನ್ ಐ ನೋ ಅಲ್ಟಿಮೇಟ್ಲಿ ದೇ ವೋಂಟ್ ಈಟ್ ಎವ್ರಿಥಿಂಗ್ ಅಂಡ್ ಇಟ್ ವಿಲ್ ಗೋ ಫಾರ್ ವೇಸ್ಟ್ ಅಂಡ್ ಮೈ ಟಮ್ ಈಸ್ ಅ ವೇಸ್ಟ್ ಬಾಸ್ಕೆಟ್. ಪರ್ ಪ್ಲೇಟ್ ಚಾರ್ಜ್ ಮಾಡೋರ್ಗೆ ನಿಮ್ಮಂತವ್ರು ಸಿಗ್ಬೇಕು. ಹೌದು, ಫುಲ್ ಖುಷಿ ಅವ್ರಿಗೆ ಅವಾಗ. ಹೌದು ಹೌದು ಹೌದು. ಆ ಸ್ಟೈಲ್ ಅಲ್ಲೇ ತಿಂತಾರೆ, ಲೈಕ್ ಗೊತ್ತಲ್ಲ, ನೀಟಾಗಿ ಹಿಂಗ್ ಹಾಕಿ. ಇನ್ನೊಂಚೂರು ಪಲಾವ್ ಹಾಕ್ಲಾ? ಡು ಯು ವಾಂಟ್ ಟು ಡೆಮಾನ್ಸ್ಟ್ರೇಟ್? ಹಿಂಗೆ ಬೇಡ, ಇಟ್ಸ್ ಓಕೆ. ಸೆಟ್ಟಲ್ಲಿ ಏನು ವಿಧ ವಿಧವಾದ ಊಟ ಸಿಕ್ತಿತ್ತ ಅಥವಾ ಪಕ್ಕ ಕರ್ನಾಟಕದ ಅಪ್ಪಟ ಅಡಿಗೆನಾ? ನಾವ್ ಯಾರು ಅಷ್ಟೇ ಏನು ಅದ್ಬೇಕ್ ಇದ್ಬೇಕ್ ಕೇಳ್ತಿರ್ಲಿಲ್ಲ. ಸೊ ಅವ್ರ ಏನ್ ಕೊಡ್ತಿದ್ರು ಎಲ್ಲ ತಿಂತಿದ್ವಿ. ನೀವ್ ಯಾವತ್ತು ಇವತ್ ನಾನ್ ಅಡ್ಗೆ ಮಾಡ್ತೀನಿ ನೀವು ಎಲ್ರಿಗೂ ಅಂತ ಮಾಡಿದಿಲ್ವಾ? ಮಂಗ್ಳೂರಲ್ಲಿ ಶೂಟ್ ಮಾಡ್ಬೇಕಾದ್ರೆ, ಸೊ ಮಂಗ್ಳೂರಲ್ಲಿ ಒಂದಿಷ್ಟು ಸೀಕ್ವೆನ್ಸಸ್ ಇದೆ ಆ ಸಿನಿಮಾದಲ್ಲಿ, ವಿಚ್ ಇಸ್ ಬ್ಯೂಟಿಫುಲ್. ಒನ್ ಆಫ್ ದ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್ ಆರ್ ಫ್ರಮ್ ಮ್ಯಾಂಗ್ಳೂರ್ ಕೂಡ. ಸೊ ಹಾಗಾಗಿ ಮಂಗ್ಳೂರ್ದು ಒಂದಿಷ್ಟು ದೃಶ್ಯಗಳು ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಫಿಲ್ಮ್. ಮಂಗ್ಳೂರ್ ಶೂಟಿಂಗ್ ಮಾಡ್ಬೇಕಾದ್ರೆ ಕೆಳಗಡೆನೆ ಒಂದ್ ಸ್ವೀಟ್ ಶಾಪ್, ನಾವು ಹೋಟೆಲ್ ಮೇಲೆ ಕೆಳಗಡೆ ಸ್ವೀಟ್ ಶಾಪ್ ತಿಂದಿದೀವಿ ಸ್ವೀಟ್ಸ್. ನಾನು ಶ್ರುತಿ ಶ್ರದ್ಧಾ ಹೋಟೆಲ್ ಇಂದ ಬರ್ತಿದ್ವಿ, 3 ಜನ ಒಟ್ಟಿಗೆ ಇರ್ತಿದ್ವಿ. ಒಟ್ಟಿಗೆ ಅಂದ್ರೆ ಮಲ್ಕೊಳ್ಳೋದು ಮಾತ್ರ ಸಪ್ರೇಟ್ ರೂಮ್ ಹೋಗಿ ಮಲ್ಕೊಂತಿದ್ವಿ. ಆಮೇಲೆ ಹೋಗಿ ಒಟ್ಟಿಗೆ ಊಟ, ಒಟ್ಟಿಗೆ ಎಲ್ಲ. ಎದ್ದಿದ ತಕ್ಷಣ ಗೋ ಟು ಶ್ರುತಿಸ್ ರೂಮ್, ಟೇಕ್ ಹರ್ ಔಟ್, ಕೆಳಗ್ ಹೋಗು ಬೇಕರಿಗೆ, ಸ್ವೀಟ್ ಇಷ್ಟು ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ತಗೋ, ಏನೇನ್ ಬೇಕು ಅದು ತಗೋ. ಆಮೇಲೆ ಎಲ್ಲ ಹೋಗ್ತಾ ಎಲ್ಲಾರ್ಗು ಹಂಚ್ಬಿಟ್ಟು ಪ್ಲೇಟ್ ಖಾಲಿ ಆಗಿದೆ, ಅದನ್ನ ತಿನ್ನೋದ್ ಒಂದ್ ಬಾಕಿ ಇವಾಗ. ಪ್ಲೇಟ್ ತಿನ್ಬಿಡಿ. ಹೌದು, ಅವಳಿನ್ನು ಅದಕ್ಕೆ ಕ್ಲೀನ್ ಆಗಿ ಮಾಡಿಲ್ಲ ನೋಡು. ಇದನ್ನ ಖಾಲಿ ಮಾಡ್ಬಿಡಿ. ಮಾಡ್ತೀನಿ. This is for you, Shru. Yes. Maybe you should feed her, Janu. ಬಟ್ ಶ್ರುತಿ, ನಿಂಗೂ ಊಟ ಮಾಡಕ್ ತುಂಬಾ ಇಷ್ಟ ಅಲ್ವಾ? Stop. I should feed her ಅಲ್ಲ. ಇದೇನ್ ಗೊತ್ತಾ, ಸ್ಪೂನ್ ಅಲ್ಲಿ ಕೊಟ್ರೆ ಸ್ಪೂನ್ ರುಚಿ ಅಂತಾರೆ. Come on, take it. ಆಹಾ, Such a cute moment. ಅಲ್ವಾ? Mushroom pulav was too good. It was amazing. Thank you. ಕೈ ತೊಳೆಯೋ ಸಮಯ. I know we haven't actually eaten with the hand ಅಂತ, but ಇವರು ತಿನ್ಸಿದ್ದಾರೆ. So ಚಲೋ, let's wash our hands. ಮಶ್ರೂಮ್ ಪುಲಾವ್, ಮಸ್ಟ್ ಟ್ರೈ ಪುಲಾವ್. ಅದಕ್ಕೆ ಏನೇನೆಲ್ಲ ಹಾಕ್ಬೇಕು, ಇಂಗ್ರೀಡಿಯೆಂಟ್ಸ್ ಒಂದು ಸ್ಮಾಲ್ ರೀಕ್ಯಾಪ್ ನೋಡೋಣ. ಮಶ್ರೂಮ್ ಪುಲಾವ್ ಬೇಕಾಗಿರುವ ಸಾಮಗ್ರಿಗಳು: ಮಶ್ರೂಮ್ ಸಣ್ಣದು ಅರ್ಧ ಬಟ್ಲು, ನೆನೆಸಿದ ಅಕ್ಕಿ 1 ಗ್ಲಾಸ್, ಹಸಿಮೆಣಸಿನಕಾಯಿ 3, ಹಸಿ ಬಟಾಣಿ, ಟೊಮ್ಯಾಟೊ, ಆಲೂಗಡ್ಡೆ, ಚಕ್ಕೆ ಸ್ವಲ್ಪ, ಉಪ್ಪು 1.5 ಟೀ ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಚಮಚ, ಗರಂ ಮಸಾಲ 1 ಟೀ ಚಮಚ, ಎಣ್ಣೆ 2 ಟೀ ಚಮಚ, ಈರುಳ್ಳಿ 1 ಬಟ್ಲು, ಏಲಕ್ಕಿ 3, ಕೊಬ್ಬರಿ ತುರಿ. ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ, ಚಕ್ಕೆ, ಲವಂಗ, ಹೆಚ್ಚಿದ ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿದು, ಏಲಕ್ಕಿ, ಹೆಚ್ಚಿದ ಮಶ್ರೂಮ್, ಹಸಿ ಬಟಾಣಿ, ಟೊಮ್ಯಾಟೊ, ಆಲೂಗಡ್ಡೆ, ನೆನೆಸಿದ ಅಕ್ಕಿ ಹಾಕಿ ಫ್ರೈ ಮಾಡಿ, ನೀರು, ಹಸಿಮೆಣಸಿನಕಾಯಿ, ಉಪ್ಪು, ರುಚಿಗೆ ತಕ್ಕಷ್ಟು ಗರಂ ಮಸಾಲ, ಕೊಬ್ಬರಿ ತುರಿ ಹಾಕಿ ಕಲಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ರಿಂದ 4 ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಮಶ್ರೂಮ್ ಪುಲಾವ್ ಸಿದ್ಧ. There is no more room for food after the mushroom. ಮಶ್ರೂಮ್ ಪುಲಾವ್ ಇವಾಗ ಸ್ಟಮಕ್ ಅಲ್ಲಿ ನಿಮ್ ತರನೇ ಡಾನ್ಸ್ ಮಾಡ್ತಾ ಇದೆ, ನಿಮ್ಮಿಬ್ರು ತರಾನೇ ಫುಲ್ ಸ್ಟೆಪ್ಸ್ ಆಗ್ತಾ ಇದೆ. ಜಾನ್ವಿ ಜ್ಯೋತಿ ಅವರೇ, ನಿಮ್ ಹೆಸರು ತರಾನೇ ವಿಶೇಷವಾಗಿತ್ತು ಮಶ್ರೂಮ್ ಪುಲಾವ್, ನಿಮ್ ಕೈ ರುಚಿ ಅಂತೂ ಬ್ಯೂಟಿಫುಲ್. Thank you so much. How did you feel? ನೀವು ಬಂದು you've cooked something really different, special for both the Shrutis. ನಿಮ್ಗೆ ಹೆಂಗ್ ಅನ್ಸ್ತು?
First of all, I'm really excited here to be with Shruti and Shruti. And ನಂದಿದು ಫಸ್ಟ್ ಕುಕ್ಕರಿ ಶೋ, ಸೊ ನನ್ಗೆ ಅದು ಬೇರೆ ಎಕ್ಸೈಟೆಡ್. ಓಕೆ, ಅಡ್ಗೆ ಮಾಡ್ತಾ ಇದೀನಿ, ಟಿವಿಲಿ ನೋಡ್ತಾರೆ ಅನ್ನೋದು ನಿಮ್ಗೆ ಅಡ್ಗೆ ಮಾಡೋದು ಇಷ್ಟನಾ? ತುಂಬಾ ಇಷ್ಟ. ನಾನು ಆಗ್ಲೇ ಹೇಳ್ದಂಗೆ ಡೆಂಟಿಸ್ಟ್ರಿಲಿ ಇಟ್ಸ್ ಲೈಕ್ ಹ್ಯಾಂಡ್ ವರ್ಕ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಅದನ್ನ ಮಾಡ್ತಾ ಮಾಡ್ತಾ ನಾನು ಕುಕ್ಕು ಮಾಡ್ತಿದ್ದೆ ಜೊತೆಲಿ. ಸೊ ಆ ತರ ರೂಢಿ ಆಗಿದ್ದು. And this is an amazing show, and I'm really happy because I am with Shru. I'm her fan, just like a fan and a friend. She's like my sister, she's my guide and everything. So I'm very happy to be here, and thank you so much, Shruti. You were very sweet, and you are one of the good hosts. So thank you so much for being here, Janu. Janu ko jana padega. ಜಾನು ತುಸಿ ನಾ ಜಾओ. ಸೊ ಜಾನು ನಾ ಬಿಟ್ಟು ಬರೋಣ. ಎಸ್. ಓಕೆ, ನನಗೆ ಹಾಡು ಬರಲ್ಲ, ಬನ್ನಿ. ಈ ಶ್ರುತಿ ಇಲ್ಲ ಅಂದ್ರೆ ಈ ಶ್ರುತಿ ಇರ್ತೀನಿ, ಈ ಶ್ರುತಿ ಇಲ್ಲ ಅಂದ್ರೆ ಆ ಶ್ರುತಿ ಇರ್ತಾರೆ. ಬೇಸಿಕಲಿ ಈ ಶ್ರುತಿನ ಬಿಟ್ಕೊಡ್ತಾ ಇಲ್ಲ. ಮತ್ತೆ ನಾಳೆ ಮಧ್ಯಾಹ್ನ 1:30ಗೆ ನಿಮ್ಮ ಭೇಟಿ ಇದೇ ಸ್ಟಾರ್ ಸವಿರುಚಿಯಲ್ಲಿ. ನಾಳೆ ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನಮ್ಮ ಶ್ರುತಿ ಜೀವನದ ಮೊದಲನೇ ಫಿಲ್ಮಿ ಡಿಸಾಸ್ಟರ್ ಏನಾಗಿತ್ತು, ಜೊತೆಗೆ ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲ ಯಾರ್ದೋ ಮನೆ ಬಾಗಲ್ನ ಡಬ್ಬ 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 ಅಂತ ಇವರು ಯಾಕೆ ಬಡದ್ರು, ಆಲ್ ದಿಸ್ ಕತೆಗಳು ನಾಳೆ ಗೊತ್ತಾಗತ್ತೆ. ಎಸ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಶ್ರುತಿ ಹರಿಹರನ್. ಸೊ ನಾಳೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಟಾಡಾ, ಬಾಯ್, ಸಿ ಯು, ಟಾಡಾ. ಮಧ್ಯಾಹ್ನ 1:30 ಆದ್ಮೇಲೆ ನೀವು ನಮ್ಮನ್ನ ನೋಡ್ಬೇಕು, ನಾವು ನಿಮ್ಮನ್ನ ನೋಡ್ಬೇಕು. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ, ಅಂಡ್ ನಮ್ಮೊಂದಿಗೆ ದ ಸ್ಟಾರ್ ಶ್ರುತಿ. ಹಾಯ್ ಶ್ರುತಿ. ಹಾಯ್ ಶ್ರುತಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಮಾನ್ಯರೇ ಮತ್ತು ಮಹಿಳೆಯರೇ, ಬರ್ತಿರುವ ವ್ಯಕ್ತಿ, ನಮ್ಮ ಅತಿಥಿ ಸಾಮಾನ್ಯವಾಗಿರೋರಂತೂ ಅಲ್ವೇ ಅಲ್ಲ. ಅಲ್ಲ. ಯಾರವರು? ಯಾರ ಕೈ ರುಚಿನ ಟ್ರೈ ಮಾಡ್ತಾ ಇದೀವಿ? ಮಾನುಶ್ರೀ ಅಂತ ನನ್ ವೆರಿ ಗುಡ್ ಫ್ರೆಂಡ್. ಫ್ರೆಂಡ್ಕಿನ ಜಾಸ್ತಿ ಶಿ ಇಸ್ ಆಲ್ಸೋ ಮೋರ್ ಲೈಕ್ ಅ ಸಿಸ್ಟರ್ ಟು ಮೀ. ಓಕೆ, ಆಕ್ಚುಲಿ ಶಿ ಇಸ್ ಅ ವೆರಿ ಯಂಗ್ ಕುಟ್ಟಿ ಗರ್ಲ್. ಬರ್ತಾರೆ, ನೋಡ್ತೀರಾ. ಅಂಡ್ ಶೀಸ್ ಅನ್ ಅಬ್ಸಲ್ಯೂಟ್ ವಂಡರ್ಫುಲ್ ವುಮನ್. ಸೊ ಟೈಮ್ ಫಾರ್ ಅಸ್ ಟು ಸೇ ವೆಲ್ಕಮ್ ಅಂತ. ಸೊ ಮಾನ್ಯ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಸ್ಪೆಷಲ್ ಆಗಿ ಈ ಶ್ರುತಿಗೋಸ್ಕರ ಏನನ್ನ ಮಾಡ್ತಾ ಇದೀರಾ ಇವತ್ತು? ನಿಮ್ಮಿಬ್ರನ್ನ ರೋಲ್ ಮಾಡೋದ್ ಬದಲು ಒಂದ್ ಸ್ವೀಟ್ ನ ರೋಲ್ ಮಾಡೋಣ ಅಂತ ಸುರುಳಿ ಪೂರಿ ಅಂತ ಸ್ವೀಟ್ ಮಾಡ್ತಾ ಇದೀನಿ. ಸುರುಳಿ ಪೂರಿ. ಎಸ್. ಆಹಾ, ಹೆಸರೇ ಒಂಥರ ವ್ಯತ್ಯಾಸವಾಗಿ ಡಿಫ್ರೆಂಟ್ ಆಗಿದೆಯಲ್ಲ. ತಿನ್ನೋಟ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಹೌದಾ? ಇದು ನೀವೇ ನಾಮಕರಣ ಮಾಡಿರುವ ಸ್ವೀಟಾ? ಇಲ್ಲ, ಅದು ಆಕ್ಚುಲಿ ನಮ್ಮ ಊರ್ ಕಡೆ ಸ್ಪೆಷಲ್ ಆಗಿ ಮಾಡೋ ಸ್ವೀಟ್ ಇದು. ಯಾವ ಊರ್ ಕಡೆದು? ಎಕ್ಸಾಕ್ಟ್ಲಿ, ಮಂಗ್ಳೂರಾ? ನನ್ಗೂ ಗೊತ್ತಿರ್ಲಿಲ್ಲ. ಮಂಗಳೂರು ಹುಡುಗಿ ಸುರುಳಿ ಪೂರಿಯನ್ನ ಹೇಗ್ ಮಾಡೋದು ಅಂತ ಇವಾಗ ಹೇಳ್ಕೊಡ್ತಾರೆ ನಮ್ಗೆ. ಸೊ ಶುರು ಮಾಡೇ ಬೇಡ? ಶೋರ್. ಸೊ ಸುರುಳಿ ಪೂರಿಗೆ ಏನೇನೆಲ್ಲ ಬೇಕು ಮಾನ್ಯ? ಮೈದಾ ಎಷ್ಟು? 1 ಕಪ್. ಫ್ಯಾಮಿಲಿ ಆಫ್ 4 ಅಂತ ಇಟ್ಕೊಳ್ಳೋಣ. ಫ್ಯಾಮಿಲಿ ಆಫ್ 4ಗೆ 1 ಕಪ್ ಸಾಕು. ಓಕೆ. ಮೈದಾಗೆ ಚೂರ್ ಸೋಡಾ, ಅರಿಶಿನ, ಆಮೇಲೆ ಚಿಟ್ಕಿ ಉಪ್ಪು. ಸೊ ಚಿಟ್ಕಿ ಸೋಡಾ, ಚಿಟ್ಕಿ ಅರಿಶಿನ, ಚಿಟ್ಕಿ ಉಪ್ಪು ಚಿಟ್ಕಿ. ಇದೆಲ್ಲ ಇದೆಲ್ಲ ಒಳಗಿನ ಹೂರ್ಣಕ್ಕೆ ಓಕೆ ಫಿಲ್ ಮಾಡ್ತೀವಲ್ಲ ಆ ತರ. ಸೊ ಅದಕ್ಕೆ ಇದು ಜಾಯ್ಕಾಯಿ ಪತ್ರೆ ಅಂತ. ಜಾಯ್ಕಾಯಿ ಪಾತ್ರೆ. ಜಾಯ್ಕಾಯಿ ಪತ್ರೆ ಆಕ್ಟೋಪಸ್ ತರ ಕಾಣ್ತಿಲ್ಲ. ಗಮ್ಮನತೆ. ಇದು ಹಾಕದೆ ಅದಕ್ಕೆ ನೈಸ್. ಏಲಕ್ಕಿ, ಗೋಡಂಬಿ, ಬೆಲ್ಲ, ಕಡಲೆ, ದಟ್ಸ್ ಆಲ್. ಆಮೇಲೆ ಒಣಕೊಬ್ಬರಿ. ಉರುಳಿ ಸುರುಳಿ ಪುರಿನ ಗುಳುಂ ಮಾಡಕ್ಕಿಂತ ಮುಂಚೆ ಫಸ್ಟ್ ಮಾಡೋಣವಾ? ಹೇಗೆ, ಎಲ್ಲಿಂದ ಶುರು ಮಾಡ್ಬೇಕು? ಫಸ್ಟು ಹಿಟ್ ಕಲ್ಸ್ಕೊಂಡ್ಬಿಟ್ರೆ ಈ ಹಿಟ್ಟನ್ನ ಪೂರಿ ಹೆಂಗ್ ಮಾಡ್ತೀವೋ ಅದ್ರ ಹದಕ್ಕೆ ಕಲ್ಸ್ಕೋಬೇಕು. ತುಂಬಾ ಕನ್ಸಿಸ್ಟೆನ್ಸಿ. ಓಕೆ. ತುಂಬಾ ನೀರಾಗೂ ಇರಬಾರ್ದು, ತುಂಬಾ ಗಟ್ಟಿಗೂ ಇರಬಾರ್ದು. ಸರಿ, ಎಷ್ಟು ತಗೊಳ್ತೀರಾ? ಇವಾಗ 1/4 ಕಪ್ ತಗೊಂಡು 1/4 ಕಪ್ ಮೈದಾ. ಮುಂದೆ ಇದಕ್ಕೆ ಚಿಟ್ಕಿ ಬೇಕಿಂಗ್ ಸೋಡಾ, ಓಕೆ, ಚಿಟ್ಕಿ ಉಪ್ಪು, ಓಕೆ, ಆಮೇಲೆ ಅರಿಶಿನ. ಅರಿಶಿನ ಎಷ್ಟು ಹಾಕ್ಬೇಕು? ಸ್ವಲ್ಪ ಒಂದ್ ಕಲರ್ಗೋಸ್ಕರ ಅಷ್ಟೇ, Okay, ಚೆನ್ನಾಗಿ ಕಾಣಿಸ್ಲಿ ಅಂತ. ಇದನ್ನ ಮಿಕ್ಸ್ ಮಾಡಿ. ನೀರ್ ಬೇಕಾ? ಹಾ, ಒಂದು ಸ್ಮಾಲ್ ಟೀ ಸ್ಪೂನ್ ಅರಿಶಿನ ಹಾಕಿದ್ರೆ ಸಾಕು. ನಾಟ್ ಟೂ ಥಿಕ್, ನಾಟ್ ಟೂ ಥಿನ್.
ಎಸ್. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾ. ಸ್ವಲ್ಪ ನೀರ್ ಹಾಕೋಬೇಕು, ಸ್ವಲ್ಪ ತುಪ್ಪ ಹಾಕೋಬೇಕು. ಸೊ ತುಪ್ಪ ಇಂದ ದಪ್ಪ ಆಗಲ್ಲ, ತುಪ್ಪ ಇಂದ ಸಾಫ್ಟ್ ಆಗತ್ತೆ. ಹಾಕ್ಲಾ? ಎಸ್. ಇನ್ನೊಂಚೂರು ನೀರ್ ಹಾಕೋಣ, ಆಮೇಲೆ ತುಪ್ಪ ಹಾಕೋಣ. ಸರಿ. ಶ್ರುತಿ ವಾಟರ್. ಎರಡೆರಡು ಶ್ರುತಿ ಹೆಲ್ಪ್ ಮಾಡ್ತಾ ಇದೀವಿ. ಅಡಿಗೆಯಲ್ಲಂತೂ ಡಿಸಾಸ್ಟರ್ ಆಗಕ್ ಚಾನ್ಸೇ ಇಲ್ಲ. ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಗತ್ತೆ ನಮ್ಮ ಮಾನ್ಯ ಶ್ರೀ. ಅಲ್ವಾ, ಕಳ್ಸೋ ರೀತಿನಲ್ಲೇ ಗೊತ್ತಾಗತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ಡಿಸಾಸ್ಟರ್ ಕ್ವೀನ್ ನಮ್ ಪಕ್ಕ ಆ ಕಡೆ ನಿಂತಿದ್ದಾರೆ. ಫಸ್ಟ್ ಟೈಮ್ ಆಡಿಷನ್ಗೆ ಹೋದಾಗ ಏನೋ ಡಿಸಾಸ್ಟರ್ ಆಗಿತ್ತಂತೆ. ಯಾವ್ದು ಲೂಸಿಯಾದ? ಲೂಸಿಯಾ ಆಡಿಷನ್ಗೆ ಹೋಗಿದ್ದೀನಿ. ತುಂಬಾ ಕೆಲಸ, ಬೇರೊಂದ್ ಕೆಲಸ ಈ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಏನೋ ಡಾನ್ಸ್ ಶೋ ಏನೋ ಇತ್ತು. ಸೊ ಅಲ್ಲಿ ಆ ಪ್ರಾಕ್ಟೀಸ್ ಮುಗಿಸ್ಕೊಂಡು ಸ್ಕೂಟರ್ ಅಲ್ಲಿ ಹೋಗಿದ್ದೀನಿ. ಸ್ಕೂಟರ್ ಹೋಗಿದ ತಕ್ಷಣ ಪವನ್ ಅಲ್ಲಿಂದ ಮೇಲ್ಗಡೆ ಬಾಲ್ಕನಿಂದ ನೋಡ್ಬಿಟ್ಟು, ಇವಳ ಹೀರೋಯಿನ್ ಆಡಿಷನ್ ಮಾಡಕ್ ಬಂದಿದ್ದಾಳ ಅಂತ ಫಸ್ಟ್ ಹೇಳ್ಬಿಟ್ರತ್ತೆ. ಇದೆಲ್ಲ ನನಗ ವಾಟ್ ಆರ್ ಯು ವೇರಿಂಗ್? ಏನ್ ಹಾಕೊಂಡು ಹೋಗಿದ್ದೆ? ಒಂದ್ ಸಲ್ವಾರ್ ಕಮೀಸ್. ಓಕೆ. ಏನು ಮಾಡ್ಕೊಂಡಿಲ್ಲ, ಮುಖದಲ್ಲಿ ಒಂದ್ ಕಾಜಲ್ ಮಾತ್ರ, ಕೂದಲೆಲ್ಲ ಹಿಂಗ್ ಬುಫ್ ಬಂತಿದೆ, ಏನು ಮಾಡ್ಕೊಂಡಿಲ್ಲ. ನಥಿಂಗ್, ಐ ನಾಟ್ ಲುಕಿಂಗ್ ಲೈಕ್ ಅ ಹೀರೋಯಿನ್. ಹೋಗ್ಬಿಟ್ಟು ಒಂದ್ ಡೈಲಾಗ್ ಶೀಟ್ ಎಲ್ಲ ಕೊಟ್ಟಿದ್ದಾರೆ. ಅದು ಬೇರೆ ಲೈಫು ಇಷ್ಟೇನೆ. ಸಿಂಧು ಅವರು ಮಾತಾಡಿದ ಒಂದಿಷ್ಟು ಡೈಲಾಗ್ಸ್ ನ ಮಾತಾಡ್ತಾ ಇದ್ದೀನಿ. ಕೆಟ್ಟದಾಗಿ ಮಾಡಿದೀನಿ ಅಂತಂದ್ರೆ ನೀವ್ ಆ ವಿಡಿಯೋ ನೋಡಿದ್ರೆ ಐ ವುಡ್ ನಾಟ್ ಕಾಸ್ಟ್ ಮೈ ಸೆಲ್ಫ್. ನಾನೇ ನನ್ನ ರಿಜೆಕ್ಟ್ ಮಾಡ್ತಿದ್ದೆ, ಅಷ್ಟು ಕೆಟ್ಟ ಆಡಿಷನ್ ಕೊಟ್ಟಿದ್ದೀನಿ. ಬಟ್ ಐ ಥಿಂಕ್ ಲಕ್, ಐ ಆಮ್ ವೆರಿ ಲಕ್ಕಿ. ಆ ತರ ಪವನ್ saw the potential in you, ಶ್ರುತಿ. ಪವನ್ saw the commitment in me. ಇದು ಇಷ್ಟು ಸಾಫ್ಟ್ ಆಗಿ ಬರ್ಬೇಕು. ಯಾವಾಗ ಅದು ಕ್ಲೀನ್ ಆಗಿ ಆಗಿದೆ ಅಂದ್ರೆ ಕ್ಲೀನ್ ಆಗಿರ್ಬೇಕು. ಅವಾಗ ನೀಟಾಗಿ ಕೂತಿದೆ ಅದು ಅಂತ. ಬ್ಯೂಟಿಫುಲ್, ಬ್ರಿಲಿಯಂಟ್. ಸೊ ಬೇಸಿಕಲಿ ಈ ಹಿಟ್ಟು ಸೂಪರ್ ಹಿಟ್ಟು ಅಂತ ಯಾವಾಗ ಗೊತ್ತಾಗತ್ತೆ ಗೊತ್ತಾ? ಕೈ ಇಷ್ಟು ಕ್ಲೀನ್ ಆಗಿರ್ಬೇಕು, ಇಷ್ಟು ನೀಟಾಗಿ ಹಿಟ್ಟು ರೆಡಿ ಆಗಿರ್ಬೇಕು. ಇವಾಗ ಏನ್ ಮಾಡೋಣ ಇದನ್ನ ಮುಚ್ಚಿಟ್ಬೇಡ. ಗ್ರೇಟ್. ಸ್ವಲ್ಪ ಕೂಡ್ಕೊಳ್ಳುತ್ತೆ ಅದು, ಅವಾಗ ನೀಟಾಗಿ ಇನ್ನೂ ಸಾಫ್ಟ್ ಆಗತ್ತೆ, ಕೂಡ್ಕೊಳ್ಳುತ್ತೆ. ಓಕೆ, ಸರಿ. ಮುಂದೆ ಇವಾಗ ಏನ್ ಮಾಡೋಣ? ಮುಂದೆ ಈಗ ಆ ಸ್ವೀಟ್ ಒಳಗಡೆ ಹಾಕಕ್ಕೆ ಹೂರ್ಣ ಮಾಡೋಣ. ಸೊ ನಾವು ಹೂರ್ಣ ಮಾಡೋ ಟೈಮ್ ತನಕ ಅದು ಅದ್ರ ಪಾಡದಲ್ಲಿ ಕೂತಿರತ್ತೆ. ಅದಕ್ಕೆ ಫಸ್ಟ್ ಅದನ್ನ ಮಾಡ್ಕೋಬೇಕು, ಆಮೇಲೆ ಹೂರ್ಣ ಮಾಡ್ಕೋಬೇಕು. ಓಕೆ, ಸರಿ. ಇವಾಗ ಏನ್ ಬೇಕು ನಿಮ್ಗೆ ಇದಕ್ಕೆ? ಫಸ್ಟ್ ಇದನ್ನೆಲ್ಲ ಕುಟ್ಕೊಂಡ್ ಬಿಡೋಣ. ಬೆಲ್ಲ, ಆಮೇಲೆ ಗೋಡಂಬಿ, ಏಲಕ್ಕಿ ಎಲ್ಲ ಕುಟ್ಕೊಂಡ್ ಬಿಡೋಣ. ಆಮೇಲೆ ಕಡ್ಲೆನ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಎಷ್ಟೆಷ್ಟು ಹಾಕ್ಬೇಕು ಅಂತ ಹೇಳ್ಬೇಕು ನೀವು. 3/4 ಕಪ್ ಮಾಡ್ತಿರೋದ್ರಿಂದ ಸ್ವೀಟ್ ತುಂಬಾ ತಿನ್ನೋರ್ಗೆ ತುಂಬಾ ಬೆಲ್ಲ ಹಾಕೋಬಹುದು, ಸಕ್ಕರೆನಲ್ಲೂ ಮಾಡ್ಬೋದು. ಆದ್ರೆ ಬೆಲ್ಲನಲ್ಲಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ. ಓಕೆ. ಸೊ ಒಂದು ಸ್ಮಾಲ್ ಕ್ಯೂಬ್ ಬೆಲ್ಲ, 2.5. ಓಕೆ. ಅವಳಿಗೆ ಸ್ವೀಟ್ ಜಾಸ್ತಿ ಇಷ್ಟ ಶ್ರುತಿಗೆ, ಸೊ ನಾ ಇನ್ನೊಂದು ಹಾಕ್ತೇವೆ. ಸೊ 3 ಅಂತ ಇಟ್ಕೊಳ್ಳೋಣ. ಇದನ್ನ ಆಮೇಲೆ ಮಿಕ್ಸಿ ಮಾಡ್ಬೇಕು. ಇದು ಫುಲ್ ಹಾಕಕ್ಕಾಗಲ್ಲ ಅಂತ ಸ್ವಲ್ಪ ಕುಟ್ಕೊಂಡ್ರೆ ಸರಿ. ಇದಕ್ಕೆ ಇವಾಗ ಏನ್ ಮಿಕ್ಸ್ ಮಾಡ್ತೀರಾ? ಇದನ್ನ ಸೈಡಿಗೆ ಎತ್ತಿಟ್ಕೊಂಬೋಣ ಅಷ್ಟೇ. ಆಮೇಲೆ ಮಿಕ್ಸಿ ಮಾಡ್ಕೋಬೇಕು ಇದನ್ನ. ಓಕೆ. ಸ್ವಲ್ಪ ಗೋಡಂಬಿ ಕಟ್ ಮಾಡ್ಕೊಳ್ಳೋದ್ ಬದಲು ಕುಟ್ಟಿದ್ರೆ ಒಂದು ಹಿಡಿ ಗೋಡಂಬಿನ ಅದೇ ನಿಮ್ಗೆ ಎಷ್ಟು ಸಿಗ್ಬೇಕು. ಸೊ ಯಾರಿಗೆ ಗೋಡಂಬಿ ಇಷ್ಟನೋ ಜಾಸ್ತಿ ಹಾಕೊಂಡು. ಸೊ ಬೇಸಿಕಲಿ ಬೆಲ್ಲ, ಗೋಡಂಬಿ, ಏಲಕ್ಕಿ ಎಲ್ಲ ರುಚಿಗೆ ತಕ್ಕಷ್ಟು ಹಾಕೋಬೇಕು. ಯಾರಿಗೆ ಜಾಸ್ತಿ ಸ್ವೀಟ್ ಬೇಕೋ ಜಾಸ್ತಿ ಬೆಲ್ಲ, ಯಾರಿಗೆ ಗೋಡಂಬಿ ಎಲ್ಲ ತುಂಬಾ ಇಷ್ಟ ಇದೆಯೋ ಜಾಸ್ತಿ ಗೋಡಂಬಿ, ಕಮ್ಮಿ ಬೇಕಿರೋರ್ಗೆ ಇದು ಕಮ್ಮಿ ಅಷ್ಟೇ. ಸೊ ಇದನ್ನ ಕುಟ್ಕೊಳ್ಳೋಣ. ಓಕೆ. ಅಯ್ಯೋ, ಗೋಡಂಬಿನೂ ಪುಡಿ ಆಗೋಗತ್ತಾ? ಮಧ್ಯ ಸಿಗತ್ತಲ್ಲ, ಅವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಇದೀಗ ಪುಡಿ ಆಗಿದೆ. ಅಮೇಸಿಂಗ್. ಇಷ್ಟ ಆದ್ರೆ ಸಾಕು, ಅವಾಗ ಬಾಯಿಗೆ ಸಿಗತ್ತೆ ಗೋಡಂಬಿ, ಟೇಸ್ಟ್ ಚೆನ್ನಾಗಿರತ್ತೆ. ಇದು ಹಾಗೆ ಇಟ್ಕೊಳ್ಳಿ. ಇದನ್ನು ಮಿಕ್ಸಿಗೆ ಹಾಕ್ಬೇಡ. ತುಂಬಾ ಸ್ಮೂತ್ ಆಗು ಅಲ್ಲ, ತುಂಬಾ ತರ್ತರಿಯಾಗೂ ಅಲ್ಲ, ಪರ್ಫೆಕ್ಟ್ ಆಗಿ ಪುಟ್ಟಾಗಿ ಗೋಡಂಬಿನ ಕುಟ್ಕೊಂಡು ಸೈಡ್ ಅಲ್ಲಿ ಇಟ್ಟಿದೀವಿ. ಇವಾಗ ಮುಂದೆ ಗ್ರರ್ ಅನ್ಸ್ಬೇಕು ಮಿಕ್ಸಿಯಲ್ಲಿ. ಓಕೆ. ಹುರ್ಗಡ್ಲೆ 1 ಫುಲ್ ಕಪ್ಪು. ಇದನ್ನ ಸಪರೇಟ್ ಆಗಿ ಫಸ್ಟ್ ಮಿಕ್ಸಿ ಮಾಡ್ಕೋಬೇಕು. ಓಕೆ. ಇಲ್ಲ ಅಂದ್ರೆ ಬೇರೆ ಜೊತೆ ಮಿಕ್ಸ್ ಮಾಡಿದ್ರೆ ವಾಟರಿ ಇರತ್ತಲ್ಲ, ನೀರ್ ಇರೋದ್ರಿಂದ ಇದು ಒಂಥರ ಕೂಡ್ಕೊಂಡ್ಬಿಡತ್ತೆ ಎಲ್ಲ. ಸೊ ಇದು ಸಪರೇಟ್ ಆಗೇ ಇರ್ಬೇಕು. ಅಷ್ಟೇನಾ? ಅಷ್ಟೇ. ಓಹ್, ಒಂದ್ ಅರ್ಧ ಸೆಕೆಂಡ್ ಅಷ್ಟೇ ಗ್ರರ್ ಅನ್ಸ್ಬೇಕು. ಒಂದ್ ದೊಡ್ಡ ಇಲ್ಲ, ಇದು ಫಿಟ್ ಆಗಲ್ಲ. ಅಲ್ಲ, ಸ್ವಲ್ಪ ಹಾಕೊಂತೀನಿ. ಓಕೆ. ಇದ್ರ ಜೊತೆ ಇವಾಗ ಏಲಕ್ಕಿ ಒಂದ್ 5-6 ಏಲಕ್ಕಿ. ಓ, ಅದ್ರ ಸಿಪ್ಪೆ ಜೊತೆನೆ ಹಾಕ್ತೀರಾ? ಪರವಾಗಿಲ್ಲ. ಬ್ರಿಲಿಯಂಟ್ ಅಲ್ಲ? ಆಮೇಲೆ ಜಾಯ್ಕಾಯಿ ಪತ್ರೆ. ಜಾಯ್ಕಾಯಿ ಪತ್ರೆ. ಓಕೆ. ಇದು ಘಮಕ್ಕೆ ಹಾಕೋದು. ಅಂದ್ರೆ ಇದನ್ನ ಸ್ವೀಟ್ ತಿಂದ ತಕ್ಷಣ ಒಂದಿನ ಕಂಪ್ಲೀಟ್ ಆ ಎಸೆನ್ಸ್ ತರ ಇರ್ಬೇಕು ಬಾಯಲ್ಲಿ, ಆ ತರ ಗಮ್ ಅಂತ ಇರತ್ತೆ. ಸೊ ಜಾಯ್ಕಾಯಿ ಪಾತ್ರೆಯಲ್ಲಿ ಫ್ಲೇವರ್ ಅಂತ ಏನೂ ಇಲ್ಲ, ಫ್ಲೇವರ್ ಇಂದಾನೆ ಅದು ಸ್ಮೆಲ್ ಕೊಡೋದು. ಸ್ಮೆಲ್. ಇವಾಗ ಇದ್ರ ಜೊತೆ ಬೆಲ್ಲ ಏನ್ ಕುಟ್ಕೊಂಡಿದೀವೋ ಅದನ್ನ ಹಾಕೊಂಡ್ಬೇಡ. ಬೆಲ್ಲ ಹಾಕೊಂಡ್ಬಿಟ್ಟು ಇದನ್ನ ಇವಾಗ ಮಿಕ್ಸಿ ಮಾಡೋಣ. ಓಕೆ.
ಸೊ ಹುರ್ಗಡ್ಲೆ ಪೌಡರು, ಒಂದು ಜಾಯ್ಕಾಯಿ ಪತ್ರೆ, ಒಂದ್ 4-5 ಬೆಲ್ಲ, ಆಮೇಲೆ ಒಂದ್ 4-5 ಏಲಕ್ಕಿ ಎಲ್ಲ ಗ್ರ ಅನ್ಸಿ ಮಿಕ್ಕಿರೋ ಹುರ್ಗಡ್ಲೆನೂ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಸರಿ. ಸೊ ಅವಾಗ ಆ ಬೆಲ್ಲದ್ದು ನೀರು ಬಿಟ್ಕೊಳ್ಳಲ್ಲ, ಇನ್ನೊಂದ್ ಸ್ವಲ್ಪ ಇಲ್ಲಿ ಡ್ರೈ ಇರುತ್ತೆ ಅಲ್ವಾ, ಸೊ ಅದ್ ಮಿಕ್ಸ್ ಆದಾಗ ಕರೆಕ್ಟ್ ಆಗತ್ತೆ. ಸರಿ. ಒಂದ್ ಚೂರೇ ಚೂರು ಹುರ್ಗಡ್ಲೆಗೆ ಬೆಲ್ಲ ಹಾಕಿ, ಜಾಯ್ಕಾಯಿ ಪತ್ರೆ ಹಾಕಿ, ಏಲಕ್ಕಿ ಹಾಕಿ ಗಿರ್ ಅನ್ಸ್ಬಿಟ್ಟು ಮಿಕ್ಕಿರೋ ಹುರ್ಗಡ್ಲೆನೂ ಮಿಕ್ಸ್ ಮಾಡ್ಕೋಬೇಕು, ಸೊ ದಟ್ ನೀರ್ ಬಿಡಲ್ಲ ಅಂತ ಅಲ್ವಾ? ಗ್ರೇಟ್. ಆಹಾ, ಮಧ್ಯ ಈ ಆರೆಂಜ್ ಕಲರು ಸಖತ್ತ ಕಾಣ್ತದೆ. ಅದೇ ಜಾಯ್ಕಾಯಿ ಪತ್ರೆ. ಕರೆಕ್ಟ್. ತುಂಬಾ ಇಷ್ಟಪಡೋರು ಕೊಬ್ಬರಿ ಹಾಕೋಬಹುದು, ಇಲ್ಲಾಂದ್ರೆ ಇಷ್ಟನ್ನೇ ಹೂರ್ಣ ಆಗಿ ಇಟ್ಕೋಬಹುದು. ಇಲ್ಲಾಂದ್ರೆ ಕೊಬ್ಬರಿ ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಕೊಬ್ಬರಿ ಘಮ ಬರುತ್ತೆ. ಸೊ ಒಂದ್ ಸ್ವಲ್ಪ ಕೊಬ್ಬರಿ. ನಾನಾಗಿದ್ರೆ ಖಂಡಿತವಾಗ್ಲೂ ಕೊಬ್ಬರಿನ ಅವಾಯ್ಡ್ ಮಾಡ್ತಿದ್ದೆ. ನನಗೂ ಕೊಬ್ಬರಿಗೂ ದೂರ. ಹೌದಾ? ಎಷ್ಟು ಸುಮ್ನೆ ಹೆಸರಿಗೆ ಒಂದಿಷ್ಟು ಕೊಬ್ಬರಿ ಹಾಕಿದ್ರಿ. ಹಾ, ಸುಮ್ನೆ ಮಧ್ಯ ಸಿಗ್ಲಿ ಬಾಯಿಗೆ ಅಂತ ಅಷ್ಟೇ. ಇದು ಇವಾಗ ಹೂರ್ಣ ಮುಗೀತು. ಓ, ರೆಡಿ. ಇದು ಮುಗೀತು, ಅದು ಮುಗೀತು. ಸೂಪರ್. ನೆಕ್ಸ್ಟ್ ಇವಾಗ ಅದನ್ನ ಫಿಲ್ ಮಾಡ್ಬೇಕು. ಲಟ್ಟಿಸ್ಕೋಬೇಕು. ಫಸ್ಟ್ ಲಟ್ಟಿಸ್ಕೊಂಡು ಫ್ರೈ ಮಾಡ್ಬೇಕು. ಸುರ್ಲಿ ಪೂರಿಗೆ ಪೂರಿ ಕನ್ಸಿಸ್ಟೆನ್ಸಿದು ರೆಡಿ ಆಗಿದೆ ಹಿಟ್ಟು. ಇಲ್ಲಿ ಹೂರ್ಣ ಪೂರ್ಣವಾಗಿ ತಯಾರಾಗಿದೆ. ಇವಾಗ ಮುಂದೆ ಏನ್ ಮಾಡೋಣ? ಅದನ್ನ ಲಟ್ಟಿಸ್ಕೋಬೇಕು ಇವಾಗ. Okay. ಹಿಟ್ಟನ್ನ ಇವಾಗ ಇದು ಚೆನ್ನಾಗಿ ಕೂಡ್ಕೊಂಡಿರತ್ತೆ, ಇಷ್ಟು ತನಕ ಬಿಟ್ಟಿರೋದು. ಕರೆಕ್ಟ್. ಮಿನಿಮಮ್ ಎಷ್ಟು ಟೈಮ್ ಇಡಬೇಕು ಮಾನ್ಯ? ಒಂದ್ 15 to 20 ಮಿನಿಟ್ಸ್ ಇಟ್ರೆ ಸಾಕು. ಐ ಬಿಲೀವ್ ಲೂಸಿಯಾ ಸಿನಿಮಾ ಅಲ್ಲಿ ನೀವೊಂದು ಪಾತ್ರ ಮಾಡಿದಿರಂತೆ. ಓಕೆ, ಆ ಪಾತ್ರದಲ್ಲಿ ಪಿಜ್ಜಾ ಟಚ್ಚೇ ಮಾಡ್ಲಿಲ್ವಂತೆ ಪಾಪ ನೀವು. ಅಯ್ಯೋ, ಕೇಳಲೇ ಬೇಡ. ಸೊ ಬೇಸಿಕ್ಲಿ ಪಿಜ್ಜಾ ಹುಡುಗಿ ಲೂಸಿಯಾ ನೋಡಿರೋರು ಗೊತ್ತಿರುತ್ತೆ that ನಾನು ಪಿಜ್ಜಾ ಹುಡುಗಿಯಾಗಿಯೂ ಕೆಲಸ ಮಾಡಿದೀನಿ. ಹೌದು. ಆಸ್ ಇನ್ ಒಂದ್ ಪಾತ್ರ, ಒನ್ ಆಫ್ ದ ಕ್ಯಾರೆಕ್ಟರ್ಸ್ ಇಸ್ ದಟ್ ಶಿ ವರ್ಕ್ಸ್ ಇನ್ ಅ ಪಿಜ್ಜಾ ಜಾಯಿಂಟ್. ಅಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ ನಮ್ಮ ಪ್ರೊಡಕ್ಷನ್ ಅವರು ಪಿಜ್ಜಾ ತಿನ್ನಿಸ್ಬಿಟ್ಟು ಅದಾದ್ಮೇಲೆ 1 ವರ್ಷ ನಾನು ಪಿಜ್ಜಾ ತಿಂದಿಲ್ಲ. ಎಷ್ಟು ಪಿಜ್ಜಾ ತಿಂದ್ರಿ? ಕೌಂಟ್ ಏನಾದ್ರು ಇದೆಯಾ? ಪಿಜ್ಜಾ ಕೌಂಟ್ ಅಂತಿಲ್ಲ, ಬಟ್ ಫ್ರೀ ಆಫ್ ಕಾಸ್ಟ್ ಸಿಕ್ಕಿದ್ರೆ ಯಾರು ತಿನ್ನಲ್ಲ ಶ್ರುತಿ ಹೇಳು? ಅಂದ್ರೂ ದಪ್ಪ ಆಗಿಲ್ವಲ್ಲ ಶ್ರುತಿ? ಆ ಟೈಮ್ ನೋಡ್ಬೇಕಿತ್ತಲ್ಲ ನೀನು. ಆ ಟೈಮ್ ದಪ್ಪ ಆಗಿದ್ರಿ. ಕೆಲವೊಮ್ಮೆ ಅನ್ಸುತ್ತೆ ಇದ್ ಮಾಡಕ್ ಆಗಲ್ಲ ಅಂತ. ಲೈಕ್ ಲೂಸಿಯಾ ಅಲ್ಲಿ ಒಂದು ಗ್ಲಾಮರಸ್ ರೋಲ್ ಇದೆ, ಆ ರೋಲ್ ಅನ್ನ ಮಾಡಕ್ ಆಗಲ್ಲ, ಖಂಡಿತವಾಗ್ಲೂ ನಾಟ್ ಪಾಸಿಬಲ್ ಅಂತ ಏನೋ ಡಿಸೈಡ್ ಮಾಡಿದ್ರಂತೆ. ಹೌದು, ಒಂಚೂರು ಲೂಸಿಯಾ ಫಾರ್ ಮೀ ಗ್ಲಾಮರ್ ವಾಸ್ ವೆರಿ ಸ್ಕೇರಿ. ಮಾನಿ ಆಲ್ಸೋ ನೋಸ್ ಅಲ್ವಾ? ಸೊ ನನಗೆ ಈ ತರ ಹಾಟ್ ಆಗಿ ಕಾಣಿಸ್ಬೇಕು ಅನ್ನೋದೆಲ್ಲ ಸರಿ. ಓಕೆ, ಒಂದ್ ಸ್ವಲ್ಪ ತಿರುಗಿ ತೋರಿಸಿ. ಇಲ್ಲ ಬೇಡ, ನಾನು ಏನು ಮಾಡ್ತಿಲ್ಲ. ಬಟ್ ಆ ಒಂದ್ ಟೈಮ್ ಅಲ್ಲಿ ಶ್ರುತಿ ಇಟ್ ವಾಸ್ ವೆರಿ ಹಾರ್ಡ್ ಫಾರ್ ಮೀ, ಬಿಕಾಸ್ ನಾನು ಇನ್ನೂ ನೋಡಿ ನಾವು ಫಸ್ಟ್ ಬಾಯ್ಶ್ ತರ ಒಂದು ಟಾಮ್ ಬಾಯ್ ಕ್ಯಾರೆಕ್ಟರ್. ಕರೆಕ್ಟ್. ಅಂಡ್ ಪ್ಲಸ್ ಫಸ್ಟ್ ಹೊಸದಾಗಿ ಬಂದಾಗ್ಲೇ ಒಂದು ನರ್ವಸ್ನೆಸ್ ಇರುತ್ತೆ, ಒಂದು ಹೊಸತನ. ವಿ ಆರ್ ಸ್ಟಿಲ್ ಶೈ ಆಫ್ ದ ಕ್ಯಾಮ್ರಾ. ಕರೆಕ್ಟ್. ಸೊ ಹೋಗ್ತಾ ಈಗ 5 ವರ್ಷ ಆಯ್ತು ಲೂಸಿಯಾ ಬಂದು. ಐ ಥಿಂಕ್ ಲೂಸಿಯಾ ವಾಸ್ 2012, ಸೊ 2016, ಸುಮಾರು 4 ವರ್ಷ ಆಯ್ತು. ಸೊ ನನಗೆ ಈಗ ಐ ಆಮ್ ಮೋರ್ ಕಂಫರ್ಟಬಲ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಬಟ್ ಆಗಿನ ಟೈಮಲ್ಲಿ ನಂಗೆ ತುಂಬಾ ಹೆದರಿಕೆ, ಅಂಡ್ ಎಸ್ಪೆಷಲಿ ಒಂದು ಗ್ಲಾಮರಸ್ ಪಾತ್ರ ಅಂದ್ರೆ ಶುರು ಆಗೋಯ್ತು ನನ್ನ ಕೆಲಸ. ಅದು ಬೇರೆ ಪವನ್ ಕುಮಾರ್ ಅವರು ಹಿಂದ್ಗಡೆ ಕೂತ್ಕೊಂಡು ಏನ್ ಹಿಂಗ್ ಕಾಣ್ತಿದ್ದಾಳೆ ಇವಳು, ಏನ್ ಹಿಂಗ್ ಕಾಣ್ತಿದ್ದಾಳೆ, ಅಗ್ಲಿ ಅಂತೆಲ್ಲ ಹೇಳೋರು. ನನಗೆ ಅಲ್ಲೇ ಕಾನ್ಫಿಡೆನ್ಸ್ ಡಮಾಲ್. ಅಯ್ಯೋ. ಸೊ ಇದನ್ನ ಇವಾಗ ಲಟ್ಟಿಸ್ಕೊಂಬೋಣ. ಇದು ಇವಾಗ ಸ್ವಲ್ಪ ಚೂರು ಮೈದಾ. ಹಾ, ಹೇಗೆ ನಾವು ಚಪಾತಿನ ಲಟ್ಟಿಸ್ಕೊಳ್ತೀವೋ ಚಪಾತಿನ ನಾವು ರೌಂಡ್ ಆಗಿ ಲಟ್ಟಿಸ್ತೀವಿ. ಇದನ್ನ ಓವಲ್ ಶೇಪ್ ಅಲ್ಲಿ ಲಟ್ಟಿಸ್ಬೇಕು. ಓ, ಅದಿನ್ನೂ ಈಸಿ. ಹಾ, ಶೇಪ್ಲೆಸ್. ಆಯ್ತು. ಇದು ಆಕ್ಚುಲಿ ಆಯ್ತು. ಶಿಫ್ಟ್ ಮಾಡೋಣ ಇಲ್ಲಿಗೆ. ಸರಿ, ನಾನು ಅದೇ ತರ ನಾನು ಮಾಡ್ಲಾ? ಇದೇ ಥಿಕ್ನೆಸ್ ಇರ್ಬೇಕು. Okay, madam. ತುಂಬಾ ತೆಳುಗು ಇರಬಾರ್ದು, ತುಂಬಾ ದಪ್ಪನೂ ಎಸ್ ಮ್ಯಾಮ್. ಇನ್ನೂ ಸ್ವಲ್ಪ ತೆಳುವಾಗ್ಬೇಕು. ಬೇಸಿಕಲಿ ದಿಸ್ ಇಸ್ ದಿ ಸೌತ್ ಇಂಡಿಯನ್ ವರ್ಷನ್ ಆಫ್ ಚನ್ನಾ ಬಟೂರ, ದ ಮಂಗಳೂರು ವರ್ಷನ್ ಆಫ್ ಚನ್ನಾ ಬಟೂರ ಅಂತ ಹೇಳ್ಬೋದು ಅಲ್ವಾ? ಹಾ, ಆ ಬಟೂರ ರೇಂಜ್ ಬರುತ್ತೆ ಇವಾಗ. ಇಲ್ಲ, ಊದ್ಕೋಬಾರ್ದು, ಅದೇ ಇದ್ರದ್ದು ಸ್ಪೆಷಾಲಿಟಿ. ಇವಾಗ ಏನ್ ಮಾಡೋಣ? ಇವಾಗ ಆಯಿಲ್ ಹೀಟ್ಗೆ ಇಟ್ಕೊಳ್ಳೋಣ. ಹಾಕು ಹೇಳ್ತೀನಿ, ಮೇಡಮ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾವ್ರೆ. ನಾನ್ ಸ್ಟಿಕ್ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ ಸುರಿತಾ ಇದ್ದಾರೆ ನಮ್ಮ ಶ್ರುತಿ. ಸೊ ಒಂದು ಕಡಾಯಿನ ಇಟ್ಟಿದೀವಿ, ಇದ್ರಲ್ಲಿ ಎಣ್ಣೆ ಹಾಕಿದೀವಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಕೈ ಹಾಕಕ್ ಹೋಗಿದ್ರ ಒಳಗೆ? ಇಲ್ಲ, ಅಷ್ಟೊಂದು ರಿಸ್ಕ್ ಎಲ್ಲ ತಗೊಳಲ್ಲ ಅಲ್ಲ. ಓದು ಬರಹದಲ್ಲಿ ಎತ್ತಿದ ಕೈ. ಹೈಯರ್ ಎಜುಕೇಶನ್, ಕೋರಿಯೋಗ್ರಾಫರ್, ಡಾನ್ಸ್ ಎಲ್ಲ ಓಕೆ. ಹೀರೋಯಿನ್ ಆಗ್ಬೇಕು ಅಂತ ಯಾವಾಗ ಅನ್ಸ್ತು? ಸಿನಿಮಾ ಅನ್ನೋ ಒಂದು ಲೋಕ ಇದೆಯಲ್ಲ, ಐ ವುಡ್ ಸೇ ದಟ್ ಸಿನಿಮಾ ಇಸ್ ಅ ವರ್ಲ್ಡ್, ಇಟ್ಸ್ ಅ ವರ್ಲ್ಡ್ ಆಲ್ ಟುಗೆದರ್. ಸೊ ಆ ಲೋಕನ ನೋಡಿದ್ದೆ ನಾನು ಫಸ್ಟ್ ಟೈಮ್ ಒಂದು ಕಾಲೇಜ್ ಬಂಕ್ ಹೊಡೆದು. ಗಣೇಶ್ ಸರ್ ಹಾಗೂ ರೇಖಾ ಅವರು
ಒಂದ್ ಚೆಲ್ಲಾಟ ಅಂತ ಒಂದ್ ಸಿನಿಮಾ ಶೂಟ್ ಮಾಡ್ತಿದ್ರು ರಾಕ್ ಲೈನ್ ಸ್ಟುಡಿಯೋಸ್ ನಾನ್ ಕಾಲೇಜ್ ಬಂಕ್ ಮಾಡಿ ಹೋಗಿದ್ದೀನಿ ಶೂಟಿಂಗ್ ನೋಡಕ್ಕೆ. ಹಬ್ಬಾ ಎಷ್ಟ್ ಖುಷಿ ಅನ್ಸ್ತು ಗೊತ್ತಾ. ಐ ಲವ್ ದಿ ಎಕ್ಸ್ಪೀರಿಯನ್ಸ್. ಅದು ಬೇರೆ ನಾನ್ ಫಸ್ಟ್ ಟೈಮ್ ಕ್ಯಾಮೆರಾ ಫೇಸ್ ಮಾಡಿದ್ದಿದೆ. ಫ್ರೇಮ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದೀನಿ, ಶೂಟಿಂಗ್ ನೋಡ್ತಾ ಇದ್ದೀನಿ. ಶೂಟಿಂಗ್ ಎಲ್ಲೋ ನಡೀತಾ ಇದೆ, ಸರಿ ನಾನೇನೋ ನೋಡ್ತಾ ಇದ್ದೀನಿ. ಅಲ್ಲಿಂದ ಮೈಕ್ ಇಂದ ಯಾರೋ ಕಿರ್ಚಾಡ್ತಾ ಇದಾರೆ, ಏಯ್ ಯಾರೋ ಆ ಫ್ರೇಮ್ ಅಲ್ಲಿ ಅಂತ. ಯಾರು ನಾನ್ ಆರಾಮಾಗಿ ಕುತ್ಕೊಂಡು ನೋಡ್ತಾ ಇದ್ದೀನಿ, ಹೀರೋ ಹೀರೋಯಿನ್ ಅಂತ. ಫೈನಲಿ ಅವರು ಎದ್ಬಿಟ್ಟು ಏನ್ರಿ ಇಲ್ಲಿ ಕೂತಿದ್ದೀರಾ, ಆ ಕಡೆ ಬನ್ನಿ ಅಂತ ಬೈದ್ಬಿಟ್ರು. ಲೈಕ್ ಓ ಶಿಟ್, ಐ ಆಮ್ ಸಿಟಿಂಗ್ ಆನ್ ದ ಫ್ರೇಮ್. ಸೊ ದಟ್ ಇಸ್ ದ ಫಸ್ಟ್ ಟೈಮ್ ಐ ಫೇಸ್ ದ ಕ್ಯಾಮ್ರಾ. ಸೊ ನನಗೆ ಈ ಒಂದು ಕುತೂಹಲ ಹಾಗೂ ಒಂದು ಟು ಬಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಅನ್ನೋದು ಇಟ್ ವಾಸ್ ಪ್ರಾಬಬ್ಲಿ ಮಚ್ ಲೇಟರ್. ಇವಾಗ ಇದನ್ನ ಇದು ಫಸ್ಟ್ ಮೇನ್ ಥಿಂಗ್ ಏನು ಅಂದ್ರೆ ಹಾಕ್ತಿವಲ್ಲ ನಾವು ಎಣ್ಣೆ ಹಾಕ್ದಾಗ ಅದು ಊದ್ಬಾರ್ದು ಅಂದ್ರೆ ಇದ್ರಲ್ಲಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಅಂಡ್ ಆದ ತಕ್ಷಣ ತೆಗ್ದ್ಬಿಟ್ಟು ವಿಲ್ ಹ್ಯಾವ್ ಅ ಟಿಶ್ಯೂ ಹಿಯರ್. ಓಕೆ, ಅದು ಹೀರ್ಕೊಳ್ಳಿ ಅಂತ ತಕ್ಷಣಕ್ಕೆ ಹೂರ್ಣ ಹಾಕಿ ವಿ ಹ್ಯಾವ್ ಟು ರೋಲ್ ಇಮಿಡಿಯೇಟ್ ಆಗಿ. ಬಟ್ ಈ ಹೂರ್ಣ ಕನ್ಸಿಸ್ಟೆನ್ಸಿನೂ ಯೂಶಲಿ ಸಾಫ್ಟ್ ಆಗಿರುತ್ತಲ್ವಾ, ಇದು ಪರವಾಗಿಲ್ಲ, ಡ್ರೈ ಆಗಿದೆ. ಇದು ಆಯಿಲ್ ಇರುತ್ತಲ್ವಾ, ಸೊ ಹಿಡ್ಕೊಳತ್ತೆ. ಓಕೆ, ರೆಡಿ ಗೋ. ಇದು ಗೋಲ್ಡನ್ ಕಲರ್ ಟರ್ನ್ ಆಗುತ್ತೆ. ಓಕೆ, ಊದ್ತಾ ಇದೆ, ಊದ್ಕೊಳಕ್ ಬಿಡ್ಬಾರ್ದು. ಓಕೆ, ಸೊ ಇದಾಗಿದೆ. ಇಷ್ಟೇ ಲೈಟ್ ಯೆಲ್ಲೋ ಕಲರ್ ಆಗ್ಬೇಕು. ಅಷ್ಟೇ. ಓಕೆ, ಬ್ಯೂಟಿಫುಲ್. ಇವಾಗ ಆಮೇಲೆ ಇಮಿಡಿಯೇಟ್ಲಿ 1 ಸ್ಪೂನ್, ಎಷ್ಟು ಬೇಕೋ ಅಷ್ಟ, 2 ಉದ್ದಕ್ಕೆ ಅಂಡ್ ರೋಲ್ ಇಟ್. ಬಿಸಿ ಇಲ್ಲ, ನೋ ಪ್ರಾಬ್ಲಮ್. ಅಷ್ಟೇ ಮುಗೀತಾ? ಎಸ್. ಓಕೆ, ಇನ್ನೊಂದ್ ಮಾಡ. ಇದು ನೀನು ಮತ್ತೆ ಮಾನ್ಯ ಅಂಟ್ಕೊಂಡ್ಬಿಟ್ಟಿದ್ದೀರಾ. ವೆರಿ ನೈಸ್. ನನಗೆ ಅಡಿಗೆ ಮಾಡ್ಬೇಕಾದ್ರೆ ಕೆಲವರು ತುಂಬಾ ಎಕ್ಸ್ಪೀರಿಯನ್ಸ್ ಇಂದ ಎಣ್ಣೆ ಒಳಗಡೆ ಹಾಕ್ತಾರೆ, ಎಷ್ಟು ನೀಟ್ ತೆಗಿತಾರೆ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಇಂದ ಬರೋದೊಂದು ಅಲ್ಲ. ಅಬ್ಸಲ್ಯೂಟ್ಲಿ. ಸೊ ಲಾಸ್ಟ್ ಒನ್. ಅಷ್ಟೇ. ಶ್ರುತಿ, ಅದನ್ನ ಊದಕ್ ಬಿಡಬಾರ್ದು. ಪ್ರೆಸ್ ಇಟ್ ಫುಲ್ ಒಳಗ್ ಪ್ರೆಸ್ ಮಾಡಿ. ಬ್ರಿಲಿಯಂಟ್. ಇಲ್ಲಿ ಬರೋರೆಲ್ಲ ಸ್ಟಾರ್ ಸವಿರುಚಿಗೆ ಅಡ್ಗೆ ಕಲ್ತ್ಕೊಂಡು ಹೋಗ್ತಾರೆ, ಅಷ್ಟ್ ಮಾತ್ರ ಗ್ಯಾರಂಟಿ. ಸುರುಳಿ ಪುರಿ. ಇಸ್ ದಿಸ್ ಚುರುಳಿ or ಸುರುಳಿ? ಸುರುಳಿ ಸು ಅಂದ್ರೆ ಸುತ್ತದು. ಸುರುಳಿ. ತುಪ್ಪ ಹಂಗೆ ಕರಗಿ ಈ ಸುರುಳಿ ಪುರಿಯಲ್ಲಿ ಮಿಕ್ಸ್ ಆಗಿದೆಯಲ್ಲ, ಇದು ಬೇಕು ನಮಗೆ. ರೆಡಿ. ಸೊ ಬ್ಯಾಟಿಂಗ್ ಮಾಡಕ್ ರೆಡಿನಾ ಇಬ್ರು? ಬೌಲಿಂಗು ಮಾಡಕ್ ರೆಡಿ ಮಾವ. Come on then, let us shift to the dining table. Yes. ಸುರುಳಿ ಪುರಿನ ಸರಸರ ಅಂತ ಮಾಡ್ಬೇಕು ಅಂದ್ರೆ ಏನ್ ಬೇಕು? ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಒಂದು ಸ್ಮಾಲ್ ರೀಕ್ಯಾಪ್. ಸುರುಳಿ ಪುರಿ ಬೇಕಾಗುವ ಸಾಮಗ್ರಿಗಳು: ಮೈದಾ 1.5 ಬಟ್ಲು, ಅರಿಶಿಣ 1 ಟೀ ಚಮಚ, ಉಪ್ಪು ಚಿಟಿಕೆ, ಬೇಕಿಂಗ್ ಸೋಡಾ ಚಿಟಿಕೆ, ಜಾಯಿಕಾಯಿ ಪತ್ರೆ 2, ಏಲಕ್ಕಿ ಸ್ವಲ್ಪ, ಗೋಡಂಬಿ ಅಲಂಕಾರಕ್ಕೆ, ಒಣ ಕೊಬ್ಬರಿ ತುರಿ, ತುಪ್ಪ 3 ಟೀ ಚಮಚ. ಮಾಡುವ ವಿಧಾನ: ಬೌಲ್ಗೆ ಮೈದಾ ಚಿಟಿಕೆ, ಉಪ್ಪು, ಸೋಡಾ ಚಿಟಿಕೆ, ಅರಿಶಿಣ, ತುಪ್ಪ, ಸ್ವಲ್ಪ ನೀರು ಸೇರಿಸಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹುರಿಗಡ್ಲೆಯನ್ನ ಹಾಕಿ ಪುಡಿ ಮಾಡಿ ಬೌಲ್ಗೆ ಹಾಕಿ ಅದಕ್ಕೆ ಒಣ ಕೊಬ್ಬರಿ ತುರಿ ಸೇರಿಸಿ ಕಲಸಿ ಹೂರಣ ತಯಾರಿಸ್ಕೊಳ್ಳಿ. ಬಾಣ್ಲೆಗೆ ಎಣ್ಣೆ ಹಾಕಿ ಕಾದ ನಂತರ ಲಟ್ಟಿಸ್ಕೊಂಡ ಚಪಾತಿಯನ್ನ ಕರೆದು ಅದ್ರ ಮೇಲೆ ಹೂರಣ ಹಿಟ್ಟು ಸುರುಳಿ ಆಕಾರ ಸುತ್ತಿ ಗೋಡಂಬಿ ಚೂರುಗಳಿಂದ ಅಲಂಕರಿಸಿದ್ರೆ ಸಿಹಿಯಾದ ಸುರುಳಿ ಪುರಿ ರೆಡಿ ಟು ಈಟ್. ಫೈನಲಿ ಸುರುಳಿ ಪುರಿನ ಟ್ರೈ ಮಾಡುವ ಸಮಯ ಬಂದಿದೆ. ಇವಾಗ ಏನು ಅಂದ್ರೆ 3 ಜನನು ಕೈ ಹಾಕೋಣ, ಬಟ್ ಇಷ್ಟು ದೊಡ್ಡದು ಈ ಚಿಕ್ಕ ಬಾಯೊಳಗೆ ಹೋಗುತ್ತಾ ಅಂತ ಡೌಟ್ ಇದೆ. ಸೊ ಹಾಗಾಗಿ ಹ್ಯಾಪಿ ಬರ್ಡೇ ಟು ಯು. ಸಾಮಾನ್ಯವಾಗಿ ಕೇಕ್ ಕಟ್ ಮಾಡೋ ಬದಲು ಸುರುಳಿ ಪುರಿನ ಕಟ್ ಮಾಡಿ ಲೆಟ್ಸ್ ಟೇಕ್ ಇಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ಓ ವಾವ್, ಎಷ್ಟು ನೀಟಾಗಿ ಕಟ್ ಆಗ್ತದೆ, ಸಾಫ್ಟ್ ಆಗಿ. ರೆಡಿನಾ? ನೀವ್ ಯಾಕೆ ಇಷ್ಟು ಡೌಟ್ಫುಲ್ ಆಗಿ ನಮ್ಮನ್ನ ನೋಡ್ತಾ ಇದ್ದೀರಾ? ಹೆಂಗಿದ್ಯೋ ಅಂತ. ಇಷ್ಟು ಅದ್ಭುತವಾಗಿದೆ. ಐ ಥಿಂಕ್ ಯು ಶುಡ್ ಓಪನ್ ಯುವರ್ ಓನ್ ಸ್ವೀಟ್ ಮೀಟ್ ಶಾಪ್. ಏನಂತೀಯ ಶ್ರುತಿ? ನಾನ್ ಇನ್ವೆಸ್ಟ್ ಮಾಡಕ್ ರೆಡಿ. ಇವತ್ತು ಈ ಶ್ರುತಿ ಮಾನ್ಯ ಜೊತೆ ಕೂತ್ ತಿಂತಾ ಇದೀವಿ. ಬಟ್ ಸುಮಾರು ಸಿನಿಮಾಗಳಲ್ಲಿ ಯು ಆಕ್ಟೆಡ್ ವಿತ್ ಬಿಗ್ ಸ್ಟಾರ್ಸ್. ನಮ್ಮ ಅನಂತ್ ನಾಗ್ ಅವ್ರು ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಅಂಡ್ ಆಲ್ ಆಫ್ ದೆಮ್. ಸೊ ಶ್ರುತಿ, ಯಾರ ಜೊತೆ ಆದ್ರೂ ಈ ತರ ಡೈನಿಂಗ್ ಟೇಬಲ್ ಅಲ್ಲಿ ಕೂತು ಊಟ ಮಾಡಿದೀರಾ?
ಜಯಮಾರುತಿ 800 ಶೂಟಿಂಗ್ ಅಲ್ಲಿ ಶರಣ್ ಸರ್ ಮನೆಯಿಂದ ದಿನಾ ಡಬ್ಬಾನೆ. ಅವ್ರ ಹೆಂಡತಿ ಎಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ತಾರಂದ್ರೆ ಇಟ್ಸ್ ಅಮೇಸಿಂಗ್. ಅಂಡ್ ದೊಡ್ಡ ದೊಡ್ಡ ಡಬ್ಬ ಹಿಂಗೆ ಬರುತ್ತೆ. ಕೆಲವೊಂದ್ಸರಿ ಅವ್ರು ಶೇರ್ ಮಾಡಲ್ಲ, ಬಟ್ ಕೆಲವೊಂದ್ಸರಿ ಸುಮ್ನೆ ಮನ್ಸ್ ಬಂದಾಗ ಶರಣ್ ಸರ್ ಹಿಂಗೆ ತಂದಿದ್ದೀನಿ ಅಂತ ನಾನು ಶುಭ ಪುಂಜ ಅವರು ಕೂಡ ಓಡ್ ಹೋಗಿ ಅವ್ರ ಕ್ಯಾರವ್ಯಾನ್ ಅಲ್ಲಿ ತಿಂತಾ ಇದ್ವಿ. ಸೊ ಐ ಥಿಂಕ್ ದಟ್ ಈಸ್ ಒನ್ ಮೆಮರಿ ದಟ್ ಐ ಹ್ಯಾವ್ ಡ್ಯೂರಿಂಗ್ ಶೂಟಿಂಗ್ ಆಫ್ ಜಯಮಾರುತಿ 800. ಮಾತಾಡ್ತಾ ಈ ಸುಳ್ಳಿ ಪುರಿ ಎಲ್ಲಿ ಹೋಯ್ತು, ಯಾರು ಹೊಟ್ಟೆಲ್ ಹೋಯ್ತು ಅಂತ ಹೇಳಕ್ ಆಗ್ತಾ ಇಲ್ಲ. ಹೌದು, ಇದ್ರ ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆಯಲ್ಲ, ಆಚೆ ಕಡೆ ಒಂಚೂರು ಸಾಫ್ಟ್, ಒಳಗಡೆ ಪುಡಿ ಪುಡಿ ಹಂಗೆ. ಯೂಶಲಿ ಹೂರ್ಣ ಅಂದ್ರೆ ಇಟ್ ಬಿ ವೆರಿ ಸ್ಟಿಕ್ಕಿ. ಲೈಫ್ ಅಲ್ಲಿ ಮೊದಲನೇ ಬಾರಿಗೆ ಈ ಗನ್ ಪೌಡರ್ ಟೆಕ್ಸ್ಚರ್ ಅಲ್ಲಿರೋ ಹೂರ್ಣನ ನಾನು ನೋಡ್ತಾ ಇರೋದು, ಟೇಸ್ಟ್ ಮಾಡ್ತಿರೋದು. ಹೌದು, ನಾನು ಕೂಡ. ಥ್ಯಾಂಕ್ ಯು ಮಾನ್ಯ. ಐನೋ ಹಿಂಗೆ ಬಿಟ್ರೆ ಕೈನೂ ತಿನ್ಬಿಡ್ತೀನಿ ನಾನು ಬಹುಶಃ. ನಾನು ತಟ್ಟೆ ತಿನ್ನಲ್ಲ, ಬಿಟ್ಬಿಡೋಣ. ಸೊ ಲೆಟ್ಸ್ ಗೋ ವಾಶ್ ಅವರ್ ಹ್ಯಾಂಡ್ಸ್. ಬನ್ನಿ. ಬಿಗಿನಿಂಗ್ ಅಲ್ಲೇ ಇವತ್ತು ಹೇಳಿದ್ವಿ ಇವ್ರು ಬರೀ ಮಾನ್ಯ ಅಲ್ಲ ಅಂತ, ಅಸಾಮಾನ್ಯ ಅಂತ ಇವಾಗ ಹೆಸರನ್ನ ಚೇಂಜ್ ಮಾಡ್ತಾ ಇದೀವಿ. ಯಾಕಂದ್ರೆ ಅಸಾಮಾನ್ಯವಾಗಿರುವ ಸುರುಳಿ ಪುರಿನ ಟ್ರೈ ಮಾಡಕ್ಕೆ ನಮಗೊಂದು ಅವಕಾಶ ಕೊಟ್ರು. ಹೌದು, ಇಟ್ ವಾಸ್ ಸಿಂಪ್ಲಿ ಔಟ್ ಆಫ್ ದ ವರ್ಲ್ಡ್. ಮಾನ್ಯ, ಹೇಗೆ ಅನ್ಸ್ತು ನಿಮ್ಗೆ? ಯು ಕೇಮ್ ಟು ದಿಸ್ ಕಿಚನ್, ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೆಸಿಪಿ, ಯಾರು ಮೊದಲು ಕೇಳದೆ ಇರೋ ಒಂದು ರೆಸಿಪಿನ ಇಲ್ಲಿ ಅದ್ಭುತವಾಗಿ ಮಾಡಿ ಶ್ರುತಿಗೆ ಶ್ರುತಿ ಸ್ಕ್ವೇರ್ ಮಾಡ್ಕೊಟ್ರಿ. ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಆಕ್ಟಿವ್ ಆಗಿತ್ತು ಅಂದ್ರೆ ಇನ್ನೊಂದ್ಸತಿ ಬರ್ಬೇಕು ನನ್ಗೆ ಅನ್ನೋ ಫೀಲಿಂಗ್ ಇದೆ. ಅಷ್ಟು ಲೈವ್ಲಿ ಆಗಿತ್ತು. ನೆಕ್ಸ್ಟ್ ಏನ್ ಮಾಡ್ಸೋಣ ಯೋಚನೆ ಮಾಡೋಣ. ನಾನು ಯೋಚನೆ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಕಲರ್ಸ್ ಕನ್ನಡ ಅಂಡ್ ಶ್ರುತಿ ಸ್ಕ್ವೇರ್. ಎಸ್, ಅಂಡ್ ಸ್ಟಾರ್ ಸವಿರುಚಿ. ಅಂಡ್ ಸ್ಟಾರ್ ಸವಿರುಚಿ. ಇವಾಗ ಬಿಟ್ಕೊಡ್ಬೇಕು ಇವ್ರನ್ನ. ಟಾಟಾ ಟಾಟಾ ಮಾನ್ಯ ಟಾಟಾ. ಪ್ಲೀಸ್ ನಾನು ಸ್ವಲ್ಪ ಹತ್ತು ಬಿಡ್ತೀನಿ. ಮಾನ್ಯ ಜಮ್ಮ 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 ಸಿಕ್ಕಾಪಟ್ಟೆ ಮಜಾ ಮಾಡಿದೀವಿ. ಇವಾಗ ರಜಾ ಇವರಿಗೆ ಕಮಾನ್ ಲೆಟ್ಸ್ ಸೇ ಟಾಟಾ ಬೈ ಬೈ. ಫುಲ್ ಫಿಲ್ಲಿಂಗ್ ಅಂತ ಹೇಳಬಹುದು. ಮೊದಲನೇ ದಿನ ಅಮ್ಮ ಬಂದಿದ್ರು, ಆಪಮ್ ಸ್ಟ್ಯೂ ಮಾಡ್ಕೊಟ್ರು. ಎರಡನೇ ದಿನ ನಿಮ್ಮ ಡಾನ್ಸ್ ಪಾರ್ಟ್ನರ್ ಫ್ರೆಂಡ್ ಜಾನ್ವಿ ಬಂದಿದ್ರು, ಮಶ್ರೂಮ್ ಪುಲಾವ್ ಮಾಡ್ಕೊಟ್ರು. ಮೂರನೇ ದಿನ ಇವತ್ತು ಪೂರಿ. ಇನ್ನು ಮಾನ್ಯದೇ ಜಪ ಮಾಡ್ತಾ ಇದೀವಿ ನಾವಿಬ್ರು. ಸುರುಳಿ ಪುರಿನ್ ಟ್ರೈ ಮಾಡಿದ್ವಿ. ಸೊ ಫ್ರಮ್ ಅ ಬ್ಯಾಕ್ ಡಾನ್ಸರ್ ಟು ಅ ಹೀರೋಯಿನ್, ಇವತ್ತು ಅಡ್ಗೆ ಮನೆಯಲ್ಲೂ ಕಾಲಿಟ್ಟು ನೀವು ಒಂಚೂರು ಅಡ್ಗೆನೂ ಮಾಡ್ಬಿಟ್ರಿ. ಸೊ ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್ ಶ್ರುತಿ? ಶ್ರುತಿ, ತುಂಬಾನೇ ಚೆನ್ನಾಗಿತ್ತು. ಲಾಸ್ಟ್ 3 days ನಿಮ್ ಜೊತೆ ಹಾಗೂ ಆಡಿಯನ್ಸ್ ಜೊತೆ, ಕಲರ್ಸ್ ಕನ್ನಡ ನೋಡ್ತಿರೋ ಎಲ್ಲಾ ವ್ಯೂವರ್ಸ್ ಜೊತೆ ಈ ಒಂದ್ 3 ದಿನ ಕಳೆದಿದ್ದೀನಲ್ಲ, ತುಂಬಾ ಚೆನ್ನಾಗಿತ್ತು. ಅಂಡ್ ನಾನು ಯಾವತ್ತೂ ಒಂದು ಕುಕ್ರಿ ಶೋಗ್ ಬಂದು ಈ ತರ ಪಾರ್ಟಿಸಿಪೇಟ್ ಮಾಡಿ ಕುಕ್ ಮಾಡಿ ನನ್ನ ಜೀವನದ ಎಲ್ಲಾ ಲಿಟರಲಿ ಲೈಕ್ ಅನ್ ಓಪನ್ ಬುಕ್ ಆಗ್ಬಿಟ್ಟಿದ್ದೀನಿ ಈಗ. ಎಲ್ಲ ಗೊತ್ತಾಗಿದೆ. ಅಂಡ್ ಆಲ್ ಥ್ಯಾಂಕ್ಸ್ ಟು ಯು ಫಾರ್ ದ್ಯಾಟ್. ಸೊ ಥ್ಯಾಂಕ್ ಯು. ನಿಮ್ ರಿಸರ್ಚ್ಗೆ ನೀವು ಅದನ್ನ ಪ್ರೆಸೆಂಟ್ ಮಾಡ್ತೀರಲ್ಲ, ಸೊ ಅದಕ್ಕೂ ಕೂಡ ಥ್ಯಾಂಕ್ ಯು. 3 ದಿನ ನಮ್ ಜೊತೆ ಕಾಲ ಕಳೆದಿದ್ದಕ್ಕೆ ಸುಮ್ನೆ ಥ್ಯಾಂಕ್ ಯು ಅಂತ ಹೇಳಿ ಕಳಿಸ್ತೀವಾ? ಕ್ಲೋಸ್ ಯುವರ್ ಐಸ್, ಓಪನ್ ಯುವರ್ ಐಸ್. ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಮತ್ತೆ ಕಲರ್ಸ್ ಕನ್ನಡ ವತಿಯಿಂದ ನಿಮಗೋಸ್ಕರ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರುತಿ, ಥ್ಯಾಂಕ್ ಯು ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಸ್ಟಾರ್ಸ್ ಅಭಿರುಚಿ. ಬಾಯ್ ಬಾಯ್. 3 ದಿನಗಳು ಒಂದಲ್ಲ 2 ಶ್ರುತೀಸ್ ನಿಮಗೆ ಕಂಪನಿ ಕೊಟ್ವಿ. ನೆಕ್ಸ್ಟ್ ಯಾವ ದೊಡ್ಡ ಸ್ಟಾರ್ ಬರ್ತಾರೆ ಕಾದು ನೋಡ್ತಿರಂತೆ. ಮಧ್ಯಾಹ್ನ 1:00 ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಟಾಟಾ ಬೈ ಬೈ, ಸಿ ಯು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ಗಜವದನ. ನಮಸ್ಕಾರ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ನಮ್ ಜೊತೆಗೆ ಯಾರಪ್ಪ ಅಂತ ನೀವು ಕೇಳಿದ್ರೆ, ಆ ದಿನಗಳಲ್ಲಿ ಕಾಣಿಸ್ಕೊಂಡಿದ್ದ ಹುಡುಗಿ, ಲೈಫು ಇಷ್ಟೇನೆ ಅಂತ ಹೇಳಿದ ಬೆಡುಗಿ, ಸ್ಟಾರ್ ಸವಿರುಚಿಯಲ್ಲಿ ಒಗ್ಗರಣೆ ಹಾಕಕ್ ಬರ್ತಾ ಇದ್ದಾರೆ. ಒನ್ ಅಂಡ್ ಓನ್ಲಿ ನಟಿ ರೂಪದರ್ಶಿ ಸಂಯುಕ್ತ ಹೊರನಾಡು. ವೆಲ್ಕಮ್ ಮಾಡೋಣ ಸಂಯುಕ್ತ. ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಪ್ಪುಗಳನ್ನೆಲ್ಲ ಮಾಡ್ಬೋದಾ? ನಿಮ್ಗೂ ಅಷ್ಟೇ ಶುಭಾಶಯಗಳು. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಮನೇಲಿ ಏನ್ ಸ್ಪೆಷಲ್? ಹಬ್ಬ ಅಲ್ವಾ ಇವತ್ತು?
ನನ್ ಮನೇಲಿ ಏನ್ ಸ್ಪೆಷಲ್ ನಮ್ಮ ಅಮ್ಮನೇ ಕರ್ಕೊಂಡ್ ಬಂದೀನಿ ಅವನೇ ಕೇಳ್ಬಿಡಿ ನೀವೇ. ಅಮ್ಮ ಬಂದಿದಾರ? ಓಹೋ, ಹಬ್ಬದ ದಿನ ಅಮ್ಮನ ಕೈ ರುಚಿ ಸಿಗ್ತಿದೆ ಅಂದ್ರೆ ಇದಕ್ಕಿಂತ ಜಾಸ್ತಿ ಏನ್ ಬೇಕು ಹೇಳಿ. ದ ವೆರಿ ವೆರಿ ಫೇಮಸ್ ಮೇಕಪ್ ನಾಣಿ ಹಾಗೂ ಭಾರ್ಗವಿ ನಾರಾಯಣ್ ಅವರ ಮುದ್ದಿನ ಮಗಳು ಸುಧಾ ಬೆಳವಾಡಿ ನಮ್ಮೊಂದಿಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ. ಕಾಂಪ್ಲೆಕ್ಸ್ ಕೊಡೋ ತರ ಇದಾರಲ್ಲ ಈ ಬ್ಯೂಟಿ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ಹಾರ್ದಿಕ ಶುಭಾಶಯಗಳು. ಆ ಜನರೇಷನ್ ತಾಯಿ ಪಂಡರಿ ಬಾಯ್ ಹೇಗೋ, ಈ ಜನರೇಷನ್ ತಾಯಿ ದ ಒನ್ ಅಂಡ್ ಓನ್ಲಿ ಸುಧಾ ಬೆಳವಾಡಿ. ಸರಿ, ಸೊ ಮಮ್ಮಿ ಇವತ್ತಿನ ಸ್ಪೆಷಲ್ ಏನು? ಹಯಗ್ರೀವ ಮಾಡ್ತಾ ಇದ್ದೀವಿ. ಐ ಲವ್ ಹಯಗ್ರೀವ. ಓ ಮೈ ಗಾಡ್. ಬಾ ಒಟ್ಟಿಗೆ ಮಾಡೋಣ. ನಾವು ಬರೀ ತಿನ್ನೋದ್ರಲ್ಲಿ ಸಹಾಯ ಮಾಡ್ತೀವಿ, ಅಡ್ಗೆಯಲ್ಲಿ ಸಂಯುಕ್ತ ಸಹಾಯ ಮಾಡ್ತಾಳಂತೆ. ತುಂಬಾ ಗ್ರೇಟ್ ಸಹಾಯ ಮಾಡ್ತಾರೆ. ಹೌದಪ್ಪ. ಸೊ ಇಲ್ಲಿ ಏನೇನೆಲ್ಲ ಬೇಕು, ಎಷ್ಟೆಷ್ಟು ಬೇಕು ಹೇಳಿ. ಕಡಲೆಬೇಳೆ 1 ಕಪ್, ಓಕೆ ದ್ರಾಕ್ಷಿ, ಓಕೆ. ಗೋಡಂಬಿ, ಲವಂಗ, ತುಪ್ಪ, ಬೆಲ್ಲ ಮೇನ್ ಇಂಗ್ರೀಡಿಯಂಟ್. ಎಷ್ಟು ಬೆಲ್ಲ ಎಷ್ಟು ಬೇಕು? ಬೆಲ್ಲ 1 ಕಪ್ಗೆ ಒಂದು 2.5 ಅಚ್ಚು. 1 ಕಪ್ ಕಡಲೆ ಬೇಳೆಗೆ 2.5 ಅಚ್ಚು ಬೆಲ್ಲ ಸಾಕು. ಓಕೆ, ಮುಂದೆ ಆಮೇಲೆ ಕೊಬ್ಬರಿ, ಏಲಕ್ಕಿ, ಕಾಯಿ ತುರಿ. ಲವಂಗ. ಲವಂಗ, ಕಾಯಿ ತುರಿ. ಇಲ್ಲ, ಕೊಬ್ಬರಿ ಇದ್ರೆ ಸಾಕು, ಕಾಯಿ ತುರಿ ಏನ್ ಬೇಡ. ನಿಮಗ್ ತುಂಬಾ ಇಷ್ಟ ಇದ್ರೆ ಕೊಬ್ಬರಿನೂ ಹಾಕೊಂಡು ಕಾಯಿ ತುರಿನೂ ಹಾಕೋಬಹುದು. ಶುರು ಮಾಡೋಣ? ಯಾ, ಎಲ್ಲಿಂದ ಶುರು ಮಾಡೋಣ? ಏನ್ ಮಾಡೋಣ? ಫಸ್ಟ್ ಬಾಣ್ಲೆ. ಓಕೆ, ಇವಾಗ ಏನ್ ಹಾಕೋಣ? ಕಡಲೆಬೇಳೆ ಹುರ್ಕೋಬೇಕು. ಓಕೆ, ಹುರ್ಕೊಳ್ಳೋದು ಅಂದ್ರೆ ಪೂರ್ತಿ ಹುರ್ಕೊಳ್ಳೋದಲ್ಲ, ಹೋಗೋ ತನಕ ಹುರ್ಕೊಳ್ಳೋದಷ್ಟೇ. ಸೊ ಒಂದು ಅಂದಾಜ್ ಮೇಲೆ ಇದನ್ನ ಹುರ್ಕೋಬೇಕು. ಹಾ, ಅಂದ್ರೆ ತುಂಬಾ ಕೆಂಪು ಹುರಿಬಾರ್ದು, ಬೆಚ್ಚಗಾಗೋ ತರ ಅಂತಾರಲ್ಲ ಅಷ್ಟೇ. ಅಷ್ಟೇ. ಒಂದು ಸೈಡ್ ಅಲ್ಲಿ ನೀರನ್ನ ಬಾಯ್ಲ್ ಮಾಡೋದು ಮರಿಬೇಡಿ, ಇನ್ನೊಂದ್ ಸೈಡ್ ಅಲ್ಲಿ ಹುರ್ಕೋಬೇಕಾಗತ್ತೆ. ಇವಾಗ ಏನ್ ಮಾಡ್ಬೇಕು? ಇದು ಕುದಿಯಕ್ ಶುರು ಆಯ್ತು. ಸೊ ನೀರ್ ಹಾಕೊಂಡು ನೀರಿಗೆ ಹುರ್ದಿರೋ ಬೇಳೆಯನ್ನ ಹಾಕಿ ಬೆಚ್ಚಗೆ ಮಾಡ್ಕೊಂಡಿರೋ ಕಡಲೆ ಬೇಳೆನ ನೀರಲ್ಲಿ ಬೇಯಿಸ್ಕೋಬೇಕು. ಪ್ರಾಣಿಗಳ ಪ್ರೇಮಿ ನಮ್ಮ ಸಂಯುಕ್ತ ಹೊರನಾಡು. ಸಿಕ್ಕಾಪಟ್ಟೆ ಲವ್. ಈಗ್ಲೂ ಗುಂಡ ಅಂದ್ಬಿಟ್ರೆ ಕಣ್ಣೆಲ್ಲ ತುಂಬ್ಕೊಂಡು ಅಳು ಶುರು ಆಗುತ್ತೆ. ಯಾಕಮ್ಮ? ಯಾರು? ಹೂಸ್ ದಟ್ ಗುಂಡ? ಬಾಯ್ ಫ್ರೆಂಡ್? ಐ ವಿಶ್ ಶಿ ವಾಸ್. ನಮ್ಮ ಮನೇಲಿ ನಮ್ಮ ಅಮ್ಮಂಗೆ ಶಿ ವಾಂಟ್ ಮಿ ಟು ಗೆಟ್ ಅ ಬಾಯ್ ಫ್ರೆಂಡ್. ಕ್ಯಾನ್ ಯು ಇಮ್ಯಾಜಿನ್? ಶಿ ಥಿಂಕ್ಸ್ ನಾನು ಯಾವ್ದೋ ಗೋರಿಲಾನೋ ಯಾವ್ದೋ ಕೋತಿನೋ ಚಿಂಪಾಂಜಿನೋ ಮದ್ವೆ ಆಗ್ತೀನಿ ಅನ್ಕೊಂಡ್ಬಿಟ್ಟು. ಬರೋ ದಿನಗಳಲ್ಲಿ ಕತ್ತೆ ಕೋತಿ ವಿಷಯ ಎಲ್ಲ ಗೊತ್ತಾಗತ್ತೆ ನಿಮ್ಗೆ. ಬಟ್ ಆ ಗುಂಡನ್ ಬಗ್ಗೆ ಹೇಳಿ. ಗುಂಡನ್ ಬಗ್ಗೆ ಹೇಗೆ ಅಂದ್ರೆ ನಮ್ಮ ಮನೇಲಿ ಒಂದ್ ಫೋಟೋ ಇದೆ. ಓಕೆ, ಸೊ ಎಲ್ಲ ಹೋಗ್ಬೇಕಾದ್ರೆ ಓಕೆ, ನಾನ್ ಹೇಳ್ತೀನಿ. ನಮ್ಮ ಮನೆ ನಮಸ್ಕಾರ ಮಾಡಿ, ನಾನು ತುಂಬಾ ಬೈಕ್ ಜಿಪ್ ಹಾಕೋ, ಕ್ಲೋಸ್ಡ್. ಓಕೆ, ಇವಾಗ ಹೇಳಿ ಗುಂಡನ್ ಕತೆ. ನೀವ್ ಹೇಳ್ತಿದ್ರಲ್ಲ ಆ ಕತೆನೇ ಹೇಳಿ. ಹಾ, ಹೇಗಂದ್ರೆ ನಮ್ಮ ಮನೇಲಿ ಗುಂಡನ್ ಫೋಟೋ ಇದೆ. ಹಾ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸಂಯುಕ್ತ ಅದ್ ಮುಂದೆ ಹೋಗ್ಬಿಟ್ಟು ಅಂದ್ಬಿಟ್ಟು ಹೋಗ್ತಾರೆ. ಇದು ನಮ್ಮ ಅಮ್ಮನ ಹಾಬಿ. ಏನು ಅಂದ್ರೆ ಸಂಯುಕ್ತ ಇಮಿಟೇಟ್ ಮಾಡೋದು. ನಮ್ ಮನೆಗ್ ಫ್ರೆಂಡ್ಸ್ ಬಂದ್ರೆ ಯಾರ್ ಬಂದ್ರು ಸಂಯುಕ್ತ ಹೆಂಗ್ ಊಟ ಮಾಡ್ತಾಳೆ ಗೊತ್ತಾ, ಸಂಯುಕ್ತ ಹೆಂಗ್ ನಡಿತಾಳೆ ಗೊತ್ತಾ, ಹಿಂಗೆ ಊಟನೇ ಮಾಡಲ್ವಲ್ಲ. ಫ್ರೆಂಡ್ಸ್ ಆಗಿರೋರೆಲ್ಲ ಬಿಟ್ಬಿಟ್ಟು ನಮ್ಮಮ್ಮ ನಿಮ್ಮಮ್ಮ ಮನೆ ಸಂಯುಕ್ತ ಊಟನೇ ಮಾಡಲ್ಲ, ಎಲ್ಲ ಹಿಂಗೆ ತುಂಬಾ ಹಸ್ವಾಗ್ತಿದೆ. ತೋರಿಸ್ತೀನಿ ಏನ್ ಮಾಡ್ತೀನಿ. ತುಂಬಾ ಹಸ್ವಾಗ್ತಿದೆ, ಹೊಟ್ಟೆ ತುಂಬ್ತು ಅಷ್ಟೇ. ಅಷ್ಟೇನಾ? ಎಷ್ಟು ಎಕ್ಸಾಜರೇಟ್ ಮಾಡ್ತೀಯಮ್ಮ. ಹಯಗ್ರೀವ ಏನಾಗಿದೆ ಅಂತ ಸ್ವಲ್ಪ ನೋಡೋಣ. ನಮ್ ಹೊಟ್ಟೆಯಲ್ಲಿ ಬೇಯ್ಬೇಕು. ಐ ಥಿಂಕ್ ವಿ ಶುಡ್ ಕ್ಲೋಸ್ ಇಟ್ ಅಲ್ವಾ? ಅದೇ ನಮ್ ಹೊಟ್ಟೆಯಲ್ಲಿ ಡಿಶುಮ್ ಡಿಶುಮ್ ಮಾಡ್ತಾ ಇದೆ. ಚೆನ್ನಾಗಿ ಬೇಯ್ಬೇಕು. ಎಷ್ಟ್ ಟೈಮ್ ತಗೊಳತ್ತೆ? ಆಗತ್ತೆ ಒಂದ್ 15 ಮಿನಿಟ್ಸ್ ಅಟ್ಲೀಸ್ಟ್. 15 ನಿಮಿಷ ಹರಟೆ ಹೊಡೆಯಕ್ಕೆ ಸಮಯ ಸಿಕ್ಕಿದೆ ಅಂತ ಅರ್ಥ. ಅಷ್ಟ್ರಲ್ಲಿ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡ್ಬಿಡು. ಓಕೆ, ಬನ್ನಿ ಮಾಡೋಣ. ಹಬ್ಬದ ಟೈಮ್ ಅಲ್ಲಿ ತುಪ್ಪ ಉಪಯೋಗಿಸದೇ ಇದ್ರೆ ಹಬ್ಬ ಅಂತ ಅನ್ಸದೇ ಇಲ್ಲ. ಸೊ ಒಂದು ಸೈಡ್ ಅಲ್ಲಿ ಎಷ್ಟು ಟೀ ಸ್ಪೂನ್ ಹಾಕ್ತಿದ್ದೀರಾ ತುಪ್ಪ? ಸದ್ಯಕ್ಕೆ 2 ಟೀ ಸ್ಪೂನ್ ಹಾಕೋಣ. ಓಕೆ, ಒಂದು 3 ರಿಂದ 4 ಟೀ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಇಷ್ಟ ಬಂದಷ್ಟು ಗೋಡಂಬಿ ಅಂಡ್ ಇಷ್ಟ ಬಂದಷ್ಟು ದ್ರಾಕ್ಷಿ ಎರಡನ್ನು ಫ್ರೈ ಮಾಡ್ಕೊಳ್ಳಿ. ಇದು ಫಸ್ಟ್ ನೀವು ಗೋಡಂಬಿನ ಸಪರೇಟ್ ಆಗಿ ಮಾಡ್ಕೊಂಡು ದ್ರಾಕ್ಷಿನ ಸಪರೇಟ್ ಆಗಿ ಮಾಡ್ಕೊಳ್ತಾ ಇದ್ರೆ ಅಥವಾ ಎರಡು ಹಾಕ್ಬೋದಾ ಜೊತೆ? ಎರಡು ಐ ಥಿಂಕ್ ನಾನ್ ಹಾಕ್ಬಿಡ್ತೀನಿ. ಬಟ್ ಒಬ್ರೊಬ್ರು ಸಪರೇಟ್ ಆಗಿ ಮಾಡ್ಕೋತಾರೆ. ನಾವ್ ಅಟ್ಕೆ ಇದು ಕೆಂಪಾದ ತಕ್ಷಣ ಅದ್ ಹಾಕ್ತೀರಾ? ಓಕೆ, ಸರಿ. ಸೊ ಗೋಡಂಬಿ ಕೆಂಪಾಗಿದ ತಕ್ಷಣ ಕೆಂಪಗಿರೋ ದ್ರಾಕ್ಷಿನ ಹಾಕ್ಬೇಕು. ಹಂಗೆ 1-2 ಲವಂಗ ಹಾಕ್ಬಿಡಿ. 1-2 ಲವಂಗ ಅಷ್ಟೇ. ಸೊ 1, 2 ಎಸ್, ಘಮಕ್ಕೆ, ಫ್ಲೇವರ್ಗೆ.
ಆಮೇಲೆ ಇದು ದ್ರಾಕ್ಷಿ ಇವಾಗ ಹಾಕ್ಬೋದು, ಹಾಕ್ಲಾ? ಕೆಂಪಾಗ್ತಾ ಇದೆ. ಹಾ. ಇದು ಬೇಯಕ್ಕೆ ಇನ್ನು ಒಂದು 10-15 ನಿಮಿಷ ಆಗುತ್ತೆ. ಸಾಮಾನ್ಯವಾಗಿ ಹೇಳ್ತಾರೆ ದಟ್ ಗಿಡದ ಮುಂದೆ ನಿಂತ್ಕೊಂಡು ಹಾಡ್ ಹಾಡ್ತಾ ನೀರ್ ಬಿಟ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತಂತೆ. ಅದೇ ತರ ಅಡ್ಗೆ ವಿಷಯದಲ್ಲೂ ಕೂಡ ಹಾಡ್ ಹಾಡ್ತಾ ಅಡ್ಗೆ ಮಾಡಿದ್ರೆ ಒಂಥರ ರುಚಿ ಜಾಸ್ತಿ ಆಗತ್ತಂತೆ. ಹಾಡ್ ಹಾಡ್ತಾ ಏನ್ ಮಾಡಿದ್ರು ಒಳ್ಳೇದಾಗತ್ತೆ. ಇದು ಹಿಂಟ್ ಸಿಕ್ತಲ್ವಾ ನಿಮ್ಗೆ? ಗೊತ್ತಾಯ್ತು. ಏನ್ ಹೇಳಿ? ನಾನ್ ಹಾಡ್ಬೇಕು, ಕರೆಕ್ಟ್. ನಾನು ಅವಳು ಇಬ್ರು ಹಾಡ್ತೀವಿ. ಯಾವ ಹಾಡ್ ಹಾಡ್ತೀರಾ? ಗಣಪತಿ ಮೇಲೆ ಹಾಡ್ತೀವಿ. ಗಣಪತಿ ಮೇಲೆ. ಸೂಪರ್ ಆಗಿ ಸಿಹಿಯಾಗಿ ಹಯಗ್ರೀವ ರೆಡಿ ಹಾಕಿಂದ ಮುಂಚೆ ಹಾಡಿದೀರಾ. ಖಾರದ ವಿಷಯಕ್ಕೆ ಬರೋಣ. ಈ ತರ್ಲೆ ಹುಡುಗಿ ಸ್ಕೂಲಲ್ಲಿ ಇರುವಾಗ ಕರ್ದು ನಿಮಗ್ ಮಹಾಮಂಗಳಾರತಿ ಮಾಡ್ತಿದ್ರಂತೆ ಟೀಚರ್ಸ್ ಎಲ್ಲ. ಅವಳು ತುಂಬಾ ತರಳೆನೆ ಅಲ್ವಾ. ಏನ್ ಮಾಡಿದ್ಲು ಅಂದ್ರೆ ಅವಳು ಅವಳ ಫ್ರೆಂಡು ಮತ್ತೆ ಅವಳಿಗೆ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದ್ರು, ಪಾವನಾ ಅಂಡ್ ಕೃತಿಕಾ ಅಂತ. 3 ಜನನು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಏನಂದ್ರೆ ಲಂಚ್ ತಿನ್ನೋದ್ ಬೇಡ, ಸಣ್ಣ ಆಗೋಣ ಅಂತ. ಎಸ್. ಏನ್ ಮಾಡ್ತಾ ಇದ್ರು, ಡಬ್ಬಿ ಕರೆಕ್ಟ್ ಆಗಿ ಪ್ಯಾಕ್ ಮಾಡಿಸ್ಕೊಂಡು ಹೋಗಿ ಹೋದ ತಕ್ಷಣ ಡ್ರೈವರ್ ಕೊಟ್ಬಿಡೋದು. ಆಯ್ತಾ? ಡ್ರೈವರ್ ಕೊಟ್ಬಿಟ್ಟು ಲಂಚ್ ಟೈಮಲ್ಲಿ ಏನೂ ತಿಂತಾ ಇರ್ಲಿಲ್ಲ. ಮನೆಗ್ ಬರ್ತಾ ಫುಲ್ ಖಾಲಿ. ಅಂಡ್ ಯೂಶಲಿ ಏನೋ ಒಂದ್ ಅಗಳು, ಎಲ್ಲೋ ಒಂದ್ ಕಡಲೆಬೇಳೆ, ಏನೋ ಒಂದು ಉದ್ದಿನ ಬೇಳೆ, ಒಂದ್ ಸಾಸಿವೆ ಎಲ್ಲೋ ಕಾಣತ್ತಲ್ವಾ, ಫುಲ್ಲು ಕ್ಲೀನ್ ಆಗಿ ತೊಳೆದ್ಬಿಟ್ಟು ತಂದ್ಕೊಡ್ತಾ ಇದ್ಲು. ನಾನು ಎಷ್ಟು ಜಾಣೆ ಕಣೆ ನೀನು, ತೊಳೆದ್ಬಿಟ್ಟು ತಂದ್ಕೊಡ್ತಿದ್ಯಾ. ಐ ಆಮ್ ವೆರಿ ಹ್ಯಾಪಿ. ನನ್ಗೆ ಐ ಫೆಲ್ಟ್ ಪ್ರೌಡ್, ಎಷ್ಟು ಚೆನ್ನಾಗಿ ಬೆಳೆಸಿದೀನಿ ಮಗಳನ್ನ ಅಂತ. ಆಮೇಲೆ ಒಂದ್ ದಿವಸ ಫೋನ್ ಬಂತು ಸ್ಕೂಲಿಂದ, ವಿ ಆರ್ ಮಾನಿಟರಿಂಗ್ ದ ಗರ್ಲ್ಸ್, ಯಾಕಂದ್ರೆ ಅವ್ರು ಯಾರು ಊಟ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಗೊತ್ತಾಯ್ತು ಇವ್ರು 3 ಜನ ಏನ್ ಮಾಡ್ತಾ ಇದ್ರು, ಹೋದ ತಕ್ಷಣ ಡಬ್ಬನ್ ಡ್ರೈವರ್ ಕೊಟ್ಬಿಟ್ಟು ಆರಾಮಾಗಿ ಕೈ ಬೀಸ್ಕೊಂಡು ಲಂಚ್ ಟೈಮಲ್ಲಿ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಬರ್ತಾ ಖಾಲಿ ಡಬ್ಬ ತರೋದು. ಅವ್ರು ಡಿಮಾಂಡ್ ಮಾಡೋರು, ನಿಮ್ಮ ಅಮ್ಮ ಪುಳಿಯೋಗರೆ ಚೆನ್ನಾಗಿ ಮಾಡ್ತಾರೆ, ಅದ್ ಬೇಕು ಇದ್ ಬೇಕು ತಗೊಂಬನ್ನಿ ಅಂತ. ಅಮ್ಮ ಪ್ಲೀಸ್ ಪುಳಿಯೋಗರೆ ಮಾಡಮ್ಮ ಅಂದ್ರೆ ಫುಲ್ ಎಕ್ಸ್ಟ್ರಾ ತುಪ್ಪ ಎಣ್ಣೆ. ಎಷ್ಟು ಜಾಣೆ, ಏನೋ ಚೆನ್ನಾಗ್ ಮಾಡ್ತೀಯ. ಯಾಕಂದ್ರೆ ಯೂಶಲಿ ಮಕ್ಕಳು ಅಮ್ಮ ನೀನ್ ದಿನ ಇದೇ ಕಳಿಸ್ತೀಯ ಅದೇ ಕಳಿಸ್ತೀಯ ಅಂತಾರಲ್ವಾ. ಬಂದ್ಬಿಟ್ಟು ಅಮ್ಮ ನೀನ್ ಪೂರಿ ಮಾಡ್ಕೊಡು, ಪುಳಿಯೋಗರೆ ಮಾಡ್ಕೊಡು ಅಂತ. ಏನ್ ಇಷ್ಟೊಂದು ಡಿಮಾಂಡ್ ಮಾಡ್ತಾಳೆ. ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದೀನಿ ಕುಕ್ಕಿಂಗ್ ಅಂತ ನಾನ್ ಫುಲ್ ಖುಷಿ ಪಟ್ಕೊಂಡ್ಬಿಟ್ಟೆ. ನೋಡಿದ್ರೆ ಅಲ್ಲಿ ಬೇರೆನೆ ಕತೆ ಇದೆ. ಬೇರೆಯವ್ರ ಅಪಿಟೈಟ್ ಇಂಪ್ರೂವ್ ಆಗಿ ಬೇರೆಯವ್ರ 1-2 kg ಜಾಸ್ತಿ ಆಗಿರ್ತಾರೆ. ಬಟ್ ನಮ್ಮಮ್ಮ ಏನ್ ಹಿಂಗಿದ್ದಾರೆ ನೋಡಕ್ಕೆ, ತುಂಬಾ ಡೀಸೆಂಟ್ ಆಗಿ ಕಾಣಿಸ್ತಾರೆ. ಬಟ್ ಶಿ ಇಸ್ ದ ಬಿಗ್ಗೆಸ್ಟ್ ತರ್ಲೆ ಐ ನೋ. ಅಮ್ಮ ನಿನ್ ಕತೆಗಳೆಲ್ಲ ಹೇಳ. I don't know what she's coming up with. ಅರ್ಧದಲ್ಲಿ ಬಿಡಬಾರ್ದು ಯಾವ ವಿಷಯನೂ. ಇವಾಗ ಅರ್ಧ ಬೆಂದಿರೋದು ತಿನ್ನಕ್ಕಾಗತ್ತಾ? ನಾನೇನಾದ್ರೂ ಮನೆಗ್ ಲೇಟ್ ಆಗಿ ಬಂದ್ರೆ ನಮ್ಮಮ್ಮ, ನೀನು ತುಂಬಾ ಯು ಗೋಯಿಂಗ್ ಫಾರ್ ನೈಟ್ ಔಟ್ ಅನ್ಕೊಂಬೇಡ, ನಾನ್ ನಿನ್ ವಯಸ್ಸಲ್ಲಿ ಏನೇನ್ ಮಾಡಿದೀನಿ ಗೊತ್ತಾ ಅಂತ ಫುಲ್ ಲಿಸ್ಟ್ ಹೇಳ್ಬಿಟ್ರು. ನಾನು ಇದೆಲ್ಲ ಏನು ಮಾಡಿಲ್ಲ ಅಂತ. ನಾನೇನ್ ಅಂತದ್ ಹೇಳಿಲ್ಲ ಅಮ್ಮ. ಏನ್ ಹೇಳ ನಾನು ನೈಟ್ ಔಟ್ ಹೋಗ್ಬಿಟ್ಟು ಹುಡುಗಿರೆಲ್ಲ ನಾವೆಲ್ಲ ಒಂದಿನ ಕ್ಯಾರಿಯೋಕೆ ನೈಟ್ ಹೋಗ್ಬಿಟ್ಟು ಹೇಗೆ ಡಾನ್ಸ್ ಮಾಡ್ದೆ ಗೊತ್ತಾ, ಟೇಬಲ್ ಮೇಲೆ ಅಂತ ಹೇಳಿದೆ ನಂಗೆ. ಟೇಬಲ್ ಮೇಲೆ ಡಾನ್ಸ್? I don't know which mother she's talking about. ಇದನ್ನ ಕ್ಲಿಯರ್ ಮಾಡಿಸಿ ಸೀರೆಯಲ್ಲಿ ಡಾನ್ಸ್ ಮಾಡ್ಸಕ್ ಆಗಲ್ಲ. ಏನಾಯ್ತು ಅಡಿಗೆ ಬೈದವೆ? ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 2 minutes. ಇನ್ನೊಂದು 2 minutes ಅಷ್ಟೇ ರೆಡಿ ಆಗೋಗತ್ತೆ. ಇದು ಗಟ್ಟಿ ಆಗ್ಲಿ, ನಾವು ತಿಂದು ಗಟ್ಟಿ ಆಗೋಣ. ಮುಂದೆ ನಾ ಹೇಳೋ ಮಾತನ್ನ ಕೇಳಿ ನೀವು ಮಹಾಜನಗಳಿಗೆ ಗಟ್ಟಿ ಮನ್ಸ್ ಮಾಡ್ಕೋಬೇಕು. ಎಸ್ಪೆಷಲಿ ಕಾರ್ಪೊರೇಷನ್ ಅವರು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಇವರು ಸಾಧಾರಣವಾದ ಮಹಿಳೆ ಅಲ್ಲ. ಯಾರು? ನೀವೇ. ಯಾಕೇನ್ ಮಾಡಿದೆ ನಾನು? ಕಾರ್ಪೊರೇಷನ್ ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ದೀರಾ ನೀವು? ಯಾವಾಗ? ಸಂಯುಕ್ತ, ಯೂಟೆಲ್. ಗುಂಡ ಹ್ಯಾಡ್ ಅ ಗರ್ಲ್ ಫ್ರೆಂಡ್, ಅವಳ ಹೆಸರು ಗೌರಿ ಅಂತ. ಗರ್ಲ್ ಫ್ರೆಂಡ್? ಆದ್ರೆ ಇನ್ನೊಂದು ಅದು ಬೀದಿ ನಾಯಿ, ಅದು ಗುಂಡಂಗಿಂತ ತುಂಬಾ ವಯಸ್ಸಾಗಿತ್ತು. ಒಂದ್ಸಿಗೆ ಮಹಾಜನಗಳೇ, ಫಸ್ಟ್ ಆಫ್ ಆಲ್ ಗುಂಡ ಸಂಯುಕ್ತದು ಪ್ರೀತಿಯ ನಾಯಿ. ಇವಾಗ ಹೇಳಿ ಗುಂಡ. ಇವಾಗ ಗುಂಡನ್ ಗರ್ಲ್ ಫ್ರೆಂಡ್ ಬೀದಿ ನಾಯಿ. ಇವಾಗ ಹೇಳಿ. ಅವಳಿಗೆ ಗುಂಡಂಗಿಂತ ಒಂದ್ 5-6 ವರ್ಷ ದೊಡ್ಡೋಳು. ಅವಳ ಹೆಸರು ಗೌರಿ. ಅದ್ರ ನಮ್ಮ ಮನೆ ಪಕ್ಕದ ಮನೇಲಿ ಪಿಂಕಿ ಅಂತ ಒಂದ್ ಪಾಮ್ರೇನಿಯನ್ ಇತ್ತು, ಚಿಕ್ಕೋಳೋಳು ಆಯ್ತಾ. ಗುಂಡಂಗ್ ಅವಳ ಬಗ್ಗೆ ಲವ್ ಆಗ್ಬಿಡ್ತು ಆಯ್ತಾ. ಸೊ ಗುಂಡ ಅಂಡ್ ಶಿ ಹ್ಯಾಡ್ ಅನ್ ಅಫೇರ್. ಸೊ ಗೌರಿ ಕೋಪ ಬಂದ್ಬಿಟ್ಟು ಪಿಂಕಿ ಮೂತಿ ಕಚ್ಬಿಟ್ಟು.
ಸೊ ಅದಕ್ಕೆ ಏನ್ ಮಾಡಿದ್ರು, ಪಿಂಕಿ ಮನೆಯವರು ಕಾರ್ಪೊರೇಷನ್ಗೆ ಹೋಗ್ಬಿಟ್ಟು ಅದ್ ಬೀದಿ ನಾಯಿ ಅಲ್ವಾ ಕರ್ಕೊಂಡು ಹೋಗಿ ಅಂತ ಕಂಪ್ಲೇಂಟ್ ಮಾಡಿದ್ರು. ಅಯ್ಯೋ ಸೊ ಅವ್ರು ಕಾರ್ಪೊರೇಷನ್ ಅವ್ರು ಬಂದ್ರ ಗೌರಿನ್ ಕರ್ಕೊಂಡು ಹೋಗ್ಬಿಟ್ರು. ಓ ಗಾಡ್. ಆಗ ನಮ್ಮ ಮನೆ ರೋಡಲ್ಲಿ ಎಲ್ಲ ಬಾಯ್ಸ್ ಎಲ್ಲ ಅಲ್ಲೇನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದ ವರ್ಕರ್ಸ್ ಎಲ್ಲ ಬಂದ್ಬಿಟ್ಟು ಗೌರಿನ್ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ನಮ್ ಮನೇಲಿ ನಾಕ್ ಮಾಡಿ, ನಮ್ಮಮ್ಮ ಬೆಳಿಗ್ಗೆ ಎದ್ಬಿಟ್ಟು ಕಾರ್ಪೊರೇಷನ್ ಗಾಡಿ ನೋಡ್ಬಿಟ್ಟು ಅವ್ರು ಓಡ್ತಾ ಇದಾರೆ ಇದ್ರಿಂದ ಆಯ್ತಾ. ಅವ್ರಿಂದ ಎಲ್ಲ ಬೀದಿ ಮಕ್ಳು ಅವ್ರ ಅಮ್ಮಂದ್ರು ನಮ್ ಮನೆ ಕೆಲ್ಸದವ್ರು ಫುಲ್ ರೋಡ್ ಓಡ್ತಾ ಇದೆ ಆಯ್ತಾ. ಆಗ ಕಾರ್ಪೊರೇಷನ್ ಅವರು ಆಗ್ತಾನೆ ಮುಂಗಾರು ಮಳೆ ಸೂಪರ್ ಡೂಪರ್ ಹಿಟ್, ಹೇ ಮುಂಗಾರು ಮಳೆ ಅಂತ ಕಿರ್ಚ್ಕೊಳಕ್ ಶುರು ಮಾಡಿ ಮುಂಗಾರು ಮಳೆ ಅಂತ ಹಿಂಗೋಗಿ ಇಡೀ ರೋಡ್ ಆಚೆ ಬಂದಿತ್ತು, ಫುಲ್ ಗಲಾಟೆ ಆಗೋಯ್ತು. ಅದ್ ತುಂಬಾ ಫೇಮಸ್ ಸ್ಟೋರಿ. ಅಂತ ಇನ್ನೊಂದ್ ಸ್ಟೋರಿ ಹೇಳ್ಬೇಕು. ಅಲ್ಲಿ ಪಕ್ಕದ ಮನೇಲಿ ಇನ್ನೊಬ್ಬ ಚಿಕ್ಕ ಹುಡ್ಗ ಇದ್ದ ಆಯ್ತಾ. ನಾನ್ ಅಂಗಡಿಗೆ ಹೋಗ್ಬಿಟ್ಟು ಸಾಮಾನ್ ತರ್ತಾ ಇದ್ರೆ ಅವನು ಇಷ್ಟಿಷ್ಟು ಅವ್ನು ಇನ್ನೂ ಮಾತಾಡಕ್ಕೂ ಸರಿಯಾಗಿ ಬರಲ್ಲ. ಆಚೆ ಬಂದ್ಬಿಟ್ಟು ಹೇ ದೇಕೋ ದೇಕೋ ಗುಡ್ಡಕ್ಕಿ ಮಾ ಜಾ ರಹಿ ಹೈ. ಏಯ್ ನಾನಲ್ಲ ಗುಡ್ಡಕ್ಕಿ ಮಾ, ಗುಂಡಕ್ಕಿ ಮಾ, ಮುಂಗಾರು ಮಳೆ ಅಮ್ಮ ಇಂದ ಗುಂಡಕ್ಕಿ ಮಾನು ಆಗ್ಬಿಟ್ಟಿದೆ. ಆಮೇಲೆ ಇವಾಗ ನಾವ್ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗುಂಡಾಸ್ ಹೌಸ್ ಇದೆಲ್ಲ ಫುಲ್ ನಮ್ ಮನೆ ಎಂಟರ್ ಆದ್ರೂ ಫಸ್ಟ್ ನೇಮ್ ಯು ಸಿ ಇಸ್ ಗುಂಡಾಸ್. ಇದನ್ನ ಚೆಕ್ ಮಾಡೋಣ, ಬೆಂದಿದ್ಯಾ? ಆಲ್ಮೋಸ್ಟ್ ಆಯ್ತು. ಬೆಲ್ಲ ಹಾಕ್ಬೋದು. ಬೆಲ್ಲ ಹಾಕ್ಬೇಕಾ ಇವಾಗ? ಹಾ, ಓಕೆ. ಎಷ್ಟು ಬೆಲ್ಲ ಹಾಕ್ಬೇಕು? 1 ಕಪ್ಗೆ ಆಲ್ಮೋಸ್ಟ್ 2.5 ಅಚ್ಚು. ಕರೆಕ್ಟ್. ಓಕೆ. ಸೊ ಬರೀ ಬೆಲ್ಲ ಹಾಕ್ಬೇಡಿ, ಪುಡಿ ಮಾಡ್ಕೊಂಡು ಬೆಲ್ಲನ ಹಾಕಿ. ಸೊ ಇದು ಒಂಚೂರು ಟೈಮ್ ಆಗತ್ತಲ್ಲ, ಬೆಲ್ಲ ಕರಗ್ಬೇಕಲ್ವಾ? ಹಾ, ಕರೆಕ್ಟ್ಬೇಕು. 5 ಮಿನಿಟ್ಸ್ ಆಗುತ್ತೆ. ಓಕೆ. ಯಾಕೆ ಗೊತ್ತಾ, ಪಂಚಮಂ ಕಾರ್ಯಸಿದ್ಧಿ. ಈ 5 ಅನ್ನೋದು ಬಹಳ ಮುಖ್ಯವಾದ ನಂಬರ್. 5th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ ಸಂಯುಕ್ತ ಓದ್ತಿರುವಾಗ ಸ್ಕೂಲ್ ಅಲ್ಲಿ ಏನಾಯ್ತು ಗೊತ್ತಾ, ಈ ನಮ್ಮ ಸುಧಾ ಬೆಳವಾಡಿ ಅವರು ಒಂದು ಟೆಂಪೋ ಟ್ರಾವೆಲರ್ ನ ತಗೊಂಡು ಮನೆ ಹತ್ರ ಇರೋ ಎಲ್ಲಾ ಮಕ್ಕಳನ್ನು ಎತ್ತಾಕೊಂಡು ಸ್ಕೂಲ್ಗೆ ಹೋಗಿದ್ದಾರೆ. ಸ್ಕೂಲ್ಗೆ ಹೋಗಿ ಸಂಯುಕ್ತನ ಆಚೆ ಕರೆದಿದ್ದಾರೆ. ಸಂಯುಕ್ತ ಫುಲ್ ಟೆನ್ಷನ್, ಮನೆಯವ್ರಿಗೆ ಏನೋ ಆಗ್ಬಿಟ್ಟಿದೆ ಅನ್ನೋ ರೇಂಜ್ಗೆ ಸ್ಲೋ ಮೋಷನ್ ಅಲ್ಲಿ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಓಡ್ ಆಚೆ ಬಂದ್ರು. ಫುಲ್ ಕಣ್ಣಲ್ಲೆಲ್ಲ ನೀರು. ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡಿದ್ರಿ? ಏನಾಯ್ತು ಆಮೇಲೆ? ನಾವೆಲ್ಲ ಮನೆಯವರು ಡಿಸೈಡ್ ಮಾಡ್ಬಿಟ್ವಿ ಏನಂತ? ಸರ್ಕಸ್ ಹೋಗೋಣ ಅಂತ. ಸರ್ಕಸ್ ಹೋಗೋಣ ಅಂತನಾ? ಒನ್ ಫೈನ್ ಡೇ ವಿ ಡಿಸೈಡೆಡ್ ಎಲ್ಲರೂ ಸರ್ಕಸ್ ಹೋಗೋಣ, ಎಲ್ಲ ಮಕ್ಳನ್ನು ಸೇರ್ಸ್ಕೊಂಡ್ ಕರ್ಕೊಳ್ಳೋಣ, ಮಜಾ ಇರುತ್ತೆ ಅಂತ. ಸೊ ಇವ್ರ ಸ್ಕೂಲ್ ಅಲ್ಲಿ ಇದ್ರಲ್ಲ, ಸೊ ಅದಕ್ಕೆ ಸ್ಕೂಲ್ಗೆ ಹೋಗ್ಬಿಟ್ಟು ಪಿಕಪ್ ಮಾಡೋಣ ಅಂತ ಹೋದ್ವಿ. ಸಂಯುಕ್ತ ಯುವರ್ ಪೇರೆಂಟ್ಸ್ ಹವ್ ಕಮ್ ಅಂತಲ್ಲ, ನಾನ್ ಕಣ್ಣಲ್ಲೆಲ್ಲ ನೀರು ಏನೋ ಆಗ್ಬಾರ್ದಾಗಿದೆ ಅಂತಲ್ಲ, ನೋಡಿದ್ರೆ ಈ ಬೀದಿ ಮಕ್ಳು, ಪಕ್ಕದ ರೋಡಿನ ಮಕ್ಳು ಎಲ್ಲಾನು ಟೆಂಪೋ ಟ್ರಾವೆಲರ್ ಹಾಕೊಂಡು ನಾನು ನನ್ ಕಸಿನ್ಸ್ ನ ಕರ್ಕೊಂಡು ಹೋಗಕ್ಕೆ ಸರ್ಕಸ್. ಎಷ್ಟು ರೇಗ್ಸಿದಾರೆ ಅಂದ್ರೆ ನನ್ನ ಸ್ಕೂಲಲ್ಲಿ ಇದಕ್ಕೋಸ್ಕರ. ಇಷ್ಟೇ ನನ್ ಜೀವನಾನೇ ಇಷ್ಟ ಆಗೋಯ್ತು. ಎಂತ ಅದೃಷ್ಟಶಾಲಿ. ಯಾವ ತಾಯಿ ಸ್ಕೂಲ್ಗೆ ಹೋಗ್ಬಿಟ್ಟು ಮಕ್ಕಳು ಏನೋ ಸ್ಕೂಲ್ ಅನ್ನು ಕಟ್ ಮಾಡ್ಲಿ, ಚಕ್ಕರ್ ಹೊಡಿಲಿ ಅಂತ ಕರ್ಕೊಂಡು ಹೋಗ್ತಾರೆ. ಈ ತರ ಅದ್ ಯಾಕೆ ಗೊತ್ತಾ ಹೇಳ, ನಮ್ಮಮ್ಮ ಏನ್ ಮಾಡೋರು, ನಾವ್ ಚಿಕ್ಕವರಾಗಿರ್ಬೇಕಾರೆ ಸ್ಕೂಲ್ಗೆ ಹೋಗಕ್ ಬೋರ್ ಆದ್ರೆ ಎಲ್ಲಾರ ಮನೇಲಿ ಸುಳ್ಳು ಹೊಟ್ಟೆ ನೋವಮ್ಮ, ತಲೆ ನೋವಮ್ಮ ಅಂತೆಲ್ಲ. ನಾವೆಲ್ಲ ಹಂಗ ಹೇಳ್ತಾರಿಲ್ಲ, ಅಮ್ಮ ಬೋರ್ ಅಮ್ಮ ಕ್ಲಾಸ್ಗೆ ಹೋಗಕ್ಕೆ, ಪರವಾಗಿಲ್ಲ ನಿದ್ದೆ ಮಾಡು ಅಂತ ಹೇಳೋರು. ಶಿ ಬ್ರಾಟ್ ಅಸ್ ಅಪ್ ಲೈಕ್ ದಟ್. ಅದಕ್ಕೆ ನಮ್ಗೆ ಸ್ಕೂಲ್ ಅಂದ್ರೆ ಏನೋ ಒಂಥರ ಭಯ ಪಟ್ಕೊಳ್ಳೋದು ಅಥವಾ ಏನೋ ಸುಳ್ಳು ಹೇಳ್ಬೇಕು ಅವೆಲ್ಲ ಇಲ್ಲೇ ಇರ್ಲಿಲ್ಲ. ನ್ಯಾಚುರಲ್ ಆಗಿ ಒಂದೊಂದ್ಸತಿ ಎಲ್ಲರಿಗೂ ಎಲ್ಲಾನು ಬೋರ್ ಆಗುತ್ತಲ್ವಾ. ಎಸ್, ಇವಾಗ ಕೊಬ್ಬರಿ ಹಾಕ್ತಾ ಇದೀನಿ. ಕೊಬ್ಬರಿ ಹಾಕದ್ ಬೋರಿಂಗ್ ಆಗಿಲ್ಲ? ಹಾಕಿ ಹಾಕಿ. ಸೂಪರ್, ಫುಲ್ ಕೊಬ್ಬರಿ ಹಾಕ್ಬಿಟ್ರಿ. ಹೌದು. ಕೊಬ್ಬರಿ ಏನ್ ಗೊತ್ತಾ, ಕೊಬ್ಬರಿ ಬಗ್ಗೆ ತುಂಬಾ ತಪ್ಪು ಕಲ್ಪನೆ ಇದೆ. ಇಟ್ಸ್ ಗುಡ್ ಫಾರ್ ಹೆಲ್ತ್, ಇಟ್ ಇಸ್ ಗುಡ್ ಕೊಲೆಸ್ಟ್ರಾಲ್. ಗುಡ್ ಕೊಲೆಸ್ಟ್ರಾಲ್. ಇದು ಆಪ್ಷನಲ್. ಆಪ್ಷನಲ್, ನಿಂಗೆ ಇಷ್ಟ ಆದ್ರೆ ಅದನ್ನು ಹಾಕ್ಬಿಡು. ಇಲ್ಲ ಪರವಾಗಿಲ್ಲ, ಸುಮ್ಮನೆ ಕೇಳ್ದೆ ಅಷ್ಟೇ. ನಿಮಗೆ ಇಷ್ಟ ಆದ್ರೆ ಕಾಯಿ ತುರಿ, ಕೊಬ್ಬರಿ ಎರಡನ್ನು ಹಾಕಿ. ಇಟ್ಸ್ ಗುಡ್ ಕೊಲೆಸ್ಟ್ರಾಲ್. ಹಾ, ಒಂಚೂರು ಏಲಕ್ಕಿ ಹಾಕ್ಬಿಡು. ಓಕೆ, ರುಚಿಗೆ ಸ್ವಲ್ಪ ಜಾಸ್ತಿನೇ ಸಾಕು. ಏಲಕ್ಕಿ ಪುಡಿ ಘಮ್ ಅಂತ ಗಟ್ಟಿ ಆಗ್ಬೇಕು. ಓಕೆ, ಜೊತೆಗೆ 2 ಸ್ಪೂನ್ ತುಪ್ಪನೂ ಹಾಕ್ಬೋದು. ತಗೊಳ್ಳಿ. ತುಪ್ಪ ಇಸ್ ಮೈ ಫೇವ್ರೆಟ್. ಸಂಯುಕ್ತ ಒಂಚೂರು ದಪ್ಪ ಆದ್ರೆ ಇನ್ನೂ ಖುಷಿ. ಗೋಡಂಬಿ, ದ್ರಾಕ್ಷಿ, ಲವಂಗ ನನ್ ಫೇವ್ರೆಟ್ ಪಾರ್ಟ್ ಆಫ್ ದಿ ಅಡಿಗೆ, ಗೋಡಂಬಿ ಹಾಕ ಪಾರ್ಟ್. ಸೂಪರ್. ಇದೊಂಚೂರು ಗಟ್ಟಿ ಆಗ್ಬೇಕೆಲ್ಲ. ಸರಿ, ಮುಚ್ಚಿಡೋಣ. ಮುಚ್ಚೋದೇನ್ ಬೇಡ ಅನ್ಸುತ್ತೆ. ಹಾ, ರೆಡಿ ಆಯ್ತು. ವಾವ್, ಬುಳ ಬುಳ ಅಂತ ಬಾಯ್ಲ್ ಆಗ್ತದೆ. ಮುಗಿತಾ? ಘಮ ಬರ್ತಾ ಇದೆಯಾ? ಆಫ್ ಕೋರ್ಸ್, ಘಮ್ ಅಂತ ಇದೆ. ತುಪ್ಪದ ಘಮ. ತುಪ್ಪ, ಏಲಕ್ಕಿ, ಲವಂಗ, ಕೊಬ್ಬರಿ. ಓಕೆ, ಶಿಫ್ಟ್ ಮಾಡೋಣ. ಆಫ್ ಮಾಡು ಸಾಕು. ತಿನ್ನಕ್ಕೂ ಚೆನ್ನಾಗಿರುತ್ತೆ. ಏಲಕ್ಕಿ ಪೌಡರ್ ಸುಮ್ಮನೆ ಒಂದ್ ಜೋಶ್ಗೆ. ಸೊ ನೋಡಿದ್ರೆ ಮಹಾಜನಗಳೇ, ಎಷ್ಟು ಸಿಂಪಲ್ ಆಗಿ
ದಿ ಮುಂಗಾರು ಮಳೆ ಅಮ್ಮ ಹಯಗ್ರೀವನ ಮಾಡಿ ರೆಡಿಯಾಗಿ ಕೊಟ್ಟಿದ್ದಾರೆ. ಹಾಯಾಗಿ ಮನೇಲಿ ಕೂತ್ಕೊಂಡು ಹಯಗ್ರೀವನ ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಒಂದು ಸಣ್ಣ ರೀಕ್ಯಾಪ್ ನೋಡೋಣ ಬನ್ನಿ. ಹಯಗ್ರೀವ ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ 1 ಬಟ್ಲು, ಒಣ ಕೊಬ್ಬರಿ ತುರಿ ಅರ್ಧ ಬಟ್ಲು, ಯಾಲಕ್ಕಿ ಪುಡಿ ಸ್ವಲ್ಪ, ಗೋಡಂಬಿ ಸ್ವಲ್ಪ, ಒಣ ದ್ರಾಕ್ಷಿ ಸ್ವಲ್ಪ, ಬೆಲ್ಲ ಅರ್ಧ ಬಟ್ಲು, ಲವಂಗ ಸ್ವಲ್ಪ. ಮಾಡುವ ವಿಧಾನ: ಬಾಣಲೆಗೆ ಕಡಲೆಬೇಳೆಯನ್ನ ಹಾಕಿ ಹುರಿದುಕೊಳ್ಳಿ. ಹುರಿದುಕೊಂಡ ಕಡಲೆಬೇಳೆ ಹಾಕಿ ಬೇಯಿಸಿಕೊಂಡು ಬೆಲ್ಲ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ಹುರಿದುಕೊಂಡ ಗೋಡಂಬಿ, ದ್ರಾಕ್ಷಿ, ಲವಂಗ ಹಾಕಿ ಕಲಸಿ ಹದ ಬಂದ ನಂತರ ಬೌಲ್ಗೆ ಹಾಕಿ ಏಲಕ್ಕಿ ಪುಡಿ ಉದುರಿಸಿದ್ರೆ ರುಚಿ ರುಚಿಯಾದ ಘಮಘಮಿಸುವ ಹಯಗ್ರೀವ ಸವಿಯೋದಕ್ ಸಿದ್ಧ. ಇವಾಗ ಇದನ್ನ ಸ್ವಾಹ ನಿಮಗೋಸ್ಕರ ಡೈನಿಂಗ್ ಟೇಬಲ್ ಎಲ್ಲ ರೆಡಿ ಆಗಿದೆ. ನೀವು ಸರ್ವ್ ಮಾಡಿ ಶ್ರುತಿ ಹಯಗ್ರೀವ ತಿಂದು ಇಂಚೂರು ದಪ್ಪ ಆಗಮ್ಮ ಜಾಣೆ. ಹಬ್ಬ ಅಂದ್ರೆ ಹೀಗಿರ್ಬೇಕು, ಎಲ್ಲ ಗಲಗಲ ಗಲಗಲ ಅಂತ ಮಾತುಕತೆ ಮಾಡ್ತಾ ಇರ್ಬೇಕು, ಚೆನ್ನಾಗಿ ರೆಡಿಯಾಗಿ ಕೂತಿರ್ಬೇಕು, ಯಾರಾದ್ರೂ ಅಚ್ಚುಕಟ್ಟಾಗಿ ಅಡ್ಗೆ ಮಾಡಿ ಹಾಕ್ಬೇಕು. ಇದಕ್ಕಿಂತ ಜಾಸ್ತಿ ಬೇಕಾ? ಇವಾಗ ಸದ್ಯಕ್ಕೆ ನಮ್ ಕಣ್ಣು ಮುಂದೆ ಹಯಗ್ರೀವ ಇದೆ. ಲೆಟ್ ಅಸ್ ಅಟ್ಯಾಕ್ ದಿ ಹಯಗ್ರೀವ. ಬನ್ನಿ. ಫಸ್ಟ್ ನಾನೇ ಪ್ಲೇಟ್ ಮುಂದೆ ಇಡ್ತೀನಿ. ಘಮ್ ಅಂತ ಇದೆ. ಗಣೇಶ, ಇದು ನಿನಗೆ. ಆ ಮಾಡು. ಅವನು ಆ ಮಾಡ್ತಾ ಇದ್ದಾನೆ. ಟ್ರೈ ಮಾಡೋಣ. ದೇವ್ರೇ ಸಂಯುಕ್ತಂಗ್ ಒಳ್ಳೆ ಬುದ್ಧಿ ಕೊಡಪ್ಪ. ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ನಿಮ್ ಲೈಫ್ ಅಲ್ಲಿ ಸಂಯುಕ್ತ ಇವತ್ ನೀವ್ ಹೀರೋಯಿನ್ ಆಗಕ್ ಕಾರಣನೇ ಮಮ್ಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನೋ ಸುಮ್ನೆ ಟೈಮ್ ಪಾಸಿಗೆ ಒಂದು ಹಾಲಿಡೇಸ್ ಅಲ್ಲಿ ಏನ್ ಮಾಡ್ತೇವೆ ಮನೇಲಿ ಕುತ್ಕೊಂಡು ಸಮ್ಯು ಹೋಗು ಆಕ್ಟ್ ಮಾಡು ಅಂತ ಕಳ್ಸಿಕೊಟ್ರೆ ಅಮ್ಮ. ಲೈಫ್ ಇಷ್ಟೇನೆ ಹ್ಯಾಪನ್ ಲೈಕ್ ದಟ್ ಅಲ್ವಾ? ಯಾ, ನಾನ್ ಸಿನಿಮಾ ಸೀರಿಯಲ್ ಎಲ್ಲ ಮಾಡ್ತೀನಲ್ಲ, ನಾನಂತೂ ಸಿನಿಮಾ ಸೀರಿಯಲ್ ಎಲ್ಲ ಮಾಡಲ್ಲ ಅಂತ ಹೇಳಿದ್ಲು. ಎಸ್, ನಾನ್ ಥಿಯೇಟರ್ ಡ್ರಾಮಾ ಮಾಡ್ಕೊಂಡಿರ್ತೀನಿ. ಐ ಡೋಂಟ್ ಲೈಕ್ ಬೀಯಿಂಗ್ ಇನ್ ಸೀರಿಯಲ್ಸ್ ಅಂತ ಕಮರ್ಷಿಯಲ್ ಅಂತ ಚೂರು ಇಷ್ಟ ಇಲ್ಲ. I was happy with theater. That's Okay. Yeah. ಸೊ ಪವನ್ ನನ್ ಮಗಳು ಅಂತ ಗೊತ್ತಿಲ್ಲ. ಶಿ ವಾಸ್ ಕ್ರಾಸಿಂಗ್ ದ ರೋಡ್. ಆವಾಗ ಇವಳು ಈ ಹುಡುಗಿ, ನಂಗೆ ಈ ತರ ಹುಡುಗಿ ಬೇಕು ಅಂತ ನೀನಾಸಂ ಸತೀಶ್ಗೆ ಹೇಳಿದಾರೆ. ವಿ ವಾಸ್ ಸಿಟ್ಟಿಂಗ್ ನೆಕ್ಸ್ಟ್ ಟೈಮ್, ಅವರಿಬ್ರು ಒಟ್ಟಿಗೆ ಎಲ್ಲೋ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ. ಸೊ ಆವಾಗ ನೀನಾಸಂ ಸತೀಶ್ಗೆ ಸಮಯ ಗೊತ್ತಿತ್ತು. ಸೊ ಇವಳು ಅವ್ರ ಮಗಳು ಅಂತ ಹೇಳಿದಾನೆ. ಸೊ ಆವಾಗ ಹಿ ಕಾಲ್ಡ್ ಮಿ ಅಪ್ ಅಂಡ್ ಹಿ ಸೆಡ್ ಈ ತರ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಇದೆ, ಮಗಳ ಕೈಲಿ ಮಾಡ್ಸಿ ಅಂತ. ಅವಾಗ ಇವಳು ಕೇಳಿದ್ರೆ ಇವಳು ಚೂರು ಇಂಟ್ರೆಸ್ಟ್ ಇಲ್ಲ. ಅಮ್ಮ ಪ್ಲೀಸ್ ನೀನ್ ಮಾಡ್ತಿದ್ಯಲ್ಲ ಅದೇ ಸಾಕು, ನನ್ ಬಿಟ್ಬಿಡು ಅಂತೆಲ್ಲ ಹೇಳಿ. ಸರಿ, ನಾ ಫೋನ್ ಮಾಡ್ಬಿಟ್ಟು ಇಲ್ಲಪ್ಪ ಅವಳಿಗೆ ಇಷ್ಟ ಇಲ್ವಂತೆ, ನಿನ್ಗೆ ಸಾಕು ಇದೆಲ್ಲ ಅಂತ ಹೇಳ್ಬಿಟ್ಲು ಹೋದ್ರೆ. ಅದಕ್ಕೆ ಓಕೆ, ಒಂದ್ ಕೆಲಸ ಮಾಡಿ, ನಾನ್ ಸ್ಕ್ರಿಪ್ಟ್ ಕಳಿಸ್ತೀನಿ, ಇಷ್ಟ ಆದ್ರೆ ಲೆಟರ್ ಡೂ ಇಟ್ ಅಂತ. ಸ್ಕ್ರಿಪ್ಟ್ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿತ್ತು ಅಂಡ್ ಇಟ್ ವಾಸ್ ತುಂಬಾ ಸೂಟಬಲ್. ಅವಳ ತರಾನೇ ಯೋಚನೆ ಮಾಡೋ ಅಂತ ರೋಡಲ್ಲಿ ಮಲ್ಕೊಳ್ಳೋಳು, ಬಿಟ್ಟಿ ಊಟ ತಿನ್ನೋದು, ಈ ತರ ಎಲ್ಲ ಕೆಲಸ ಮಾಡೋಳು. ಸೊ ಆಗ್ಲೂ ಐ ವಾಸ್ ನಾಟ್ ವೆರಿ ಶೋರ್. ನಮ್ಮಮ್ಮ ಆಮೇಲೆ ಹಾಲಿಡೇಸ್ ಅಲ್ಲೇ ಅಂತೆಲ್ಲ ಅಂದಿದ್ರು. ಸೊ ಸಮ್ಮರ್ ಹಾಲಿಡೇಸ್ ಅಲ್ಲಿ ವೆನ್ ಐ ವಾಸ್ ಇನ್ ಫಸ್ಟ್ ಇಯರ್ ಆಫ್ ಕ್ರೈಸ್ಟ್ ಕಾಲೇಜ್, ಐ ಡಿಡ್ ಒನ್ ಮೂವಿ. ಯಾರಿಗೂ ಗೊತ್ತಿರಲಿಲ್ಲ ಪೋಸ್ಟರ್ ಬರೋ ತನಕ. ಸೊ ಯಾ, ಇವಾಗ ಬೇರೆ ಮಾಡು ಅಂದ್ರೂ ಮಾಡಲ್ಲ. ಸಿನಿಮಾ, ಆಕ್ಟಿಂಗ್ ಸಿನಿಮಾ ಅಷ್ಟೇ. ಇಟ್ಸ್ ಸೋ ನೈಸ್ ಅಲ್ಲ, ಎಲ್ಲರೂ ಒಟ್ಟಿಗೆ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡೋದು. ಐ ಥಿಂಕ್ ಈ ಸಂಪ್ರದಾಯ ಇಂಟೆನ್ಷನ್ ಆಫ್ ಅ ಫೆಸ್ಟಿವಲ್ ಅಲ್ವಾ? ಯಾ, ನಿಂಗ್ ಒಟ್ಟಿಗೆ ತಿನ್ನೋದೆ ಅಷ್ಟಕ್ಕೆ. ನೀವು ಮನೇಲಿ ಈ ತರ ಮಾಡ್ತೀರಾ? ನಮ್ಮ ಮನೇಲಿ ಪೂಜೆ ಪುನಸ್ಕಾರ ಮಾಡಿ ಆಚಾರ ಅದಕ್ಕೆಲ್ಲಕ್ಕಿಂತ ಮುಖ್ಯ ನಮ್ಮಪ್ಪ ಹೇಳ್ಕೊಟ್ಟಿದ್ದ ನಮ್ಗೆಲ್ಲ, ನಮ್ಮಮ್ಮ ಪಾಲಿಸ್ತಾರ ಅದನ್ನ. ಎಲ್ರು ಒಟ್ಟಿಗೆ ಸಂತೋಷವಾಗಿ ಕೂತ್ಕೊಂಡು ಒಂದ್ 4 ಮಾತಾಡಿ ಎಷ್ಟೋ ತಿಂಗಳಾಗಿರತ್ತೆ ಒಟ್ಟಿಗೆ ಸೇರಿ. ಎಲ್ಲಾರ ಮನೆ ಕಥೆನೂ ಅದೇ ಇವಾಗ. ಯಾಕೆಂದ್ರೆ ಎವ್ರಿಬಡಿ ಇಸ್ ಪ್ರೊಫೆಷನಲಿ ಬಿಸಿ. ಸೊ ಆತರ ಒಂದು ಸಂದರ್ಭ ಏನಂದ್ರೆ ಹಬ್ಬ ಹರಿದಿನ. ಸೊ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅನ್ನ ಸಾರು ಒಂದ್ ಪಾಯಸ ತಿಂದ್ರು ಖುಷಿಯಾಗಿ ಮಾತಾಡ್ತಾ, ಒಂದ್ 6 ತಿಂಗಳು ಕಳ್ದಿರತ್ತೆ ಮೀಟ್ ಮಾಡ್ದೆ. ಸೊ ಅದನ್ನೆಲ್ಲ ಮೆಲ್ಕ್ ಹಾಕ್ತಾ ಏನ್ ಮಾಡ್ತಿದ್ದೀರಾ ಕ್ಯಾಚ್ ಅಪ್. ಸೊ ಇಟ್ಸ್ ಎ ಬ್ಯೂಟಿಫುಲ್ ಥಿಂಗ್. ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಹಬ್ಬ ಅಂತ ಕ್ರಿಯೇಟ್ ಮಾಡಿರೋದು ಅದಕ್ಕೆ. ಮನಸ್ಸು ಫುಲ್ಲು, ಹೊಟ್ಟೆನೂ ಫುಲ್ಲು. ಹಬ್ಬ ಅಂದ್ರೆ ಲೈಕ್ ಐ ಟೋಲ್ಡ್ ಯು ಹೀಗಿರ್ಬೇಕು. ಗಣೇಶನು ಫುಲ್ ಖುಷಿಯಾಗಿರ್ತಾನೆ, ಡಂಕಣಕ ಸ್ಟೆಪ್ಸ್ ಆಗ್ತಾ ಇರ್ತಾನೆ. ಸೊ ಬನ್ನಿ ಒಂದ್ ರೌಂಡ್ ಕೈ ತೊಳ್ಕೊಳ್ಳೋಣ. ಹಾಯಗ್ರೀವ ಹಾಯಾಗಿತ್ತು, ಅದ್ಭುತವಾಗಿತ್ತು. ಮನೇಲಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಲೇಬೇಕು. ಬಟ್ ನಾವು ಟ್ರೈ ಮಾಡಿ ಹೊಟ್ಟೆ ಎಲ್ಲ ತುಂಬಿಸ್ಕೊಂಡು ಇವಾಗ ಮಮ್ಮಿಗೆ ಬಾಯ್ ಹೇಳೋ ಸಮಯ ಬಂದೇ ಬಿಟ್ಟಿದೆ. ಬಟ್ ಅದಕ್ಕಿಂತ ಮುಂಚೆ ಹೇಗನ್ಸ್ತು ನಿಮ್ಗೆ? ಸ್ಟಾರ್ ಸವಿರುಚಿ ಸೆಟ್ಟಲ್ ಬಂದು ಬಿಸಿ ಬಿಸಿಯಾದ ಹಯಗ್ರೀವ ಮಾಡ್ಕೊಟ್ಟಿದೀರಾ. ನಮ್ಮನೆ ಅಡಿಗೆ ಮನೇಲೆ
ನನ್ ಮಗಳ ಜೊತೆ ಇಬ್ರು ಹೆಣ್ಮಕ್ಳ ಜೊತೆ ಹೇಳಿದ್ಯಾ? ಸ್ವೀಟ್ ಮಾಡ್ದಂಗಿತ್ತು ಹಬ್ಬದ ದಿವಸ. ಒಂದಿನ ನಮ್ಮ ಮನೇಲಿ ನನ್ ಜೊತೆ ಹಂಗ ಅಡ್ಗೆ ಮಾಡಿದೀವ. ನೀನ್ ಇದ್ರೆ ತಾನೇ ಮನೆಯಲ್ಲಿ ಅಡ್ಗೆ ಮಾಡಕ್ಕೆ, ಅಡ್ಗೆ ಮನೆಗ್ ಬಂದ್ರೆ ತಾನೇ ಇದ್ರು. ಸರಿ, ಇವಾಗ ಅಮ್ಮನ್ಗೆ ಟಾಟಾ ಬೈ ಬೈ ಸಿ ಯು ಹೇಳಬೇಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೌರಿ ಗಣೇಶ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದಿನ ವರ್ಷ ಅಷ್ಟೊತ್ತಿಗೆ ಮದುವೆ ಮಾಡ್ತೀನಿ. ಇವತ್ತು ಮಮ್ಮಿ ಬಂದಿದ್ರು, ಅವರ ಕೈ ರುಚಿನ ಟೇಸ್ಟ್ ಮಾಡಿದ್ವಿ. ನಾಳೆ ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? 10th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಸಂಯುಕ್ತ ಈ ಡಾನ್ ಜೊತೆ ಓಡ್ ಹೋಗಿದ್ಲು. ನೀವ್ ಅನ್ಕೊಳ್ತಾ ಇದೀರ ಗೊತ್ತು, ಆ ವಯಸ್ಸಲ್ಲೇ ಓಡ್ ಹೋಗಿದ್ಲ ಅಂತ. ಇವಳನ್ನ ಓಡಿಸಿದ್ದಾದ್ರೂ ಯಾರು? ಆತ ನಾಳೆ ಇಲ್ಲಿರ್ತಾರೆ ಮಧ್ಯಾಹ್ನ 1:00 ನಮ್ಮ ಸ್ಟಾರ್ ಸವಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.